ನಮಸ್ಕಾರ. ನಾಟ್ಯಶಾಸ್ತ್ರದ ಪರಿಚಯಾತ್ಮಕ ಭಾಷಣ ಮಾಲಿಕೆಯ 2ನೇ ಕಂತಿನ 5ನೇ ಹಾಗೂ ಕಡೆಯ ದಿವಸ ಇವತ್ತು. ನಿನ್ನೆ ದಿವಸ ಸಾಮಾನ್ಯ ಅಭಿನಯ ಅನ್ನುವ 22ನೇ ಅಧ್ಯಾಯವನ್ನು ಪರಾಮರ್ಶೆ ಮಾಡುವುದಾಗ್ತಾ ಇತ್ತು. ಆಗ ಎಲ್ಲಿ ಆ ಶಾಸ್ತ್ರದ ಸೂಕ್ಷ್ಮವನ್ನು ಕಾಣಬೇಕು, ಹೇಗೆ ಕಾಣಬೇಕು ಅನ್ನುವುದನ್ನೆಲ್ಲವನ್ನು ಹೇಳ್ತಾ ಬರ್ತಾ ಇದ್ದೆ. ಆಮೇಲೆ ಆ ಮಹಾಶಾಸ್ತ್ರಜ್ಞ ಎಷ್ಟೋ ವಿದ್ಯಾಸೂಕ್ಷ್ಮಗಳನ್ನು ಹೇಳ್ತಾ ಬರ್ತಾನೆ ಭರತ ಮಹರ್ಷಿ. ಆ ಸಂದರ್ಭದಲ್ಲಿ ಸ್ತ್ರೀ ಕೇಂದ್ರಿತವಾಗಿ ಬರುವುದರ ನೆಲೆಬೆಲೆಗಳು ಏನು ಅನ್ನೋದನ್ನು ಕೂಡ ನಾವು ನೋಡಿದ್ದಾಯಿತು. ಅದಾದ ಮೇಲೆ ಅಭಿನವಗುಪ್ತ ತನ್ನ ವ್ಯಾಖ್ಯಾನದಲ್ಲಿ ಒಂದು ಬೆಲೆಬಾಳುವ ಮಾತನ್ನು ತನ್ನ ಗುರು ಭಟ್ಟತೌತನ ಮಾತಾಗಿ ಹೇಳ್ತಾನೆ. ಅದರ ತಾತ್ಪರ್ಯ ಹೀಗಿದೆ: ತಥಾ ಚ ಭಟ್ಟತೌತೇನ ಉಕ್ತಂ ಕಾಮಾವಸ್ಥಾ ನ ಶೃಂಗಾರ ಕ್ವಚಿದಾಸಾಂ ತದಂಗತ ಅಂತ. ಬರಿಯ ಕಾಮವನ್ನೇ ವರ್ಣಿಸಿಬಿಟ್ರೆ ಅದು ಶೃಂಗಾರ ಆಗೋಲ್ಲ ಅಂತ. ಇದು ಬಹಳ ಮುಖ್ಯವಾದಂಥ ಅಂಶ ಅಂತ ನನಗನ್ಸುತ್ತದೆ. ಅಂದರೆ ನಾವು ಇದನ್ನೆಲ್ಲ ಇಷ್ಟು ವಿವರಿಸ್ತಾ ಬಂದರೆ ಕಾಮಶಾಸ್ತ್ರವೇ ನಾಟ್ಯಶಾಸ್ತ್ರ ಅಲ್ಲ ಅಂತ. ಅದು ಹೇಗೆ ಅಂಗಡಿಯಲ್ಲಿರುವ ಸಾಮಾನುಗಳೆಲ್ಲ ಮನೆಯಲ್ಲಿ ಇದ್ದರೂ ಮನೆ ಅಂಗಡಿಯಲ್ವೋ ಆ ತರಹ. ಅಂದರೆ ಕಾಮ ಪ್ರಧಾನವಾಗಿ ದೇಹರಂಗಕ್ಕೆ ಸಂಬಂಧಪಟ್ಟಿದ್ದನ್ನು, ಒಂದಷ್ಟು ಚಿತ್ತರಂಗಕ್ಕೂ ಸಂಬಂಧಪಟ್ಟಿದ್ದು ಅಲ್ಲಿ ಬರುತ್ತದೆ. ಇಲ್ಲಿ ಪ್ರಧಾನವಾಗಿ ಚಿತ್ತರಂಗ. ಇದನ್ನು ನಾವು ಗಮನಿಸಿಕೊಳ್ಬೇಕು. ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ವಿದ್ಯೆಗಳಲ್ಲಿ ಒಂದೇ ವಿಷಯವನ್ನು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆಯ ರೀತಿಯಲ್ಲಿ ಬೇರೆ ಬೇರೆ ಡಿಗ್ರೀಸ್ ಆಫ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಟೆನ್ಸಿಟಿ ಕೊಡ್ತಾ ಬರ್ತಾರೆ. ಅದರ ಬಗೆಗೆ ನಮಗೆ ಚೆನ್ನಾಗಿರುವ ತಿಳುವಳಿಕೆ ಬೇಕು. ಉದಾಹರಣೆಗೆ ಆಯುರ್ವೇದದಲ್ಲಿ ಭಕ್ಷ್ಯಗಳನ್ನು ತಿನ್ನಬೇಕಾದದ್ದು, ತಿನ್ನಬಾರದ್ದು ಯಾವುದು ಅಂತ ಹೇಳುವಾಗ ಚರಕ, ಸುಶ್ರುತ, ವಾಗ್ಭಟ ಮುಂತಾದ ಮಹಾಮಹನೀಯರು ಆರೋಗ್ಯವನ್ನು, ದೇಹಾರೋಗ್ಯವನ್ನು ಪ್ರಧಾನವಾಗಿ ಇಟ್ಟುಕೊಳ್ತಾರೆ. ಮನಸ್ಸಿನ ಆರೋಗ್ಯ ಅವೆಲ್ಲ ಕೂಡ ತುಂಬ ಮುಖ್ಯ ಅನ್ನೋದು ಅವ್ರಿಗೂ ಗೊತ್ತಿದೆ. ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳುವವರಿಗೆ ಮನಸ್ಸಿನ ಸ್ವಾಸ್ಥ್ಯ ಎಷ್ಟು ಮುಖ್ಯ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳೋಕ್ಕಾಗೋಲ್ಲ. ಅವರಿಗೆ ಗೊತ್ತಿತ್ತು. ಮತ್ತು ಅವರು ಎಲ್ಲವೂ ಮೋಕ್ಷಕ್ಕಾಗಿ ಇರತಕ್ಕಂಥದ್ದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡಿದ್ರು. ಆದರೆ ನಾವು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ದೇಹ ಗಟ್ಟಿಯಾಗಿರಬೇಕು ಅಂತ. ಆ ಕಾರಣದಿಂದ ಅವರು ಗೋಮಾಂಸದಿಂದ ಮೊದಲುಗೊಂಡು ಈರುಳ್ಳಿಯವರೆಗೂ ಏನೇನು ತಿನ್ನಬಹುದು, ಏನೇನು ತಿನ್ನಬಾರದು ಅಂತ ಹೇಳ್ತಾ ಬರ್ತಾರೆ. ಶಸ್ತ ಅಂದರೆ ದೇಹಕ್ಕೆ ಒಳ್ಳೆಯದಾದದ್ದು ಅಂತನ್ನುವಲ್ಲಿ ಗೋಮಾಂಸವನ್ನು ಹೇಳುವುದುಂಟು. ಬೇರೆ ಬೇರೆ ಕೆಲವು ತರಕಾರಿಗಳನ್ನು ಎಲ್ಲ ಹೇಳೋದುಂಟು. ಅಂದರೆ ಈರುಳ್ಳಿಯಿಂದ ಇಂತಷ್ಟ ಒಳ್ಳೆಯದಿದೆ ಅದನ್ನೆಲ್ಲ ಹೇಳುವುದುಂಟು. ಆದರೆ ಧರ್ಮಶಾಸ್ತ್ರದಲ್ಲಿ ಭಕ್ಷ್ಯ ಪ್ರಕರಣ ಅಂತ ಒಂದಿದೆ. ಅಲ್ಲಿ ಸದಾಚಾರದಲ್ಲಿ, ಪ್ರಾಯಶ್ಚಿತ್ತದಲ್ಲಿ ಅವುಗಳನ್ನು ಕುರಿತು ಚರ್ಚೆ ಮಾಡ್ತಾರೆ. ಮನು, ಯಾಜ್ಞವಲ್ಕ್ಯ, ಪರಾಶರ ಮುಂತಾದವರು. ಆಗ ಇಂಥದ್ದು ತಿನ್ನಬಾರದು, ಇಂಥದ್ದು ಮಾತ್ರ ತಿನ್ನಬೇಕು ಅಂತ. ಆಯುರ್ವೇದಕ್ಕೂ ಇಲ್ಲಿಗೂ ಒಂದು ಸ್ವಲ್ಪ ವ್ಯತ್ಯಾಸವಿದೆಯಲ್ಲ ಅಂದರೆ ಹೌದು, ವ್ಯತ್ಯಾಸ ಇದೆ. ಆಯುರ್ವೇದ ದೇಹವನ್ನು ಪ್ರಧಾನವಾಗಿಟ್ಟುಕೊಂಡಂಥ ಶಾಸ್ತ್ರ. ಧರ್ಮಶಾಸ್ತ್ರ ಇನ್ನೂ ಮಿಗಿಲಾದಂತಹ ತತ್ವಗಳನ್ನು, ಇನ್ನೂ ಮತ್ತಿನ ಸೂಕ್ಷ್ಮಗಳನ್ನು ಹೇಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಪರಮಾರ್ಥದಲ್ಲಿ ಮೋಕ್ಷವನ್ನೇ, ಪರಮ ಪುರುಷಾರ್ಥವಾದ ಮೋಕ್ಷವನ್ನೇ ಹೇಳುತ್ತವೆ, ಬ್ರಹ್ಮೋಪಾಸನೆಯನ್ನೇ ಮಾಡುತ್ತವೆ. ಆದರೆ ಡಿಗ್ರೀಸ್ ಆಫ್ ಡಿಫರೆನ್ಸ್ ಅಲ್ಲಿರ್ತಕ್ಕಂಥದ್ದು ಅಂತ. 1ನೇ ಕ್ಲಾಸ್ನಲ್ಲಿ, 2ನೇ ಕ್ಲಾಸ್ನಲ್ಲಿ ನಾವು ಏನು ಭಾಷೆ ಕಲಿತೀವಿ ಅದು ಲಿಟ್ರೇಚರ್ MA ಅದೇ ಭಾಷೆಯ ಸಾಮಗ್ರಿಯೇ ಬರೋದು. ಆದರೆ ಅದನ್ನು ಕೊಡುವ ವಿವರ ಬೇರೆ, ಹೇಳುವ ಡೀಟೇಲ್ಸ್ ಬೇರೆ. 5ನೇ ಕ್ಲಾಸ್ನಲ್ಲಿ ಹಿಸ್ಟ್ರಿ ಪಾಠವನ್ನು ಹೇಳುವುದಕ್ಕೂ, ಹಿಸ್ಟ್ರಿ MA, MPhil, PhD ಮಾಡುವಾಗ ಹೇಳುವುದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತದಲ್ಲ. ಪೋಸ್ಟ್ ಡಾಕ್ಟರಲ್ ಥೀಸಿಸ್ನ ಮಾಡುವ ಸಂದರ್ಭದಲ್ಲೂ ಎಷ್ಟು ವ್ಯತ್ಯಾಸ ಇರುತ್ತದೆ. ಇಂಥದ್ದನ್ನು ನಾವು ನೋಡಬೇಕು. ಹಾಗಾಗಿ ಕಾಮಶಾಸ್ತ್ರದ ಎಷ್ಟೋ ಅಂಶಗಳು ನಾಟ್ಯಶಾಸ್ತ್ರದಲ್ಲಿ ಬಂದರೆ ಅವುಗಳನ್ನು ಈ ದೃಷ್ಟಿಯಿಂದ ಕಾಣಬೇಕು. ಇಲ್ಲದೇ ಇದ್ದರೆ ಆ ಶಾಸ್ತ್ರಗಳ ಕೊಡಬೇಕಾಗಿರೋ ಪ್ರಯೋಜನ ಕೊಡಲ್ಲ. ಅವುಗಳಿಂದ ನಮಗನ್ಯಾಯವಾಗುತ್ತೆ, ನಮಗೆ ಅವುಗಳ ಮೇಲೆ ತುಂಬ ಅನ್ಯಾಯದ ಭಾವ ಬರುತ್ತದೆ. ಒಂದು ನಮಗೆ ನಷ್ಟ, ಮತ್ತೊಂದು ಅವುಗಳಿಗೆ ಅಪಚಾರ, ಎರಡೂ ಆಗುತ್ತದೆ. ಆಮೇಲೆ ಕಾಮ ವಿಕಾರ ಅನ್ನುವಂಥದ್ದನ್ನು ಹೇಳುವುದುಂಟು. ಬೇರೆ ಬೇರೆ ಯಾವ ರೀತಿಯಲ್ಲಿರುತ್ತದೆ ಅಂತ ಅವನ್ನೆಲ್ಲವನ್ನು ವಿವರವಾಗಿ ಹೇಳ್ತಾ ಬರ್ತಾನೆ.
ಕಾಮ್ಯೇನ ಅಂಗವಿಕಾರೇಣ ಸಕಟಾಕ್ಷ ನಿರೀಕ್ಷಿತೈ ತಥಾಭರಣ ಸಂಸ್ಪರ್ಶೈ ಕರ್ಣಕಂಡೂಯನೈರಪಿ ಅಂಗುಷ್ಠಾಗ್ರ ವಿಲಿಖನೈ ಸ್ತನನಾಭಿ ಪ್ರದರ್ಶನೈ ಅಂತಿರಬೇಕು ಪಾಠ. ನಕ ನಿಸ್ತೋದನಾಚ್ಚೈವ ಕೇಶ ಸಂಯಮನಾದಪಿ ಹೀಗೆಲ್ಲ ಮಾಡಬೇಕಾದದ್ದು. ಚೇಷ್ಟೆಗಳು ಯಾವ ತರಹ ಅಂತ ಶೃಂಗಾರದ ಚೇಷ್ಟೆ ತೋರಿಸ್ತಕ್ಕಂಥದ್ದು. ಓರೆ ನೋಟ ನೋಡಬೇಕು, ಮತ್ತು ಉಗುರು ಚಿವುಟಿಕೊಳ್ಳಬೇಕು, ನೆಲವನ್ನು ಕಾಲಿನ ತುದಿಯಿಂದ ಕೆರೆಯಬೇಕು, ತಲೆ ಕೂದಲನ್ನು ಸವರಿಕೊಳ್ಳಬೇಕು, ಎಲ್ಲೋ ಸಣ್ಣದಾಗಿ ನಗಬೇಕು, ಮತ್ತು ಇನ್ನೆಲ್ಲೋ ನೋಡುವಂತೆ ಮಾಡಬೇಕು, ಗುಟ್ಟಾದ ರೀತಿಯಲ್ಲಿ ನಗಬೇಕು, ತಲೆ ತಗ್ಗಿಸಿ ನೋಡಬೇಕು, ನಗುತ್ತಾ ಸಮಾಧಾನವನ್ನು ಹೇಳಬೇಕು. ಈ ಥರದ್ದು ಎಷ್ಟೆಷ್ಟೋ ವಿವರಗಳನ್ನು ಕೊಡ್ತಾ ಬರ್ತಾನೆ. ಇವೆಲ್ಲ ನಾವು ಲೋಕದಲ್ಲಿ ನೋಡ್ತಕ್ಕಂಥದ್ದು. ಈ ಹೊತ್ತಿನ ನಮ್ಮ ಸುತ್ತಲಿನ ಸಮಾಜದಲ್ಲಿ ಎಷ್ಟೋ ಬಾರಿ ಇಷ್ಟು ನಾಜೂಕಿನಲ್ಲಿಲ್ಲ ಜಗತ್ತು. ತುಂಬ ವೆರಿ ರಾ ಆ್ಯಂಡ್ ವಲ್ಗರ್ಲಿ ಬೋಲ್ಡ್. ಅದು ಹಾಗಾಗಿ ಅದೇನು ಸೂಕ್ಷ್ಮತೆಗಳು ಕಾಣಿಸೋದೇನೇ ಇಲ್ಲ. ಸ್ವಲ್ಪ ಹಳೆ ಸಿನಿಮಾಗಳಿಗೆ ಹೋದರೆ ಕಾಣಿಸುತ್ತದೆ ಅಂತ ಅನಿಸುತ್ತೆ. ಆದರೆ ಈಗಲೂ ನರ್ತನದಲ್ಲಿ ಅವೆಲ್ಲ ಬಳಕೆ ಮಾಡಬೇಕಾಗಿದೆ. ಇಲ್ಲದೇ ವಿವರ ಏನೂ ಇಲ್ಲ. ಯಾವುದೇ ಸೂಕ್ಷ್ಮತೆಗಳಿಗೆ ಅವಕಾಶ ಕೊಡದೇ ಇದ್ದರೆ ಸೊಗಸು ಎಲ್ಲಿಂದ ಬರುತ್ತದೆ? ಊಟ ಮಾಡುವಾಗ ಒಂದೊಂದು ತುತ್ತನ್ನು ಆಸ್ವಾದಿಸಿ ಚಪ್ಪರಿಸಿ ತಿನ್ನಬೇಕು. ಗಬ 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 ಅಂತ ತಿಂದುಬಿಡೋದಾದರೆ ಮಾಡಿದವ್ರ ಗತಿ ಏನಾಗಬೇಕು? ಮತ್ತು ತಿಂದದ್ದು ಅನ್ನ ಸಾರೋ ಅಥವಾ ಮೊಸರನ್ನವೋ ಪರಮಾನ್ನವೋ ಯಾವುದು ಗೊತ್ತಾಗದಿದ್ದರೆ ಹೇಗೆ? ಈ ವಿವರಗಳು, ಈ ಸೂಕ್ಷ್ಮತೆಗಳು ಬರೋದು ಆ ರಾಸಿಕ್ಯದಿಂದ. ಆ ರಾಸಿಕ್ಯದಲ್ಲಿ ಇಂಥ ಕುಸರಿ ಕೆಲಸ, ಡೀಟೇಲಿಂಗ್ ಇರ್ತದೆ. ಸುಮ್ಮನೆ ಬಣ್ಣಗಳನ್ನೆಲ್ಲ ಇವೆ ಅಂತ ಕ್ಯಾನ್ವಾಸಿನ ಮೇಲೆ ರಾಡಿಯಾಗಿ ಹಾಕಿದ್ರೆ ಚಿತ್ರ ಆಗೋದಿಲ್ಲ. ಯಾವ ಬಣ್ಣಕ್ಕೆ ಎಷ್ಟು ಡೆಪ್ತು, ಎಷ್ಟು ಇಂಟೆನ್ಸಿಟಿ ಕೊಡಬೇಕು, ಯಾವ ಟೋನಲ್ಲಿ ಕೊಡಬೇಕು, ಇವೆಲ್ಲ ಉಂಟು. ಆ ರೀತಿಯಲ್ಲಿ ಇದು ಕೂಡ. ಹಾಗೆ ಹೇಳ್ತಾ ದಶವಿಧ ಶೃಂಗಾರಾವಸ್ಥಾ ಅಥವಾ ಕಾಮಾವಸ್ಥಾ ಅಂತಕ್ಕಂಥದ್ದನ್ನು ಭರತಮುನಿ ಹೇಳ್ತಾನೆ. ದಶಸ್ಥಾನಗತಂ ಕಾಮಂ ನಾನಾಭಾವೈ ಪ್ರದರ್ಶಯೇತ್. ಪ್ರಥಮೇ ತ್ವಭಿಲಾಷಸ್ಯ ದ್ವಿತೀಯೇ ಚಿಂತನಂ ಭವೇತ್. ಅನುಸ್ಮೃತಿಸ್ತೃತೀಯೇ ತು ಚತುರ್ಥೇ ಗುಣಕೀರ್ತನಂ. ಉದ್ವೇಗ ಪಂಚಮೇ ಪ್ರೋಕ್ತೋ ವಿಲಾಪಶ್ಚ ಉಚ್ಯತೆ. ಉನ್ಮಾದ ಸಪ್ತಮೇ ಜ್ಞೇಯೋ ಭವೇದ್ವ್ಯಾಧಿಸ್ತಥಾಷ್ಟಮೇ ತಥಾಷ್ಟಮೇ. ನವಮೇ ಜಡತಾ ಚೈವ ದಶಮೇ ಮರಣಂ ಭವೇತ್. ಸ್ತ್ರೀಪುಂಸಯೋರೇಷ ವಿಧಿರ್ಲಕ್ಷಣಂಚ ನಿಬೋಧತ ಅಂತ 10 ಸ್ಥಿತಿಗಳು, ಕಾಮಾವಸ್ಥೆಯ ಸ್ಥಿತಿಗಳು ಅಂತ ಶೃಂಗಾರದ 10 ಅವಸ್ಥೆಗಳು. ಮನ್ಮಥ ದಶಾವಸ್ಥಾ ಅಂತೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಹೇಳ್ತಾರೆ. ಈ 10 ಹೆಣ್ಣು ಗಂಡು ಎಲ್ಲಕ್ಕೂ ಸಮಾನ ಅಂತ. ಸ್ತ್ರೀ ಪುರುಷಯೋ ಸಾಮ್ಯಂ ಅತ್ರ, ಅದು ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ಅಭಿಲಾಷ, ಚಿಂತನೆ, ಅನುಸ್ಮೃತಿ, ಗುಣಕೀರ್ತನ, ಉದ್ವೇಗ, ವಿಲಾಪ, ಉನ್ಮಾದ, ವ್ಯಾಧಿ, ಜಡತ, ಮರಣ ಅಂತ 10 ಸ್ಥಿತಿಗಳು ಅಂತಂದಿದ್ದು. ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತಂದರೆ ನಿಜ. ಪ್ರಾಮಾಣಿಕವಾದ ಪ್ರೀತಿ ಉಳ್ಳವರ ಪ್ರೀತಿ ಬೆಳೆಯುವಿಕೆ ಮತ್ತು ವಿಚ್ಛೇದವಾಗುವಿಕೆ ಇವೆಲ್ಲದರೊಳಗೂ ಇದು ಕಂಡು ಬರುತ್ತದೆ ಅಂತ ಅನಿಸುತ್ತದೆ. ಮಹಾಕೃತಿಗಳನ್ನು ನೋಡಿದ್ರೂ ನಮಗಿದೇ ತೋರುತ್ತದೆ. ಇದಕ್ಕೆ ತುಂಬ ಅದ್ಭುತವಾದ ಸಂವಾದವನ್ನು ಭಕ್ತಿಯನ್ನು ಕುರಿತು ಹೇಳುವಾಗ ನವವಿಧ ಭಕ್ತಿ ಮತ್ತು ಏಕಾದಶ ವಿಧವಾದ ಭಕ್ತಿ ಅಂತ 2 ತರಹ ಹೇಳ್ತಾರೆ. 9 ಬಗೆಯ, ಕೆಲವು ಕಡೆ 11 ಬಗೆಯ ಭಕ್ತಿಗಳು ಅಂತ. ಅವೆರಡರದ್ದು ಆ್ಯಾವ್ರೇಜ್ ತೊಗೊಂಡ್ರೆ 10. ಇವೆರಡು ಸ್ಮರಣಂ ಕೀರ್ತನಂಚೈವ ಅಂತ ಏನೆಲ್ಲ ಬರುತ್ತಲ್ಲ, ವಂದನಂ, ಪಾದಸೇವನಂ, ಭಜನಂ, ಇವೆಲ್ಲ ಕೂಡ ಕೊನೆಗೆ ಆತ್ಮನಿವೇದನಂ ಅಂತ, ಸಖ್ಯಂ ಆತ್ಮನಿವೇದನಂ ಅಂತ. ಇವೆಲ್ಲ ಆತ್ಮನಿವೇದನ ಮರಣ. ಅಂದರೆ ಭಕ್ತಿ, ನಾನು ಮೊದಲೇ ಹೇಳಿದೆ, ಅದು ಶೃಂಗಾರದ ಕೈ ಹಿಡ್ಕೊಂಡೋ, ವೀರದ ಕೈ ಹಿಡ್ಕೊಂಡೋ, ವಾತ್ಸಲ್ಯದ ಕೈ ಹಿಡ್ಕೊಂಡೋ ಹೋಗಲೇಬೇಕು, ಬೇರೆ ದಾರಿ ಇಲ್ಲವೇ ಇಲ್ಲ. ಭಕ್ತಿಗೆ ಸದಾ ಅಳಿಯನ ಜೊತೆ ಗೆಳೆಯ ಅಂತ ಮತ್ತೊಬ್ಬನ ಜೊತೆಯಲ್ಲೇ ಹೋಗಬೇಕು. ಸ್ವತಂತ್ರವಾಗಿ ಅದಕ್ಕೆಲ್ಲೂ ಎಂಟ್ರಿ ಇಲ್ಲ. ರಸ ಅನ್ನುವ ಮನೆ ಒಳಗೆ ಅದನ್ನು ಸೇರಿಸೋದಿಲ್ಲ. ನೀನು ಹೋಗಿ ಇದ್ಬಿಡಪ್ಪ, ಮೋಕ್ಷೋಪಾಯದ ಯಾವುದು ಜ್ಞಾನ, ಕರ್ಮ ಇತ್ಯಾದಿಗಳು ಉಂಟು, ಅಲ್ಲಿ ಇದ್ದುಬಿಡು ಅಂತಂತಾರೆ. ಹಾಗಾಗಿ ಅದು ಇಲ್ಲಿಗೆ ಬರಬೇಕು ಅಂದರೆ ಇವುಗಳ ಕೈ ಹಿಡ್ಕೊಂಡು ಬರಬೇಕಾಗುತ್ತೆ. ಅದರಿಂದ ಭಕ್ತಿ ಒಂದು ಭಾವ ಮಿಕ್ಕ ರಸಗಳ ಜೊತೆಗೆ ಸೇರಿಕೊಂಡು ಅದಕ್ಕೆ ಒಂದು ಫ್ಲೇವರ್ ಬೇರೆ ರೀತಿಯಾಗಿ ಬರುತ್ತದೆ ಅಂತ ಅನ್ಬೋದು. ಸ್ಮರಣ ಅನ್ನುವಂತೆಯೇ ಇಲ್ಲಿ ಅಭಿಲಾಷ. ಅಭಿಲಾಷ ಅಂದರೆ ತಾನು ಇಷ್ಟಪಟ್ಟ ಮನುಷ್ಯನನ್ನು, ಇಷ್ಟಪಟ್ಟ ವ್ಯಕ್ತಿಯನ್ನು ಕುರಿತು ಆಸೆ ಉಂಟಾಗತಕ್ಕಂಥದ್ದು, ಅದು ಸಂಕಲ್ಪಪೂರ್ವಕವಾಗಿ ಬರುವಂಥದ್ದು ಅಂತ ಗೊತ್ತಾಗುತ್ತದೆ.
ವ್ಯವಸಾಯಾತ್ ಸಮಾರಬ್ಧ ಸಂಕಲ್ಪೇಚ್ಛಾ ಸಮುದ್ಭವ ಸಮಾಗಮೋಪಾಯಕೃತ ಸೋಭಿಲಾಷ ಪ್ರಕೀರ್ತಿತ ಅಂತ. ಅದು ವ್ಯವಸಾಯ ಸಂಬಂಧವಾದ ಸಮಾರಬ್ಧ. ಆ ಬಗೆಗೆ ಒಂದು ಚಟುವಟಿಕೆಯನ್ನು ಪ್ರೇರಿಸಬೇಕಾದದ್ದು. ಸಂಕಲ್ಪೇಚ್ಛಾ ಸಮುದ್ಭವ. ಇಚ್ಛಾ ಅಂದರೆ ಬೇಕು ಅನ್ನುವ ಬಯಕೆ, ಬೇಕು ಅನ್ನುವ ಭಾವನೆ. ಅದಕ್ಕೆ ಸಂಕಲ್ಪ ಅಂದರೆ ಅದಕ್ಕೆ ಬದ್ಧವಾಗಿ ಇರಬೇಕು ಅಂತಕ್ಕಂಥದ್ದು ಮನೋನಿಶ್ಚಯವನ್ನು ಸಂಕಲ್ಪ ಅಂತ ಹೇಳ್ತಾರೆ. ಸಂಯಕ್ ಕಲ್ಪ್ಯತೆ ಸಂಯಕ್ ಕಲ್ಪಿತಂ ಇತಿ ಸಂಕಲ್ಪ, ಸಂಯಕ್ ಕಲ್ಪಿತ ಇತಿ. ಹಾಗೆ ಸಮಾಗಮೋಪಾಯ ಕೃತ, ಸೇರಬೇಕು, ಯಾರನ್ನ ಇಷ್ಟಪಟ್ಟಿವಿ ಆ ವ್ಯಕ್ತಿಯನ್ನು ಸೇರಬೇಕು ಅನ್ನೋ ಉಪಾಯವನ್ನು ಇಟ್ಟುಕೊಂಡು ಮಾಡದಂಥದ್ದು ಯಾವುದಿದೆ ಆ ರೀತಿಯಾದ ಬಯಕೆಗೆ ಅಭಿಲಾಷ ಅಂತ. ಅಭಿಲಾಷ ಅಂದರೆ ಆಸೆ ಅಂತ ಸಾಮಾನ್ಯವಾದ ಅರ್ಥ. ಅದಕ್ಕೆ ಟೆಕ್ನಿಕಲ್ ಆಗಿ ಈ ಫೀಚರ್ಸನ್ನು ಹೇಳ್ತಾರೆ. ಆಮೇಲೆ ಮುಂದಿನದನ್ನು ಹೇಳ್ತಾರೆ. ನಿರ್ಯಾತಿ ವಿಶತಿ ಚ ಮುಹುಃ ಕರೋತಿ ಚಾಕಾರಮೇವ ಮದನಸ್ಯ ತಿಷ್ಠತಿ ಚ ದರ್ಶನಪತೆ ಪ್ರಥಮಸ್ಥಾನೆ ಸ್ಥಿತೆ ಕಾಮೆ ಕೇನೋಪಾಯೇನ ಸಂಪ್ರಾಪ್ತಿ ಕಥಂ ವಾಸೋ ಭವೇನ್ಮಮ ದೂತಿ ನಿವೇದಿತೈರ್ಭಾವೈರಿತಿ ಚಿಂತಾಂ ನಿದರ್ಶಯೇತ್. ಮತ್ತು ಆ ಅಭಿಲಾಷದಲ್ಲಿ ಏನಿರುತ್ತದೆ ಅಂದರೆ ನಿರ್ಯಾತಿ ವಿಶತಿ ಚ ಮುಹುಃ, ಹೋಗೋದು, ಬರೋದು, ಮಾಡುವುದು, ಕೇಳೋದು, ಅದೆಲ್ಲ ಬಯಕೆಯಿಂದ ಪ್ರೇರಿತವಾದದ್ದು. ನಿಂತುಕೊಳ್ಳೋದು, ಅವರ ಕಣ್ಣೋಟಕ್ಕೆ ಬೀಳಬೇಕು ಅಂತೆಲ್ಲ ಮಾಡಬೇಕು. ಅವರು ಓಡಾಡುವ ಜಾಗದಲ್ಲಿ ಕಾಣಿಸ್ಕೊಳ್ಬೇಕು, ಅವ್ರು ನಿಲ್ಲುವ ಜಾಗದಲ್ಲಿ ತಾನು ಹೋಗಿ ನಿಲ್ಲಬೇಕು, ಇದೆಲ್ಲ ಮಾಡಬೇಕು ಅಂತನ್ನುವ ಭಾವ ಏನು ಬರ್ತದೆ ಅದು ಪ್ರಥಮ ಕಾಮಾವಸ್ಥಾ ಅಥವಾ ಪ್ರಥಮ ಮನ್ಮಥಾವಸ್ಥಾ. ಕೇನೋಪಾಯೇನ ಸಂಪ್ರಾಪ್ತಿ, ಆ ಪ್ರೀತಮನೋ ಪ್ರೀತಮೆಯೋ ಹೇಗೆ ಸಿಗುವುದು ತಮಗೆ, ಕಥಂ ವಾಸವು ಭವೇನ್ಮಮ, ಆ ವ್ಯಕ್ತಿ ತನ್ನವರಾಗೋದು ಹೇಗೆ, ದೂತಿ ನಿವೇದಿತೈರ್ಭಾವೈ, ಅದಕ್ಕೇನಾರು ದೌತ್ಯ ಕಳಿಸೋದಾ, ಮತ್ತೊಂದು ಮಾಡೋದಾ, ಈ ಥರದ್ದೆಲ್ಲವನ್ನು ಆಲೋಚನೆ ಮಾಡೋದು ಚಿಂತೆ ಅಂತ. ಅಂದರೆ ಪ್ಲ್ಯಾನಿಂಗ್ ಫಾರ್ ದಟ್ ಅನ್ನುವಂಥದ್ದು ಚಿಂತಾ ಅಂತ. ಇದೆಲ್ಲ ನಾಟ್ಯಶಾಸ್ತ್ರ ಓದದೆಯೇ ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಯೋಗದಲ್ಲಿ ಇದನ್ನೆಲ್ಲ ಮಾಡ್ತಿರ್ತೀವಿ. ಓದಿಕೊಂಡಾಗ ಹೌದಲ್ವಾ ಹೀಗೆ ಅಂತ. ಇದು ಬರೀ ನಾಟ್ಯಕ್ಕೆ ಶೃಂಗಾರಕ್ಕೆ ಮಾತ್ರವಲ್ಲ. ನಾವು ಒಂದು ಸೇಬಣ್ಣು ತರಬೇಕು, ಮೂಸಂಬಿ ತರಬೇಕು, ಮಾವಿನ ಹಣ್ಣು ತರಬೇಕು ಅಂತಂದ್ರೂ ಕೂಡ ಆಸೆ ಆಗುತ್ತೆ. ಅಂತ ತರಬೇಕು, ಆ ಅಂಗಡಿನಲ್ಲಿ ಚೀಪಾಗಿ ಸಿಗುತ್ತಾ, ಈ ಅಂಗಡಿನಲ್ಲಿ ಚೆನ್ನಾಗಿ ಸಿಗುತ್ತಾ, ಮ್ಯಾಂಗೋ ಎಕ್ಸಿಬಿಷನ್ಗೆ ಹೋಗೋಣವಾ, ಮಾವಿನ ಹಣ್ಣಿನ ಮೇಳಕ್ಕೆ ಹೋಗೋಣವೆ, ಏನು ಮಾಡೋಣ, ಇಲ್ಲ ಅಲ್ಲಿಯ ತೋಟಗಳಿಗೆ ಹೋಗ್ಬಿಟ್ಟು ಕೊಳ್ಳೋಣವಾ ಅಂತ ಬರುತ್ತದೆ. ಆ ಆಸೆ ಅದು ಕೆರಳುತ್ತದೆ. ಅದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಂದಾಗ ಹೀಗೇ ಬರ್ತದೆ. ಇವು ಯಾವುದೂ ಕೂಡ ಕ್ವಾಲಿಟೇಟಿವ್ಲಿ ವ್ಯತ್ಯಾಸ ಇರತಕ್ಕಂಥದ್ದಲ್ಲ. ಆಮೇಲೆ ಅದನ್ನು ಹೇಗೆ ತೋರಿಸಬೇಕು, ಆಂಗಿಕವಾಗಿ ಹೇಗೆ ತೋರಿಸಬೇಕು, ಚಿಂತೆಯನ್ನು ತಲೆ ಕೆರ್ಕೊಳ್ತಕ್ಕಂಥದ್ದಿರ್ಬೋದು, ಮೂಗಿನ ಮೇಲೆ ಬೆರಳಿಸ್ಕೊಳ್ಳೋದಿರ್ಬೋದು, ಉಗುರು ಕಚ್ಚತಕ್ಕಂಥದ್ದಿರ್ಬೋದು, ಓಡಾಡೋದಿರ್ಬೋದು, ಸುಮ್ಮನೆ ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದಿರ್ಬೋದು, ಇಂಥದ್ರೊಳಗೆ ತೋರಿಸ್ಬೇಕು ಅಂತ ಇಲ್ಲಿ ಭರತ ಒಂದೊಂದು ಶ್ಲೋಕದಲ್ಲಿ ಮೂಲ ಲಕ್ಷಣ ಹೇಳಿ ಮತ್ತೊಂದು ಆರ್ಯನಲ್ಲಿ ಅದನ್ನು ಹೇಗೆ ಎನ್ಯಾಕ್ಟ್ ಮಾಡಬಹುದು ಅಂತ ಹೇಳೋದು. ಎರಡೆರಡು ಇಂಟರ್ಸೆಪ್ಟ್ ಆಗ್ತಾ ಬರ್ತವೆ, ಅದನ್ನು ನಾವು ನೋಡ್ತೀವಿ. ಆಮೇಲೆ ಮೂರನೇದು ಅನುಸ್ಮೃತಿ. ಮುಹುರ್ಮುಹುರ್ ನಿಶ್ವಸಿತೈ ಮನೋರಥ ವಿಚಿಂತನೈ ಪ್ರದ್ವೇಷಾಚಾನ್ಯಕಾರ್ಯಾಣಾಂ ಅನುಸ್ಮೃತಿ ಹೃದಾಹೃತ. ಮತ್ತೆ ಮತ್ತೆ ನಿಟ್ಟುಸಿರು ಬಿಡ್ತಕ್ಕಂಥದ್ದು, ತಾನು ಬಯಸಿದ್ದನ್ನೇ ಆಲೋಚನೆ ಮಾಡೋದಾದರೆ ಅಭಿಲಾಷೆಯಿಂದ ಕಂಟಿನ್ಯೂ ಆದಂಥ ಚಿಂತೆಯನ್ನೇ ಮುಂದುವರಿಸ್ತಕ್ಕಂಥದ್ದು. ಮತ್ತು ಪ್ರದ್ವೇಷಾಚ ಅನ್ಯ ಕಾರ್ಯಾಣ, ಬೇರೆ ಕೆಲಸಗಳು ಮಾಡಬೇಕು ಅಂತ ಅನಿಸೋಲ್ಲ. ಯಾರು ಹೇಳಿದ್ರೆ ಇರಿಟೇಷನ್ ಆಗ್ತಕ್ಕಂಥದ್ದು. ಮನೆಯಲ್ಲೆಲ್ಲ ನೋಡಿ, ಈ ಭರತನ ಓದ್ಕೊಂಡ್ರೆ ಮನೆಯಲ್ಲಿ ಮಗಳೋ ಮಗನೋ ಪ್ರಣಯಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ಅನುಭವಗಳಿಂದ ಅವರ ಒಳಗಿರ್ತಕ್ಕಂಥ ವಿಭಾವ ಏನು, ಸ್ಥಾಯಿಭಾವ ಏನು ಅಂತ ಗೊತ್ತಾಗ್ಬಿಡುತ್ತದೆ. ಭರತ ಅಂಥ ಅದ್ಭುತವಾದ ಸೈಕ್ಯಾಟ್ರಿಸ್ಟು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಒಂದು ಬೇರೆ ವಸ್ತುವಿನಲ್ಲಿ ಬೇರೆ ವಿಷಯದಲ್ಲಿ ಸೆಳೆದುಕೊಂಡು ಹೋದಾಗ ನಮಗೆ ಆ ಹೊತ್ತಿಗೆ ಆಗಬೇಕಾದ ಕೆಲಸಗಳನ್ನೆಲ್ಲ ಮರಿತೀವಿ. ಅಷ್ಟೇ ತಾನೇ. ಪಕ್ಕದ ಗಂಡನ ತೊರೆ ತೊರೆ, ತೊಟ್ಟಿಲ ಹಸುಗೂಸ ಮರೆ ಮರೆ, ಬೃಂದಾವನಕ್ಕೆ ತ್ವರೆ ತ್ವರೆ. ಅದು ಗೋಪಿಕೆಯರಿಂದ ಮೊದಲುಗೊಂಡು ಪಾಪಿಕೆಯರವರೆಗೂ ಅಷ್ಟೇ ಆಗ್ತಕ್ಕಂಥದ್ದು. ಅನುಸ್ಮೃತಿ, ಅನು ಅಂದರೆ ಮತ್ತೆ 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 ನೆನೀತಕ್ಕಂಥದ್ದು. ನೈವಾಸನೇನ ಶಯನೆ ಧೃತಿಮುಪಲಭತೆ ಸ್ವಕರ್ಮಣಿ ವಿಹಸ್ತ ತಚ್ಚಿಂತೋಪಗತತ್ವ ತೃತೀಯಮೇವಂ ಪ್ರಯುಂಜೀತ.
ಮಲಕ್ಕೊಳಕ್ಕಾಗೋಲ್ಲ, ಕೂತ್ಕೊಳ್ಳೋಕ್ಕಾಗೋಲ್ಲ, ಯಾವ ಕೆಲಸದಲ್ಲೂ ತೊಡಗೋಕ್ಕಾಗೋಲ್ಲ. ಈ ಥರದ ಒದ್ದಾಟದಿಂದ ಇದನ್ನು ತೋರಿಸಬೇಕು ಅಂತ ಆ ಆರ್ಯನಲ್ಲಿ ಅದರ ಕ್ರಮ, ಅದರ ಪ್ರೆಸೆಂಟೇಷನ್ ಹೇಳ್ತಾನೆ. ತಚ್ಚಿಂತೋಪಗತತ್ವಾತ್ ತೃತೀಯಮೇವಂ ಪ್ರಯುಂಜೀತ ಆಯಿತು. ಅಂಗಪ್ರತ್ಯಂಗ ಲೀಲಾಭಿ ವಾಕ್ಚೇಷ್ಟಾ ಹಸಿತೋಕ್ಷಿತೈ ನಾಸ್ತ್ಯನ್ಯ ಸದೃಶಸ್ತೇನೆ ಏತತ್ ಸ್ಯಾತ್ ಗುಣಕೀರ್ತನಂ. ಇನ್ನು ಅಂಗ ಪ್ರತ್ಯಂಗ ಇವುಗಳ ಲೀಲೆಯಿಂದ, ಅಂದರೆ ಅವುಗಳ ಭಂಗೀಕರಣದಿಂದ, ಅವುಗಳ ವಿಲಾಸದಿಂದ, ಅವುಗಳ ವಿನಿಯೋಗದಿಂದ, ಮಾತಿನಿಂದ, ಚಟುವಟಿಕೆಯಿಂದ, ನುಡಿಯಿಂದ, ನಗೆಯಿಂದ, ಎಲ್ಲದರಿಂದ ಕೂಡ ಆ ವ್ಯಕ್ತಿಗೆ ಹೋಲಿಕೆ ಇನ್ಯಾರೂ ಸಿಗೋಲ್ಲ ಅಂತ ಜ್ಞಾಪಿಸಿಕೊಳ್ಳೋದಿದೆಯಲ್ಲ, ಅಂಥದ್ದು ಗುಣಕೀರ್ತನ ಅಂತ. ಅಲ್ಲೂ ಗುಣಕೀರ್ತನ ಅಂತ ಬರುತ್ತದೆ, ಸ್ವರ್ಣಂ ಕೀರ್ತನಂಚೈವ ಅಂತ ಬರುತ್ತದೆ. ಅಂದರೆ ಮನುಷ್ಯರಲ್ಲಿ ಇಟ್ಟುಕೊಳ್ಳುವಂಥ ಪ್ರೀತಿ ಶೃಂಗಾರವಾದರೆ ಭಗವಂತನಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಕ್ತಿ ಅಂತ ತಾನೆ. ಅಷ್ಟು ಸಂಬಂಧ ಅಷ್ಟು ಹತ್ತಿರವಾಗಿ ನಿಕಟವಾಗಿ ಬಂದುಬಿಡುತ್ತೆ. ಇಲ್ಲಿ ಜ್ಞಾಪಿಸ್ಕೊಳ್ಳೋದು ಮತ್ತೆ ಮತ್ತೆ ಅವರಿಗೆ ಸಮಾನ ಯಾರೂ ಇಲ್ಲ ಅಂತ. ಯಾರನ್ನಾರು ನಾವು ಹಲವರ ಹತ್ರ ಮತ್ತೆ ಮತ್ತೆ ಹೊಗಳ್ತಾ ಇದ್ದೀವಿ ಅಂದರೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅಂತ ಅರ್ಥ, ಅಭಿಮಾನ ಇದೆ ಅಂತ ಅರ್ಥ. ಅಭಿಮಾನ ಇದ್ದಾಗ ಮಾತಿಗೂ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವರಂತೆಯೇ ನಾವು ಅನುಕರಣೆನೂ ಶುರು ಮಾಡಿಬಿಡ್ತೀವಿ, ಅವರ ರೀತಿಯ ಮಾತುಗಳನ್ನು ಆಡ್ತೀವಿ. ಮತ್ತೊಂದು ಎಲ್ಲ ಗೋಪಿಕೆಯರು ಆ ಸಂದರ್ಭದಲ್ಲಿ ಕೃಷ್ಣನನ್ನು ನೆನೆದು ಕೃಷ್ಣನಂತೆಯೇ ವರ್ತಿಸೋದಕ್ಕೆ ಆರಂಭ ಮಾಡಿಬಿಟ್ರು ಅಂತ ಬರ್ತದೆ. ಅದಾದ ಮೇಲೆ ಆ ಗುಣಕೀರ್ತನದ ವಿನಿಯೋಗ ಹೇಳ್ತಾನೆ. ಗುಣಕೀರ್ತನ ಉಲ್ಲುಕಸನೈ ಅಶ್ರುಸ್ವೇದಾಪಮರ್ಜನೈಶ್ಚಾಪಿ ದೂತ್ಯ ವಿರಹ ವಿಸ್ರಬ್ಧೈ ಅಭಿನಯೈ ಚತುರ್ಥೇತು ವಿನಿಯೋಗ ಅಂತ. ಅಂದರೆ ಅವರುಗಳನ್ನು ಕುರಿತು ನೆನೆಯುವಾಗ ಹರ್ಷ, ಮತ್ತು ಅವರು ನಮ್ಮ ಹತ್ರ ಇಲ್ಲವಲ್ಲ ಅಂತ ದುಃಖ, ಆ ಕಣ್ಣೀರು, ನೆನೆದ ತಕ್ಷಣ ರೋಮಾಂಚ, ಮತ್ತು ದೂತಿಯರನ್ನು ಕಳಿಸಿ ಏನಾಯಿತು ಎಂಥದ್ದಾಯಿತು ಅಂತ ಫಲವನ್ನು ತಿಳ್ಕೊಳ್ಳೋದು, ಇದೆಲ್ಲ ಮಾಡುವ ಮೂಲಕವಾಗಿ ಗುಣಕೀರ್ತನ. ಅವನ ಬಗ್ಗೆ ನೀನು ಹೇಳು, ಆಕೆಯ ಬಗ್ಗೆ ನೀನು ಹೇಳು ಅಂತ ದೂತಿಯರ ಮೂಲಕ, ಗೆಳತಿಯರ ಮೂಲಕ, ಗೆಳೆಯರ ಮೂಲಕ ಎಲ್ಲ ಹೇಳಿಸ್ತಕ್ಕಂಥದ್ದು. ಸೀತೆಯ ವಿಯೋಗದಲ್ಲಿ ರಾಮ ಯಾವ ಥರ ಎಲ್ಲ ಹಲುಬುದ ಅಂತ ನೋಡಿದ್ರೆ ಇದು ಹೀಗೆ ಅಂತ ಗೊತ್ತಾಗ್ಬಿಡ್ತಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ಆಸನೆ ಶಯನೆ ಚಾಪಿ ನ ತುಷ್ಯತಿ ನ ತಿಷ್ಠತಿ ನಿತ್ಯಮೇವೋತ್ಸುಕ ಚ ಸ್ಯಾತ್ ಉದ್ವೇಗ ಸ್ಥಾನಮಾಶ್ರಿತ. ಉದ್ವೇಗ, ಆಂಗ್ಸೈಟಿ, ನಿಂತಲ್ಲಿ ನಿಲ್ಲೋಲ್ಲ, ನಿದ್ರೆ ಬರೋಲ್ಲ, ಊಟ ಸೇರೋಲ್ಲ, ಕೆಲಸ ಆಗೋಲ್ಲ, ಈ ರೀತಿಯಾದ ಒದ್ದಾಟ, ನಿಟ್ಟುಸಿರು ಇವೆಲ್ಲ ಜಾಸ್ತಿ ಆಗುತ್ತದೆ. ಅನುಸ್ಮೃತಿಯಲ್ಲಿ ಇದಿದೆ. ಅನುಸ್ಮೃತಿಯ ಇನ್ನೂ ಉದ್ರಿಕ್ತವಾದ ಸ್ಥಿತಿ, ಇನ್ನೂ ಪ್ರನೌನ್ಸ್ಡ್, ಇನ್ನೂ ಅಕ್ಯೂಟ್ ಆದಂತಹ ಸ್ಥಿತಿ ಏನಿದೆ ಅದನ್ನು ಉದ್ವೇಗ ಅಂತ. ಅದನ್ನು ಹೇಗೆ ಅಭಿನಯಿಸಬೇಕು ಅನ್ನುವುದನ್ನು ಕೂಡ ಚಿಂತಾ ನಿಶ್ವಾಸಖೇದೇನ ಹೃದ್ದಾಹಾಭಿನಯೇನ ಚ ಕುರ್ಯಾದೇವಮತ್ಯಂತಂ ಉದ್ವೇಗಾಭಿನಯೇನ ಚ. ಚಿಂತೆ, ನಿಟ್ಟುಸಿರು, ದುಃಖ, ಹೃದಯದ ಸಂತಾಪ, ಈ ರೀತಿಯಾದಂಥ ಆಂಗ್ಸೈಟಿಗಳಿಂದ ಉದ್ವೇಗ ತೋರಿಸಬೇಕು. ಇನ್ನು ವಿಲಾಪ ಯಾವುದು? ಯಹಸ್ಥಿತ ಇಹಾಸೀನ ಯಹಚೋಪಗತೋಮಯ ಇತಿ ವಿಲಪಿತೈ ವಿಲಾಪಂ ಸಂಪ್ರಯೋಜಯೇತ್. ಇಲ್ಲಿ ಕೂತಿದ್ದು, ಇಲ್ಲಿ ನಿಂತಿದ್ದು, ಇಲ್ಲಿ ನನ್ನನ್ನು ನೋಡಿದ್ದು, ಇಲ್ಲಿ ಮಾತಾಡಿದ್ದು ಅಂತ ನೆನೆಸ್ಕೊಂಡು ಹಲಬುವುದಿದೆಯಲ್ಲ, ಅದು ವಿಲಾಪ ಅಂತ. ಸಾವಿನಲ್ಲೂ ಇದೇ ಮಾಡ್ತೀವಿ. ಆತ್ಯಂತಿಕ ವಿಯೋಗ ಕರುಣ, ತಾತ್ಕಾಲಿಕ ವಿಯೋಗ ವಿಪ್ರಲಂಬ ಶೃಂಗಾರ. ಅಂದರೆ ಶೃಂಗಾರ ಅದು ಎಷ್ಟು ಬೇಗ ಕರುಣ ಆಗಿಬಿಡುತ್ತೆ ಅಂತ ಅನ್ನೋದು ಗೊತ್ತಾಗುತ್ತದೆ. ನಾವು ಇದೇ ಮಾಡ್ತೀವಿ. ಸ್ವಪ್ನವಾಸವದತ್ತದ ಮೊದಲನೇ ಅಂಕದಲ್ಲಿ ಅವನು ಬ್ರಹ್ಮಚಾರಿ ಬಂದು ವಾಸವದತ್ತೆ ಅಗ್ನಿ ಪ್ರಮಾದದಲ್ಲಿ ಸಿಲುಕಿ ಸತ್ತು ಹೋದಳು ಅಂದರೆ ಅದನ್ನು ನೆನೆದು ಉದಯನ ಇಹತಯಾ ಹಸಿತಂ ಇಹತಯಾ ರುದಿತಂ ಇಹತಯಾ ವಿಲಸಿತಂ ಇಹತಯಾ ಭುಕ್ತಂ ಇಹತಯಾ ಸೂಕ್ತಂ ಅಂತ ಇಲ್ಲಿ ಅವಳ ಜೊತೆ ತಿಂದಿದ್ದು, ಇಲ್ಲಿ ಅವಳ ಜೊತೆ ಉಂಡದ್ದು, ಇಲ್ಲಿ ಓಡಾಡಿದ್ದು, ಇಲ್ಲಿ ಕಂಡದ್ದು ಅಂತೆಲ್ಲ ಜ್ಞಾಪಿಸ್ಕೊಳ್ತಾನೆ. ರಾಮಾಯಣದಲ್ಲೂ ರಾಮ ಅದನ್ನೇ ಮಾಡೋದು ನೋಡ್ತೀವಿ. ಶ್ರೀಕೃಷ್ಣನ ವಿಷಯದಲ್ಲಿ ರಾಧೆ ಗೀತಗೋವಿಂದದಲ್ಲಿ ಮಾಡ್ತಕ್ಕಂಥದ್ದು ನೆನೆಸ್ಕೊಂಡ್ರು ಹೀಗೆ. ನಮ್ಮ ಬಂಧು ವಿಯೋಗವಾದಾಗ ನಾವು ಅದೇ ತಾನೆ ಇಲ್ಲೇ ಕೂತಿದ್ರು ಕಂಡ್ರೆ ಕೂತಿದ್ದಂತೆ ಪ್ರಾಣ ಹೊರಟೋಗ್ಬಿಡ್ತು. ಈ ತಟ್ಟೆನಲ್ಲೇ ಅವರು ಊಟ ಮಾಡ್ತಾ ಇದ್ರು, ಈ ಪಾರ್ಕಲ್ಲೇ ಬಂದು ಓಡಾಡ್ತಾ ಇದ್ರು ಅಂತ ಎಷ್ಟು ಬಗೆಯಲ್ಲಿ ಹೇಳ್ತಾ ಬರ್ತೀವಿ. ಹಾಗೆ ಹೇಳಿಕೊಂಡು ಅವರ ಚಿಂತನೆಯನ್ನು ಮುಂದುವರಿಸ್ತೀವಿ. ಬೇರೆಯವ್ರಿಗೆ ಬೇಸರ ಅಂತ ಅನಿಸ್ಬೋದು, ಅರೆ ಮಾಡ್ತಾ ಇದ್ದವ್ರಿಗೆ ಬೇಸರ ಅನಿಸೋಲ್ಲ.
ಅವ್ರ ಸಂಕಟ ನೀಗಿಕೊಳ್ಳೋಕೆ ಅದೊಂದೇ ದಾರಿಯಾಗಿರುತ್ತದೆ. ಮತ್ತು ಕಲೆಯಲ್ಲಿ ಇದನ್ನು ಯಾವುದೋ ಒಂದು ಹದದಲ್ಲಿ ಮಾಡಬೇಕು, ಆಗ ಔಚಿತ್ಯ ಬರ್ತದೆ. ಕಲೆಗೂ ಜೀವನಕ್ಕೂ ಇರುವ ಮುಖ್ಯ ವ್ಯತ್ಯಾಸ ಅಂದರೆ ಎರಡು. ಕಲೆಯಲ್ಲಿ ಔಚಿತ್ಯ ಇರುತ್ತದೆ, ನಿತ್ಯ ಜೀವನದಲ್ಲಿ ಔಚಿತ್ಯ ಇರಬಹುದು, ಇಲ್ಲದೇನೂ ಇರಬಹುದು. ಆಮೇಲೆ ಕಲೆಯಲ್ಲಿ ಫಲೈಕ ದೃಷ್ಟಿಯಿಂದ ನೋಡೋಲ್ಲ, ಲೋಕದಲ್ಲಿ ಫಲೈಕ ದೃಷ್ಟಿಯಿಂದ ನೋಡ್ತೀವಿ. ಬಿಟ್ಟರೋ ಲೋಕದಲ್ಲಿ ಜೀವನ್ಮುಕ್ತಿ ಬರುತ್ತದೆ. ಈ ಅಂಶ ಅಂದರೆ ಔಚಿತ್ಯವಿರುತ್ತದೆಯೋ ಲೋಕದಲ್ಲಿ ತುಂಬ ಸಕ್ಸಸ್ಫುಲ್ ಆಗ್ತಾರೆ. ಫಲಾಪೇಕ್ಷೆ ಬಿಟ್ಟರು ಲೋಕೋತ್ತರವಾಗಿ ಜ್ಞಾನಿಗಳೇ ಆಗಿಬಿಡ್ತಾರೆ. ಕಲೆಯಲ್ಲಿ ಎಂಡ್ ರಿಸಲ್ಟ್ ಬಗ್ಗೆ ಗಮನ ಇಟ್ಕೊಳ್ಳದೆ ಕೊನೆಗೆ ನನಗಿದಿಂದ ಯಾವುದೋ ರಿವಾರ್ಡ್ ಬರುತ್ತೆ ಅನ್ನೋದು ಅನುಕ್ಷಣವೂ ಇಲ್ಲದೆ ಮಾಡಬೇಕಾಗುತ್ತದೆ. ಮತ್ತು ಯಥೋಚಿತವಾದ ರೀತಿಯಲ್ಲಿ ಒಪ್ಪ ಓರಣಗಳಿಗೆ ಚ್ಯುತಿ ಬರದಂತೆ ಮಾಡಬೇಕಾಗುತ್ತದೆ. ಈ ವ್ಯತ್ಯಾಸಗಳನ್ನು ಗಮನಿಸಿಕೊಳ್ಳಬೇಕು. ತತಸ್ತತಶ್ಚ ಭ್ರಮತಿ ವಿಲಾಪಸ್ಥಾನಮಾಶ್ರಿತ ಆಯ್ತಲ್ಲ. ತತ್ಸಂಶ್ರಿತಾನಾಂ ಕಥಾಂ ಯುಂಕ್ತೆ ಸರ್ವಾವಸ್ಥಾಗತಾಪಿ ಪುಂಸ ಪ್ರದ್ವೇಷ್ಟಿ ಚಾಪ್ಯನ್ಯಾನ್ ಉನ್ಮಾದ ಸಂಪ್ರಕೀರ್ತಿತಃ ತಿಷ್ಠತಿ ಅನಿಮಿಷದೃಷ್ಟಿರ್ದೀರ್ಘಂ ನಿಶ್ವಸಿತಿ ಗಚ್ಚತಿ ಧ್ಯಾನಂ ರೋದಿತಿ ವಿಹಾರಕಾಲೇ ನಾಟ್ಯಮಿದಂ ಸ್ಯಾತ್ ತಥೋನ್ಮಾದೆ. ಉನ್ಮಾದ, ಹುಚ್ಚು ಅನ್ನುವಂತೆ. ಅಂದರೆ ಆ ನಾಯಕಿಯನ್ನು ನಾಯಕನನ್ನು ಜ್ಞಾಪಿಸಿಕೊಂಡು ಮಿಕ್ಕವರನ್ನ ದ್ವೇಷಿಸೋಕೆ ಆರಂಭ ಮಾಡೋದು. ಇನ್ಯಾರನ್ನೂ ಇಷ್ಟಪಡೋದಿಲ್ಲ. ಹುಡುಗಿಯರು ಯಾರನ್ನೋ ಮನಸ್ಸಿನಲ್ಲಿ ಇಷ್ಟಪಟ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ಯಾವ ಗಂಡನ್ನು ತೋರಿಸಿದ್ರು ಬೇಡ 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 ಅಂತಾರೆ. ನಮ್ಮ ಬಂಧುಗಳ ಮನೆಯಲ್ಲಿ ಯಾವುದೋ ಒಂದು ಆ ಥರದ ಸನ್ನಿವೇಶ ಆಯಿತು. ನಾನು ನೇರವಾಗಿಯೇ ಚಿಕ್ಕ ವಯಸ್ಸಿನಿಂದ ಎತ್ತಿ ಬೆಳೆಸಿದ್ದು ಆ ಹುಡುಗಿನ ಕರೆದು ಕೇಳಿದೆ, ಏನಮ್ಮ ಮನೆಯಲ್ಲಿ ಹೇಳೋಕ್ಕೆ ಸಂಕೋಚವಾಗುವಂಥ ಕೆಲಸ ಏನಾದರೂ ಮಾಡ್ಕೊಂಡು ಇನ್ಯಾರನ್ನೂ ಇಷ್ಟಪಟ್ಟು ನೋಡ್ಕೊಂಡಿದ್ಯಾ ಸರಿಯಾಗಿ? ನಿಮ್ಮ ಮನೇಲಿ ನೋಡಿದ್ರೆ ಮಹಾ ಸಂಪ್ರದಾಯಸ್ಥರು ಹೇಳ್ತಾರಲ್ಲ ತೆಲುಗಿನಲ್ಲಿ, ಮನದಿ ನಿಪ್ಪುನಿ ನೀಳ್ಳತೋ ಕಡಿಗೆ ವಂಶಂ ಅಂತ. ನಾವು ಎಷ್ಟು ಮಡಿ ಅಂದರೆ ಬೆಂಕಿನೂ ನೀರಲ್ಲಿ ತೊಳೆದು ಬಳಸ್ತೀವಿ ಅಂತ. ಆ ಥರದ ಮನೆಯವರುಗಳಲ್ಲಿ ಎಚ್ಚರ ಇರಬೇಕಮ್ಮ, ಮನೆತನದ ಮರ್ಯಾದೆಯೂ ಮುಖ್ಯ ಗೊತ್ತೇ ಅಂತೆಲ್ಲ ಹೇಳಿದಾರಲ್ಲ. ಆ ರೀತಿಯಲ್ಲಿ ಅದು ಮಿಕ್ಕವ್ರು ಯಾರು ಬೇಡ ಅನಿಸ್ಬಿಡುತ್ತೆ. ಯಾವ ಚಾಯ್ಸ್ ಕೊಟ್ಟರು ಬೇಡ. ಮಕ್ಕಳಿಗೆ ಯಾವುದೋ ಒಂದು ಆಟದ ಸಾಮಾನು ಬೇಕಿದ್ದಾಗ ಮಿಕ್ಕಿ ಯಾವುದನ್ನು ಎದುರಿಗೆ ತಂದರೂ ಎಸ್ದು ಬಿಡ್ತಾ ಇರ್ತಾರೆ. ನೀವು ಕಂಡಿದ್ದೀರಾ? ಅದು ಇನ್ನೊಬ್ಬರ ಕೈಲಿರೋ ಚೆಂಡೇ ಬೇಕು, ಮತ್ತೊಬ್ಬರ ಮುಡಿಯಲ್ಲಿರೋ ಹೂವೇ ಬೇಕು, ಇನ್ನೊಬ್ಬರ ಮನೆಯಲ್ಲಿರೋ ಕಾರೇ ಬೇಕು. ಹಾಗಿರುತ್ತದೆ. ಏನೇನು ತಂದು ಕೊಟ್ಟರು ಬೇಡ ಅಂತಾರೆ. ಅಥವಾ ಮತ್ತೊಬ್ಬರ ಮನೇಲಿ ಏನೋ ಚಕ್ಲಿ ಮಾಡಿರ್ತಾರೆ. ನಾವು ನಮ್ಮ ಮನೇಲಿ ಅದೇ ಥರ ಚಕ್ಲಿ ಮಾಡಿದ್ರೆ ಇಲ್ಲ, ಆ ಮನೆ ಚಕ್ಲಿನೇ ಬೇಕು, ಅದು ಯಾವತ್ತು ಮೊನ್ನೆ ಮಾಡಿದ್ದು ಇವತ್ತು ನೆನೆಸ್ಕೊಂಡು ಅಳ್ತಾರೆ. ಇದು ಉನ್ಮಾದ. ಅಂದರೆ ಹುಚ್ಚು ಅಂದರೆ ತರ್ಕಶುದ್ಧಿ ಇಲ್ಲ ಅಂತ ಗೊತ್ತಾಗುತ್ತದಲ್ಲ. ಮತ್ತು ಅದನ್ನು ಹೇಗೆ ಅಭಿನಯಿಸಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ತಿಷ್ಠತಿ ಅನಿಮಿಷ ದೃಷ್ಟಿ ದೀರ್ಘಂ ನಿಶ್ವಸಿತಿ ಗಚ್ಚತಿ ಧ್ಯಾನಂ ರೋದಿತಿ ವಿಹಾರ ಕಾಲೇ ನಾಟ್ಯಮಿದಂ ಸ್ಯಾತ್ ತಥೋನ್ಮಾದೆ. ನಿಂತರೆ ನಿಂತೇ ಬಿಡೋದು, ಕೂತರೆ ಕೂತೇ ಬಿಡೋದು, ಶೂನ್ಯವಾದ ನೋಟ, ಯವೇಕದ ನೋಟ, ಕಣ್ಣು ಮಿಟುಕಿಸದೆ ಹಾಗೆ ಯಾವುದೋ ದಿಕ್ಕನ್ನು ನೋಡ್ತಾ ಇದ್ದು ಬಿಡೋದು, ದೀರ್ಘವಾಗಿ ನಿಟ್ಟುಸಿರು ಬಿಡೋವಂಥದ್ದು, ಏನೋ ಆಲೋಚನೆ ಮಾಡ್ತಾ ಇರೋದು. ಆಮೇಲೆ ಸಂತೋಷದ ಸಮಯ ಬಂತು ಅಂತ ಯಾರಿಗಾದರೂ ಇದ್ದರೆ ಆಗ ಅಳುವುದು, ಅಳುವ ಸಮಯದಲ್ಲಿ ನಗೋದು. ಈ ಥರದ ವಿಲಕ್ಷಣತೆಯೆಲ್ಲ ಉನ್ಮಾದ ಅನ್ನುವ ರೀತಿ ತೋರಿಸಬೇಕು ಅಂತ. ಸಾಮದಾನಾರ್ಥ ಸಂಭೋಗೈ ಕಾಮ್ಯೈ ಸಂಪ್ರೇಷಣೈರಪಿ ಸರ್ವೈರ್ ನಿರಾಕೃತೆ ಪಶ್ಚಾತ್ ವ್ಯಾಧಿ ಸಮುಪಜಾಯತೆ ಮುಯ್ಯತಿ ಹೃದಯಂ ಕ್ವಾಪಿ ಪ್ರಯಾತಿ ಶಿರಸಶ್ಚ ವೇದನಾ ತೀವ್ರ ನಧೃತಿಂ ಚಾಪ್ಯುಪಲಭತೆ ಹೃಷ್ಟಮಮೇವಂ ಪ್ರಯುಂಜೀತ. ಈಗ ವ್ಯಾಧಿ, ಆಧಿ ಅಂದರೆ ಮನೋರೋಗ, ವ್ಯಾಧಿ ಅಂದರೆ ದೇಹರೋಗ, ಇಲ್ಲಿ ಎರಡೂ ಸೇರಿದೆ. ಅಂದರೆ ಸಾಮದಾನಾರ್ಥ ಸಂಭೋಗೈ, ಸಾಮ ದಾನ ಮೊದಲಾದ ಏನೇನು ಪ್ರಯೋಗ ಮಾಡಿದ್ರೂ ಅಲ್ಲಿ ಆ ವ್ಯಕ್ತಿ ನಮ್ಮನ್ನು ಇಷ್ಟಪಡದೇ ಇದ್ದರೆ ಉಂಟಲ್ಲ. ಹೊಲಿಸ್ಕೊಳ್ಬೇಕು ಅಂತಂದರೆ ಗಂಡನ್ನು ಹೊಲಿಸ್ಕೋಬೇಕು ಅಂದರೆ ವರದಕ್ಷಿಣೆ ಕೊಡು, ಹೆಣ್ಣನ್ನು ಹೊಲಿಸ್ಕೊಳ್ಬೇಕು ಅಂತಂದರೆ ಕಾಸ್ಮೆಟಿಕ್ಸ್ ತಂದು ಕೊಡು, ಹೀಗೇನೇನೋ ಮಾಡೋದು ಉಂಟು. ಏನು ಮಾಡಿದ್ರೂ ತಿರುಗಲಿಲ್ಲ ಇವ್ರ ಕಡೆಗೆ. ಒಳ್ಳೆ ಮಾತು ಹೇಳಿದ್ರೂ ಆಗಲಿಲ್ಲ. ರಾವಣ ಸೀತೆಯ ಮುಂದೆ ಎಷ್ಟು ಬಾಯಿ ಬಡ್ಕೊಂಡ, 20 ಕೈಗಳನ್ನು ಚಾಚಿ ತನ್ನ 20 ಕೆನ್ನೆಗಳಿಗೂ ಹೊಡ್ಕೊಂಡು ದೇಹಿ ದೇಹಿ ಅಂತ ಬೇಡಿಕೊಂಡ, ಆದರೂ ಆಗಲಿಲ್ವಲ್ಲ. ಆ ರೀತಿ ಅಂದರೆ ಸಾಮದಾನ ಭೇದ ಅಂತೀವಲ್ಲ, ಎಲ್ಲ ನಯ ಭಯಗಳಿಂದ, ಸಮ್ಮಾನದಿಂದ, ಎಲ್ಲದರಿಂದ ಪ್ರಯತ್ನ ಪಡೋದು. ಮತ್ತು ದೂತರನ್ನು ಕಳಿಸಿ ಏನು ಮಾಡಿದ್ರೂ ಎಲ್ಲ ನಿರರ್ಥಕವಾದಾಗ ವ್ಯಾಧಿ. ಸಂಪ್ರೇಷಣೇರಪಿ ಸರ್ವೈರ್ ನಿರಾಕೃತೈ, ಎಲ್ಲ ರಿಜೆಕ್ಟ್ ಆಯಿತು ಅಂದಾಗ ವ್ಯಾಧಿ. ಲವ್ ಫೇಲ್ಡ್ ಅಂತೀವಲ್ಲ, ಅದು ಇಲ್ಲಿಗೆ ಬರುತ್ತದೆ.
ಎಷ್ಟೆಷ್ಟು ಅದಕ್ಕೋಸ್ಕರ ಪ್ರಯತ್ನ ಪಡ್ತಾನೆ ಇರುತ್ತೆ, ಅದಾಗೋದಿಲ್ಲ. ಅದು ಎಲ್ಲೂ ಆಗುತ್ತೆ. ಇಂಡಿಯಾ ಪಾಕಿಸ್ತಾನದ ಮಧ್ಯೆ ವೈರ ಬಂದಾಗ ಏನೇನು ರಾಯಭಾರಿಗಳನ್ನ ಆ ಕಡೆ ಈ ಕಡೆ, ವಾಜಪೇಯಿ ಇರ್ಬೋದು, ನರಸಿಂಹರಾವ್ ಇರ್ಬೋದು, ನೆಹರು ಇರ್ಬೋದು, ಏನು ರೈಲ್ ಕಳಿಸಿದ್ರು ಇಲ್ಲ, ರೈಲ್ ಬಿಟ್ಟರೂ ಇಲ್ಲ, ಏನು ಮಾಡಿದ್ರು ಇಲ್ಲ, ಆಗುವಂಥದ್ದಲ್ಲ. ಹೀಗಾಗ್ಬಿಡ್ತದೆ. ವಿ ಅಗ್ರಿ ಟು ಡಿಸಗ್ರಿ ಅಂತ ಅನ್ನೋದು ಬರುತ್ತದಲ್ಲ. ಅಯ್ಯೋ, ಎಷ್ಟು ಬಾರಿ ಸ್ನೇಹಿತರ ಮಧ್ಯದಲ್ಲೇ ಆಗುತ್ತೆ. ನನಗೆ ಕೆಲವು ಸ್ನೇಹಿತರ ಮಧ್ಯದಲ್ಲಿ ಆಗಿದ್ದು, ಅದು ಏನೇನು ರಾಯಭಾರ ಮಾಡೋಕ್ಕೋದ್ರೂ ಯಾವ ಶ್ರೀಕೃಷ್ಣನ ಕೈನಲ್ಲೂ ತ್ಯಾಪೆ ಹಾಕೋಕ್ಕಾಗೋಲ್ಲ. ಆ ಥರ ಆಗಿಬಿಡ್ತದೆ. ಮುನಿಸಿಕೊಂಡು ಕೂತ್ಕೊಳ್ಳೋದಾಗುತ್ತದೆ. ಹಾಗೇನು ಮಾಡ್ತೀವಿ? ಇದು ವ್ಯಾಧಿ, ಮನೋರೋಗವಾಗಿಬಿಡುತ್ತದೆ. ಅದು ದೇಹಕ್ಕೂ ಇಳಿಯುತ್ತದೆ. ಜಡತ ಅಲ್ಲಿ ನೋಡಿ, ಮುಹ್ಯತಿ ಹೃದಯ ಮುಖಾಪಿ ಪ್ರಯಾತಿ ಶಿರಸಶ್ಚ ವೇದನಾ ತೀವ್ರ. ಎದೆ ಕಳವಳಗೊಂಡು ನೋವು ಬರ್ತಾ ಇದೆ ಅನ್ನೋ ಥರ ಆಗುತ್ತೆ, ತಲೆನೋವು ಬರ್ತಾ ಇದೆ ಅಂತ ಆಗುತ್ತೆ, ನನಗೆ ಧೈರ್ಯ ಇಲ್ಲ ಅಂತನ್ನುವುದು. ಈ ಎಲ್ಲ ಸ್ಥಿತಿ ವ್ಯಾಧಿಯ ಲಕ್ಷಣ. ಶರೀರ ಸೊರಗೋದು, ಬಣ್ಣ ಬದಲಿಸೋದು, ಇವೆಲ್ಲ ಆಗುತ್ತದೆ. ಪೃಷ್ಟಾನ ಕಿಂಚಿತ್ ಪ್ರಬ್ರೂತೆ ನ ಶೃಣೋತಿ ನ ಪಶ್ಯತಿ ಹಾಕಷ್ಟವಾಕ್ಯ ತೂಷ್ಣೀಕ ಜಡತಾಯಾಮ್ ಗತಸ್ಮೃತಿ. ಇನ್ನು ಜಡತೆ ಅಂತಂದರೆ ಏನು ಕೇಳಿದ್ರೂ ಉತ್ತರವೇ ಕೊಡದೇ ಇರತಕ್ಕಂಥದ್ದು, ಕಲ್ಲು ಗುಂಡಿದ್ದಂತೆ ಇರೋದು, ಬೆಲ್ಲ ಚೆಚ್ಚಿದ ಕಲ್ಲಂತೆ ಕೂತ್ಕೊಳ್ತಕ್ಕಂಥದ್ದು, ಆ ಮೂಂತಲೂ ಅಂದೇ ಇರತಕ್ಕಂಥದ್ದು, ಸುಮ್ಮನೆ ಅಯ್ಯೋ ಹಾ ಈ ಥರದ್ದು ಉದ್ಗಾರ ಮಾಡ್ತಾ ಇರ್ತಕ್ಕಂಥದ್ದು, ಏನೂ ಜ್ಞಾಪಕ ಇಲ್ದಿರೋದು. ಒಲೆ ಮೇಲೆ ಹಾಲಿಟ್ಟಿದ್ದು ಜ್ಞಾಪಕ ಇಲ್ಲ, ಮತ್ತೊಂದು ಜ್ಞಾಪಕ ಇಲ್ಲ, ಏನೂ ಇಲ್ಲ. ಗೆಜ್ಜೆಯನೇ ಉರ ಹೆಜ್ಜೆಯೇ ಪಿಲ್ಲಿ ಮರದೇ ಬಂದೆನೆ ಮನೆಯಲ್ಲಿ ಕೃಷ್ಣನ ಕೊಳಲಿನ ಕರೆ ಕರೆ ಅಂತ ಎಲ್ಲ ಪ್ರತಿಯೊಂದು ಮರೆತು ಬಿಡೋದು, ಯಾವುದರೊಳಗೂ ನೆನಪಿಲ್ಲ, ಆ ಬಗೆಯಲ್ಲಿ ಆಗ್ತಕ್ಕಂಥದ್ದು. ಇದೆಲ್ಲ ಲೋಕದಲ್ಲಿ ಕಾಣುವಂಥದ್ದೇನೆ. ಇದನ್ನು ಅಕಾಂಡೇ ದತ್ತ ಹುಂಕಾರ ತಥಾ ಪ್ರಶಿಥಿಲಾಂಗಿಕ ಶ್ವಾಸಗ್ರಸ್ತಾನನಾಚೈವ ಜಡತಾಭಿನಯೇ ಭವೇತ್. ಯಾವಾಗಲೂ ಕೇಳಿದ್ರೆ ಈಗೇನು ಕೇಳಿದ್ರಿ ಅಂತನ್ನೋದು, ಮತ್ತು ಇನ್ಯಾವಾಗಲೂ ಅಂತನ್ನೋದು. ಅವರೇನು ಮಾತಾಡಿಯೇ ಇಲ್ಲ, ಹುಂಕಾರ ಕೊಡಬೇಕೇ ಆಗಿಲ್ಲ, ಆಗಲು ಹೇಳ್ತಕ್ಕಂಥದ್ದು. ಮತ್ತು ಶರೀರ ಇಲ್ಲ ಸ್ಯಾಗ್ ಆಗೋದು, ಪ್ರಶಿಥಿಲಾಂಗಿಕ, ಉಸಿರು ನಿಟ್ಟುಸಿರು ಮೇಲುಸಿರು ಬರತಕ್ಕಂಥದ್ದು, ಇವೆಲ್ಲ ಜಡತ್ವದ ಲಕ್ಷಣ. ಇನ್ನು ಮರಣ. ಸರ್ವೈಕೃತೆ ಪ್ರತೀಕಾರೈರ್ ಯದಿನಾಸ್ತಿ ಸಮಾಗಮ ಕಾಮಾಗ್ನಿನ ಪ್ರದೀಪ್ತಾಯ ಜಾಯತೆ ಮರಣಂ ತತಃ. ಅದನ್ನು ಹೇಗೆ ಅಭಿನಯಿಸಬೇಕು ಅಂತ ಹೇಳೋದಿಲ್ಲ. ಸಾವನ್ನು ಎಲ್ಲ ಮುಗೀತು ಇನ್ನಿಲ್ಲ ಅಂದರೆ ಮರಣ ಅಂತ. ನಮ್ಮ ಸಾಂಪ್ರದಾಯಿಕ ವಿವೇಕದ ಪ್ರಕಾರ ಈ ವಿರಹದಲ್ಲಿ ಮರಣವನ್ನು ರಂಗಸ್ಥಳದಲ್ಲಿ ತೋರಿಸಬಾರದು ಅಂತ. ಅಂದರೆ ಅದು ಅಷ್ಟು ಒಳ್ಳೆಯದಲ್ಲ ತೋರಿಸ್ತಕ್ಕಂಥದ್ದು, ಸೂಚನೆಯಾಗಿ ಮಾಡಬೇಕು ಅಂತ. ಅದು ಆ ಕಾಲದ ಎಟಿಕೇಟ್, ಆ ಕಾಲದ ಸೆನ್ಸಾರ್ಗೆ ಶುದ್ಧ ಕಲೆಯ ದೃಷ್ಟಿ ಇರುತ್ತೆ ಅಂತಿಲ್ಲ. ಸೆನ್ಸಾರ್ಗೆ ಸಾಮಾಜಿಕ ದೃಷ್ಟಿ, ನೀತಿಯ ದೃಷ್ಟಿ ಜಾಸ್ತಿ ಇರ್ತದೆ. ಸೆನ್ಸಾರ್ನ ಬೋರ್ಡ್ನಲ್ಲಿರೋರು ತುಂಬ ಅತ್ಯುತ್ತಮವಾಗಿ ಕಲಾದೃಷ್ಟಿಯಿಂದಲೇ ನೋಡಬೇಕು ಅಂತೇನೂ ಇಲ್ಲ. ಅಲ್ಲಿ ಕಲೆ ಗೊತ್ತಿಲ್ಲದೆ ಇದ್ದು ಇರ್ತಾರೆ. ಎಷ್ಟೋ ಬಾರಿ ಸಿನಿಮಾ ತಯಾರು ಮಾಡೋರಲ್ಲೇ ಅಂಥವ್ರು ಇರೋವಾಗ ಸೆನ್ಸಾರ್ ಬೋರ್ಡಲ್ಲಿ ಅಂಥವ್ರು ಇರೋದ್ರೊಳಗೆ ಯಾವುದೇ ಆಶ್ಚರ್ಯವಿಲ್ಲ. ಇದು ಕೋಮು ಸೌಹಾರ್ದ ವೇದಿಕೆಗೆ ಅನುಕೂಲವಾಗಿದೆಯಾ? ಇದು ಜಾತಿ ಮತಗಳ ಮಧ್ಯದಲ್ಲಿ ವೈಷಮ್ಯ ತರತಕ್ಕಂಥದ್ದ? ಇದು ದೇಶಕ್ಕೆ ಅವಮಾನ ಮಾಡುವಂಥದ್ದ? ಇದು ಯಾವುದೋ ಪ್ರಾಣಿ ಹಿಂಸೆ ಮಾಡುವಂಥದ್ದು? ಈಗೇನೇನೋ ಕೆಲವು ಫ್ಯಾಕ್ಟರ್ಸ್ ಇಟ್ಕೊಂಡಿರ್ತಲ್ಲ, ಅದರ ಚೌಕಟ್ಟಿನಲ್ಲಿ ಅದನ್ನು ನೋಡುವುದಾಗುತ್ತದೆ. ಹಾಗೆ ಮಾಡ್ತಾರೆ. ಇಲ್ಲಿ ಆ ಥರದ್ದು ಅಂತಲ್ಲ. ಸೆನ್ಸಾರ್ ಬೋರ್ಡಿನ ಒಂದು ಆಯಾಮ ಪ್ರಾಚೀನ ಭಾರತದಲ್ಲಿ ಇದ್ದಂಥ ರೀತಿಯದು ಬಂದಿದ್ದಿರ್ಬೋದು. ಮತ್ತು ಜನಸಾಮಾನ್ಯರಿಗೆ ದುಃಖ ಅಂತ ತಾಳ್ಕೊಳ್ಳೋಕ್ಕಾಗೋಲ್ಲ, ಬಹಳ ಕಷ್ಟವಾಗುತ್ತದೆ. ಎಷ್ಟೋ ಜನ ಟ್ರಾಜಿಕ್ ಫಿಲ್ಮ್ಸನ್ನು ಸಕ್ಸಸ್ಫುಲ್ ಮಾಡಿದ್ದ ಕಾಲ ಒಂದಿತ್ತು, ಈಗ ಇಲ್ಲ ನೋಡಿ. ಈಗ ಟ್ರಾಜಿಡಿಯನ್ನು ಜನ ಮೆಚ್ಚುವುದೇ ಇಲ್ಲ. ನಾನು ಈಚೆಗೂ ಅದನ್ನು ಈ ವೇದಿಕೆ ಮೇಲೆ ಹೇಳಿದೆ. ಜನಕ್ಕೆ ತಾಳ್ಕೊಳ್ಳೋಕ್ಕಾಗೋದಿಲ್ಲ. ಮುಂಚೆ ತುಂಬ ಕಷ್ಟಪಡ್ತಾ ಇದ್ದರಿಂದ ಇದು ಹೀಗೇ ಇದ್ದಿದ್ದು ಅಂತ. ಒಂದು ಕಾಲದ ಬಹಳ ಟ್ರಾಜಿಡಿ ಫಿಲ್ಮ್ಗಳನ್ನು ಈಗ ಯಾರು ರೀಮೇಕ್ ಮಾಡಿದ್ರೆ ಕಷ್ಟ. ಅದನ್ನು ಬೇರೊಂದು ರೀತಿಯಲ್ಲಿ ತೋರಿಸ್ಬೇಕು ಕೊನೆ ಪಕ್ಷ, ಇಲ್ಲದೇ ಇದ್ದರೆ ಅವಂಥ ಸಕ್ಸಸ್ ಆಗೋದಿಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇವನ್ನೆಲ್ಲವನ್ನು ಅಭಿನಯಿಸುವಂಥದ್ದು ದಶವಿಧ ಕಾಮಾವಸ್ಥೆಯಲ್ಲಿ, ದಶಮನ್ಮಥ ದಶಾವಸ್ಥೆಯಲ್ಲಿ ಬರ್ತಕ್ಕಂಥದ್ದು ಅಂತ. ಕುಮಾರವ್ಯಾಸ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಪಾಂಡುವಿನ ಮರಣದ ಸಂದರ್ಭದಲ್ಲಿ, ಆ ಪಾಂಡುವಿನ ಮರಣದ್ದಲ್ಲ, ಶಂತನು ತನ್ನ ಮಗನಿಗೆ ಮದುವೆ ಮಾಡೋ ವಯಸ್ಸಿನಲ್ಲಿ ಯಮುನಾ ನದಿ ತೀರದಲ್ಲಿ ಬೇಟೆಗೋ ವನವಿಹಾರಕ್ಕೂ ಹೋಗಿದ್ದಾಗ ಅಲ್ಲಿ ಸತ್ಯವತಿ ಮತ್ಸ್ಯಗಂಧಿಯನ್ನು ನೋಡಿ ಮರುಳಾಗಿ ಬರ್ತಾನೆ. ಅವರಪ್ಪ, ನಿನ್ನ ರಾಜ್ಯವನ್ನು ನಮ್ಮ ಮಕ್ಕಳಿಗೆ ಕೊಡೋ ಹಂಗಿದ್ರೆ ಮಾತ್ರ ಒಪ್ಕೋತೀನಿ, ಮದುವೆಗಿಲ್ದಿದ್ರೆ ಇಲ್ಲ ಅಂದು ಬಿಡ್ತಾನೆ ದಾಶರಾಜ.
ಅವನಿಗೆ ದೊಡ್ಡ ಬೆಳೆದಂತಹ ವೀರಾಧಿವೀರನಾದ ಮಗನನ್ನು ಬಿಟ್ಟು ಕೊಡೋಕ್ಕಿಷ್ಟವಿಲ್ಲ, ಇವಳನ್ನ ಬಿಟ್ಟು ಬದುಕೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಾನೆ. ವಿರಹದ ಆವುಗೆ ಕಿಚ್ಚು ಭೂಮೀಶ್ವರನ ಬಳಲಿಸಿತು ಅಂತ ಕವಿ ಹೇಳ್ತಾ, ಇಂಥದ್ದು 8-9 ಆಯಿತು ಅಂತ. 7-8ರ ಬಳಿಕ 9 ಕೌಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು 9ಕ್ಕೆ ಬಂದ್ಬಿಡ್ತು. ಇನ್ನು ಜಡತಾ ವ್ಯಾಧಿ ಬಂತು, ಇನ್ನು ಮರಣವೇ ಆಗಬೇಕು ಅಂತ ಅಷ್ಟೊತ್ತಿಗೆ ಭೀಷ್ಮ ತಿಳ್ಕೊಂಡು ತಾನೇ ಹೋಗ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿ ಬರ್ತಾನೆ. ಅದು ಕೊನೆಗೆ ಅವ್ಯವಸ್ಥೆ ಆಗುತ್ತದೆ, ಗೊತ್ತೇ ಇದೆ ನಮಗೆ ಮಹಾಭಾರತದ ಕಥೆ. ಹೀಗೆ ಇವೆಲ್ಲ ಕೂಡ ಈ ಶಾಸ್ತ್ರದಲ್ಲಿ ವರ್ಣಿಸುವ ರೀತಿ ನೋಡಿದ್ರೆ ಲೋಕದಲ್ಲಿ ಕಾಣುವುದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಆ ಡೀಟೇಲಿಂಗ್ ಇದೆಯಲ್ಲ, ಡಯಾಗ್ನೋಸಿಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ, ಅದು ತುಂಬ ಎಕ್ಸ್ಟ್ರಾರ್ಡಿನರಿ ಅಂತ ನನಗನ್ನಿಸುತ್ತದೆ. ಆಮೇಲೆ ಇಲ್ಲಿ ಬೇರೆ ಬೇರೆ ನಾಟಕಗಳಲ್ಲಿ, ರೂಪಕಗಳಲ್ಲಿ ಬೇರೆ ಬೇರೆ ಸಮಾಜವನ್ನು ವರ್ಣಿಸಬೇಕಾಗುತ್ತದೆ. ಮುಖ್ಯವಾಗಿ ನಾಟಕ ಪ್ರಸಿದ್ಧವಾದ ಕಥೆಯನ್ನು ಒಳಗೊಂಡದ್ದು. ಪ್ರಖ್ಯಾತಂ ವಸ್ತು ಇತಿವೃತ್ತಂ ಅಂತಂತಾರೆ. ಇತಿಹಾಸವನ್ನು ಅಥವಾ ಪೌರಾಣಿಕ ಕಥಾ ಸಂದರ್ಭವನ್ನು ಬಳಸಿಕೊಳ್ಳಬೇಕು ಅಂತ. ಏಕೆಂದರೆ ತುಂಬ ದೊಡ್ಡ ಕ್ಯಾನ್ವಾಸ್ ಇರುತ್ತೆ, ತುಂಬ ದೊಡ್ಡ ಪಾತ್ರಗಳಿರುತ್ತವೆ. ಆ ದೊಡ್ಡ ದೊಡ್ಡ ಪಾತ್ರಗಳಿಗೆ, ದೊಡ್ಡ ದೊಡ್ಡ ಕಥಾನಕಕ್ಕೆ, ಲೋಕ ಪ್ರಸಿದ್ಧವಾದ ಇತಿವೃತ್ತಕ್ಕೆ ತುಂಬ ವಿವರಗಳನ್ನು ಕೊಡಬೇಕಾಗಿಲ್ಲ. ಕಲಾ ಕೌಶಲವನ್ನು ಬೆಳೆಸೋದಕ್ಕೆ ಹೆಚ್ಚಿನ ಅವಕಾಶ ಉಂಟು. ಈಗ ಚಿತ್ರ ಬರೆಯುವಲ್ಲಿ ಒಂದು ಕೃಷ್ಣ ಅಂದರೆ ಎಷ್ಟು ಒಡವೆ ಹಾಕ್ಬೋದು. ಅದೇ ಈ ಹೊತ್ತಿನ ಯಾವುದೋ ಒಬ್ಬ ಗಂಡಸು ಅಂತಂದರೆ ಅವನಿಗೆ ಏನು ಕರ್ಣಾಭರಣ ಹಾಕೋಕ್ಕಾಗುತ್ತಾ, ಕಟಕ ಹಾಕೋಕ್ಕಾಗುತ್ತಾ, ಕಿರೀಟ ಇಡೋಕ್ಕಾಗತ್ಯ? ವಿಕಾರವಾಗುತ್ತದೆ. ಹೀಗಾಗಿ ಪ್ರಸಿದ್ಧ ಪೌರಾಣಿಕ ವಸ್ತುಗಳನ್ನು ಇಟ್ಟುಕೊಂಡಾಗ ನಮಗೆ ಆ ಘನತೆ ಬೇರೆ ಇರುತ್ತದೆ. ಈಗ ನೋಡಿ, ಒಂದು ದೇಶದ ರಾಜನ ಕಥೆ ಅಂದರೆ ಆ ಒಬ್ಬ ದೇಶದ ರಾಜ ಒಂದು ತೀರ್ಮಾನ ತಗೊಂಡ್ರೆ ಇಡೀ ದೇಶದ ಜನದ ಬದುಕು ಹಾಗೋ ಹೀಗೋ ಆಗುತ್ತದೆ. ಅಂದರೆ ಎಷ್ಟು ಡಿಸಿಸಿವ್ ಆದಂಥದ್ದು. ಈಗ ಒಬ್ಬ ಅಮೆರಿಕನ್ ಪ್ರೆಸಿಡೆಂಟು, ಇಂಡಿಯನ್ ಪ್ರೈಮ್ ಮಿನಿಸ್ಟ್ರು ಒಂದು ತೀರ್ಮಾನ ತಗೊಂಡ್ರೆ ಏನಾಗಬಹುದು ಅದು ಇರುತ್ತಲ್ಲ. ನರೇಂದ್ರ ಮೋದಿ ಹೋಗಿ ಅಲ್ಲಿ ಕೇದಾರದಲ್ಲಿ ಒಂದು ಗುಹೆಯೊಳಗೆ ಕಾವಿ ಉತ್ತರೀಯವನ್ನು, ಶಾಲನ್ನು ಹೊದ್ದುಕೊಂಡು ಕೂತ್ಕೊಂಡಿದ್ದು ಓವರ್ನೈಟ್ ಪ್ರಸಿದ್ಧಿ ಪಡೆದುಬಿಡ್ತು. ನಾವಾಗಲೂ ಎಷ್ಟು ಕೂತ್ಕೊಂಡ್ರೂ ಏನೂ ಆಗೋದಿಲ್ಲ. ಪ್ರಭಾವ ಅನ್ನೋದು ಜನಗಳ ಮೇಲೆ ಬೀರೋದಕ್ಕೆ ಆ ಅಧಿಕಾರ ಅನ್ನೋದು ಬೇಕಾಗಿರುತ್ತದಲ್ಲ. ಎಲ್ಲರೂ ಅವ್ರನ್ನ ಅನುಕರಿಸ್ತಾರೆ, ಅವ್ರ ಸ್ಟೈಲು, ಅವ್ರ ಫ್ಯಾಷನ್ನು. ಹೀಗಾಗಿ ಸ್ಟೇಕ್ಸ್ ಆರ್ ಮೋರ್. ಅದರಿಂದ ಪರಿಣಾಮ ಎಂಥದ್ದು ಅಂತ ಗೊತ್ತಾಗುತ್ತದೆ. ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಳಿಗೆ ದಾಸರಾದರ ಸೀಸರ್ ಅಂಟೆನಿಗಳಂತ ಕಗ್ಗದಲ್ಲಿ DVG ಬರ್ತಾರಲ್ಲ, ದೇಶಕಂ ಅವರ ಜಸಕಂ ಅಂಕುಶಮಾಯಿತು ನಾಸಾಪುಟದ ರೇಖೆ ಮಂಕುತಿಮ್ಮ. ಒಬ್ಬ ಕ್ಲಿಯೋಪ್ಯಾಟ್ರ ತನ್ನ ಸೌಂದರ್ಯದ ಮೂಲಕವಾಗಿ ರೋಮ್ನ 3 ಮಹಾಸೇನಾಪತಿಗಳು, ರೋಮ್ನ ಭವಿಷ್ಯವನ್ನೇ ನಿರ್ಧಾರ ಮಾಡ್ತಕ್ಕಂಥವ್ರು, ಪಾಂಪಿ, ಆಮೇಲೆ ಜೂಲಿ ಸೀಸರ್, ಆಮೇಲೆ ಮಾರ್ಕಸ್ ಆ್ಯಂಟನಿ, ಇವರು 3ಗಳನ್ನು ತನ್ನ ವಶೀಕರಣ ಮಾಡ್ಕೊಂಡ್ಬಿಟ್ಲು, ತನ್ನ ಕೈಗೊಂಬೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಲು 3 ಅವಧಿಯಲ್ಲಿ. ಅಂದರೆ ತನ್ನ ಅರ್ಲಿ ಯೂತಲ್ಲಿ ಪಾಂಪೆ, ಪ್ರೈಮ್ ಯೂತಲ್ಲಿ ಸೀಸರ್, ಆಮೇಲೆ ಮಿಡ್ಲೇಜಲ್ಲಿ ಮಾರ್ಕ ಆ್ಯಂಟನಿನ. ಹೀಗೆ ಆ ದೇಶಕ್ಕೇನೆ ಏನೇನೋ ಆಗ್ಬಿಡ್ತು. ರೋಮ್ ಸಾಮ್ರಾಜ್ಯ 3 ಖಂಡಗಳಲ್ಲಿ ಹಬ್ಬಿತ್ತು. ಆಫ್ರಿಕಾ ಅಂದರೆ ಉತ್ತರ ಆಫ್ರಿಕಾ ಎಷ್ಟೋ ಭಾಗ, ಆಮೇಲಿಂದ ಪಶ್ಚಿಮ ಏಷ್ಯಾ, ಇಡೀ ಯುರೋಪ್, ಇಷ್ಟು ವ್ಯಾಪ್ತಿ ಇತ್ತು. ಈಗಿನ ರಷ್ಯಾಗೂ ಇಲ್ಲದೆ ಇರೋ ವ್ಯಾಪ್ತಿ, ಅಮೆರಿಕಾಗೂ ಇಲ್ಲದೆ ಇರೋ ವ್ಯಾಪ್ತಿ, ಕೆನಡಾಗೂ ಇಲ್ಲದೆ ಇರೋ, ಚೈನಾಗೂ ಇಲ್ಲದೆ ಇರೋಂಥ ವ್ಯಾಪ್ತಿ ಇತ್ತು. ಮತ್ತು ಅದು ಹತ್ತಿರ ಒಂದು 600 ವರ್ಷಗಳಿಗೂ ಹೆಚ್ಚು ಕಾಲ ಬಾಳಿ ಬದುಕಿದಂಥ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯ. ಅಂದರೆ ಎಷ್ಟು ದೊಡ್ಡದಾಗಿತ್ತು. ಆ ಸಾಮ್ರಾಜ್ಯದ ಸೇನಾನಿಗಳು, ನಾಯಕರು ಯಾರಿದ್ದಾರೆ, ಅವರ ಮೇಲೆ ಇವಳ ಪ್ರಭಾವ ಅಂತಂದರೆ ಏನಾಗಬಹುದು? ಅಷ್ಟೆಲ್ಲ ದೂರಕ್ಕೆ ಅದಕ್ಕೆ ಲೇಡಿ ಮೌಂಟ್ ಬ್ಯಾಟನ್ನು ಇಲ್ಲಿ ಸೈನ್ ಮಾಡು, ಅಲ್ಲಿ ಸೈನ್ ಮಾಡು ಅಂತಂದರೆ ಕಣ್ಣು ಮುಚ್ಚಿಕೊಂಡು ಮುಂಡೆ ಮಗ ನೆಹರು ಸೈನ್ ಮಾಡಿ ಶಾಶ್ವತವಾದ ಸಮಸ್ಯೆಯನ್ನು ತಂದುಕೊಟ್ಟ ಅಂತಂದರೆ, ಒಂದು ಸ್ಥಾನದಲ್ಲಿದ್ದವರು ಏನೋ ಮಾಡೋಕ್ಕೆ ಹೋದರೆ ಅದು ಯಾವುದೆಲ್ಲ ರೀತಿ ಪರಿಣಾಮ ಬೀರುತ್ತದೆ ಅನ್ನೋದು ನಮಗೆ ಗೊತ್ತೇ ಇದೆ. ಇಂಥದ್ದನ್ನು ಮಹಾಕಾವ್ಯಗಳಿಗೆ, ಮಹಾನಾಟಕಗಳಿಗೆ, ಮಹಾಕಾದಂಬರಿಗಳಿಗೆ ವಸ್ತುವಾಗಿ ತಗೊಂಡಾಗ ಆ ಕ್ಯಾನ್ವಾಸ್ ಎಷ್ಟು ದೊಡ್ಡದಿರುತ್ತಲ್ಲ ನೋಡಿ. ನಾನು ಎಷ್ಟೋ ಬಾರಿ ಹೇಳ್ತಾನೆ ಇರ್ತೀನಿ, ಮತ್ತು ಅದೇ ಉದಾಹರಣೆ ಹೇಳಬೇಕು. ಅದಕ್ಕಿಂತ ಪರಿಣಾಮಕಾರಿಯಾದದ್ದು ನನಗೆ ಕಾಣಿಸಲ್ವಾದ್ದರಿಂದ ಯಾರಿಗೂ ಗೊತ್ತಿದ್ರೆ ಇನ್ನೂ ಒಳ್ಳೆ ಉದಾಹರಣೆ ಹೇಳಬೇಕು ದಯವಿಟ್ಟು. ನಲ್ಲಿ ತಿರುಗಿಸಿದ್ರೂ ವಾಟರ್ ಫಾಲ್ಸ್, ನಯಾಗ್ರಾನು ವಾಟರ್ ಫಾಲ್ಸ್, ವಾಟರ್ ಫಾಲ್ಸ್ ಅಲ್ಲೂ ವಾಟರ್ ಫಾಲ್ಸ್. ಅಂದರೆ ಅದಕ್ಕಿರೋ ಡಿಸ್ಚಾರ್ಜ್ ಏನು, ಎಷ್ಟು ಕ್ಯೂಸೆಕ್ಸು, ಕೋಟಿ ಕ್ಯೂಸೆಕ್ಸ್ಗಳಷ್ಟು ಒಂದೇ ಬಾರಿ ಹರಿಯುತ್ತದೆ ಅಂತಂದರೆ ಅದನ್ನು ನೋಡೋಕ್ಕೆ ಹೋಗ್ತಾರೆ. ನಲ್ಲಿ ನೀರು ನೋಡೋದಕ್ಕೆ ಯಾರು ಹೋಗ್ತಾರೆ? ಹೀಗೆ ಅದು ಭವ್ಯತೆ, ಅದು ಭವ್ಯೋದಾರವಾದ ಕ್ರಮ. ಹಾಗಾಗಿ ರಾಜರುಗಳನ್ನು ಎಲ್ಲ ತಗೋತಾರೆ. ಶೇಕ್ಸ್ಪಿಯರ್ ಕೂಡ ತನ್ನ ಬರವಣಿಗೆಯಲ್ಲಿ
ಮಿನಿಮಮ್ ಅಂದರೆ ಒಬ್ಬ ಡ್ಯೂಕ್, ಅವನನ್ನು ಇಟ್ಕೊಂಡ್ರೆ ಟ್ರ್ಯಾಜಿಡಿ ಬರೆದಿರೋದು. ಕಿಂಗ್ ಆರ್ ಡ್ಯೂಕ್, ಅದಕ್ಕಿಂತ ಕಡಿಮೆ ಹೋಗೇ ಇಲ್ಲ. ಇವರೆಲ್ಲ ಏನು ಶ್ರೀಮಂತರನ್ನ ಕುರಿತೇ ಬರೀತಾರೆ ಅಂತಂದರೆ ಅದು ಹಾಗಲ್ಲ. ಅವರು ತೀರ್ಮಾನಗಳು ಯಾವುದೆಲ್ಲ ರೀತಿ ಪರಿಣಮಿಸಬಹುದು ಅನ್ನೋದಕ್ಕೋಸ್ಕರವಾಗಿ ತೆಗೆದುಕೊಳ್ಳೋದು. ಅದಕ್ಕಾಗಿ ಇನ್ನು ಅಭ್ಯಂತರೋಪಚಾರ ಅಂತ ಒಂದು ಇಟ್ಕೊಳ್ತಾನೆ. ಅಲ್ಲಿ ರಾಜಾಧಿರಾಜರುಗಳ ಜೀವನ ಹೇಗಿರುತ್ತೆ, ಅವರು ಇಷ್ಟಾನಿಷ್ಟಗಳನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ. ಅಲ್ಲಿ ಪ್ರಚ್ಛನ್ನ ಕಾಮಿತ, ಸ್ಪಷ್ಟ ಕಾಮಿತ, ವಾಸಕೋಚಿತ ಈ ಥರದ್ದೆಲ್ಲ. ನೋಡಿ, ಸಾಮಾನ್ಯ ವ್ಯಕ್ತಿ ಅಂಥ ಕದ್ದು ಮುಚ್ಚಿ ಎಲ್ಲ ಮಾಡಬೇಕಾಗಿಲ್ಲ. ಅವನ ಪ್ರೇಯಸಿ ಜೊತೆ ಅವನ ಸಿನಿಮಾಗೆ ಮಾಲ್ನಲ್ಲಿ ಯಾವುದೋ ಒಂದು ನಡೀತಾ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ಅಂತಂದರೆ ಯಾರು ಕೂಡ ಅದನ್ನು ದುರ್ಬೀನ್ ಹಾಕ್ಕೊಂಡು ನೋಡೋದಿಲ್ಲ, ಪೇಪರ್ಗಳಲ್ಲಿ ಗಾಸಿಪ್ ಮಾಡೋದಿಲ್ಲ. ಅದೇ ಆಳುವವರು ಅಲ್ಲಿಗೆ ಏನಾದರೂ ಹೋದರೆ, ಅಥವಾ ದೊಡ್ಡ ಬಿಸ್ನೆಸ್ ಟೈಕೂನ್ ಹೋದರೆ, ಅಥವಾ ಒಬ್ಬ ಫಿಲ್ಮ್ ಸ್ಟಾರ್ ಹೋದರೆ ಏನಾಗುತ್ತೆ? ಎಲ್ಲಿವರೆಗೆ ಅಂತಂದರೆ ಇದು 60 ವರ್ಷದ ಹಿಂದಿನ ಮಾತು. ತೆಲುಗಿನ ಬಹಳ ಪ್ರಸಿದ್ಧ ನಟ, ದಾದಾ ಫಾಲ್ಕೆ ಅವಾರ್ಡ್ ಎಲ್ಲ ತೆಗೆದುಕೊಂಡ ಅಕ್ಕಿನೇನಿ ನಾಗೇಶ್ವರರಾವು ತನ್ನ ಹೆಂಡತಿ ಅನ್ನಪೂರ್ಣ ಜೊತೆಗೆ ಯಾವುದೋ ಒಂದು ಸಿನಿಮಾಗೆ ಹೋಗಿದ್ದಂತೆ. ಆತನದೇ ಸಿನಿಮಾ, ಅದು ರಿಲೀಸ್ ಆಗಿದೆ, ಥಿಯೇಟ್ರಲ್ಲಿ ಹೇಗಿದೆ ಅಂತ ನೋಡಬೇಕು. ಆಗೆಲ್ಲ ಮನೆಯಲ್ಲೇ ಹೋಮ್ ಥಿಯೇಟ್ರ್ ಇತ್ಯಾದಿ ಎಲ್ಲ ಇರಲಿಲ್ವಲ್ಲ, ತುಂಬ ಕಷ್ಟ. ಅದಕ್ಕೆ ಸಿನಿಮಾಗೆ ಹೋಗಿದ್ದು, ಮತ್ತು ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡಬೇಕು ಅಂತ. ಯಾವಳ ಜೊತೆನೋ ಬಂದುಬಿಟ್ಟಿದ್ದಾನೆ, ಅವಳನ್ನು ಹಿಡ್ಕೊಂಡು ಅಂತ ಗಲಾಟೆ ಮಾಡಿದ್ರಂತೆ ಜನ. ಆತನ ಹೆಂಡತಿಗೆ ತುಂಬ ಸಂಕೋಚವಾಯಿತಂತೆ. ಆಮೇಲೆ ಎಂದೂ ಕೂಡ ಆ ತರಹ ಸಾರ್ವಜನಿಕವಾದ ಚಲನಚಿತ್ರ ಮಂದಿರಕ್ಕೆ ಹೋಗಲೇ ಇಲ್ವಂತೆ. ಯಾಕೆಂದರೆ ಯಾರ ಜೊತೆ ಬಂದರೂ ಅವರಿಗೆ ಅವಮಾನ ಆಗುತ್ತೆ. ಮಗಳ ಜೊತೆ ಬಂದರೂ ಅವಮಾನ, ಅಕ್ಕನ ಜೊತೆ ಬಂದರೂ ಅವಮಾನ, ತಂಗಿ ಜೊತೆ ಬಂದರೂ ಅವಮಾನ. ಸ್ವಂತ ಹೆಂಡತಿನೇ ಯಾವಳ ಬೆಲೆವೆಣ್ಣು ಅಂತ ಭಾವಿಸುತ್ತೆ ಜಗತ್ತು ಅಂತ. ಇದು ಈ ಥರದ ಸಮಸ್ಯೆ ಇರುತ್ತದೆ. ಹಾಗಾಗಿ ಅವ್ರು ಗುಟ್ಟಾಗಿ ಮಾಡ್ಕೊಳ್ಬೇಕಾಗುತ್ತದೆ. ಬುರ್ಕ ಹಾಕ್ಕೊಂಡು ಓಡಬೇಕಾಗುತ್ತೆ, ಸರ್ದಾರ್ಜಿಗಳ ಥರ ಪೇಟ ಕಟ್ಟಿಕೊಂಡು ಗಡ್ಡ ಕಟ್ಟಿಕೊಂಡು ಓಡಾಡಬೇಕಾಗುತ್ತದೆ. ಈ ಥರದ್ದೆಲ್ಲ ಇರ್ತದೆ. ಅದು ಪ್ರಚ್ಛನ್ನ ಕಾಮಿತ ಅಂತ. ಇದೆಲ್ಲ ಏನು ಅವ್ರದ್ದೇ ಬದುಕಾಯ್ತಲ್ಲ ಅನ್ನೋದಕ್ಕೆ ಸಾಮಾನ್ಯರ ಬದುಕಿನಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಬೇಕಾಗಿಲ್ಲ. ಇದನ್ನು ನೋಡಿ ಒಬ್ಬ ರಾಜ ಗುಟ್ಟಿನಲ್ಲಿ ಏನೇನೋ ಮಾಡ್ತಾನೆ ಅಂದರೆ ಅದು ಹೇಗೆ ಮಾಡ್ಬೋದು? ಬಹಳ ಹಿಂದೆ ಅಡ್ರಿ ಹೆಬ್ಬರ್ನ್ ಮತ್ತು ಗ್ರಿಗರಿ ಪೆಕ್ ಇಬ್ಬರು ಸೇರಿ ಮಾಡಿದಂಥ ರೋಮನ್ ಹಾಲಿಡೇ ಅಂತ ಅದ್ಭುತವಾದ ಸಿನಿಮಾ ಬಂದಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ತುಂಬ ಸುಂದರವಾಗಿತ್ತು. ಅವಳು ರಾಜಕುಮಾರಿಗೆ ರೋಮ್ನಲ್ಲಿ ಒಂದು ಇಡೀ ದಿವಸ ಯಾವ ಅಂಗರಕ್ಷಕರ, ಯಾವ ಪ್ಯಾಲೇಸ್ ಎಟಿಕೇಟ್ಸು, ಅದು ಯಾವುದ್ರದ್ದು ನಿಯಮ ಇಲ್ಲದೆ ಮಜವಾಗಿ ತಿರುಗಬೇಕು ಅಂತ ಇದ್ದದ್ದು. ಅದು ಅಲ್ಲಿದ್ದ ಒಬ್ಬ ಪತ್ರಕರ್ತನ ಮೂಲಕವಾಗಿ ಆಗುತ್ತೆ. ಆ ಪತ್ರಕರ್ತ ತಾನು ತಿಳ್ಕೊಂಡಿರ್ತಾನೆ, ಇವಳು ಫೋಟೋಗಳನ್ನು ಮತ್ತೊಂದನ್ನು ಎಲ್ಲ ಫ್ರೀಯಾಗಿರೋದು, ಮುಕ್ತವಾಗಿ ಓಡಾಡೋದನ್ನು ತೆಗೆದು ಒಂದು ಸೆನ್ಸೇಷನಲ್ ಸ್ಟೋರಿ ಮಾಡಬೇಕು ಅಂತ ಅವನ ಆಲೋಚನೆ ಇರುತ್ತದೆ. ಕಡೆಗೆ ಅವನು ಹಾಗೆ ಮಾಡೋಲ್ಲ. ಯಾಕೆಂದರೆ ಇವಳನ್ನು ಪ್ರೀತಿಸಿ ಇವಳು ಬದುಕನ್ನು ಹಾಗೆ ಬೀದಿಗೆ ತರಬಾರ್ದು ಅಂತ. ನಮಗೆ ಗೊತ್ತಿದೆ, ಪ್ರಿನ್ಸೆಸ್ ಡಯಾನಾ ಅವಳು ಸಾವು ಹೇಗಾಯಿತು. ಆ ಪಾಪರಾಜಿ ಅಂತ ಕರೀತಾರಲ್ಲ, ಪಾಪರಾಜಿ ಸಂಸ್ಕೃತದಲ್ಲಿ, ಅವರು ಚೇಸ್ ಮಾಡಿದ್ದು. ಅಂದರೆ ಇದು ಎಷ್ಟು ಸೆನ್ಸೇಷನಲ್ ಆಗಿರ್ತಕ್ಕಂಥ ಕಥಾನಕ ಆಗಬಹುದು. ಅದೇ ನಮ್ಮ ಪಕ್ಕದ ಮನೆ ಹುಡುಗ ಎದುರು ಮನೆ ಹುಡುಗಿ ಜೊತೆಗೆ ಹೋದರೆ ನಾವು 2 ದಿವಸ ಗಾಸಿಪ್ ಮಾಡ್ಬೋದೇ ಹೊರತುವೆ ಅದನ್ನು ಸೆನ್ಸೇಷನಲ್ ಆಗಿ ಮಾಡೋಕ್ಕಾಗೋದಿಲ್ಲ. ಅದನ್ನು ಸೆನ್ಸೇಷನಲ್ ಆಗಿ ಮಾಡಬೇಕಾದ್ರೆ ಅಲ್ಲ ಅವಳೆಲ್ಲಿಂದನೂ ಟೆರರಿಸ್ಟ್ಗಳ ಕೈನಲ್ಲಿ ಕಿಡ್ನ್ಯಾಪ್ ಆಗಬೇಕು, ಇವನು ಸಾಹಸ ಮಾಡಬೇಕು, ಅಕ್ಷಯ್ ಕುಮಾರೋ ಯಾರೋ ಬರಬೇಕಾಗತ್ತೆ, ಈ ಥರ ಆಗಬೇಕಾಗುತ್ತದೆ. ಅಂದರೆ ಈ ಒಂದು ಅದ್ಭುತ ಅನ್ನುವುದು, ಲೋಕೋತ್ತರ ಚಮತ್ಕಾರ ಅನ್ನೋದು ಬರಬೇಕಾದ್ರೆ ಹೇಗೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಸ್ಪಷ್ಟ ಕಾಮಿತ ಅಂತ, ಅವರು ಗುಟ್ಟು ಮುಚ್ಚು ಮರೆ ಇಲ್ಲದೆ ನಡೆಸ್ತಕ್ಕಂಥ ಪ್ರಣಯ ವ್ಯವಹಾರಗಳು, ಅದು ಅರಮನೆಯ ಒಳಗಡೆ ಇರತಕ್ಕಂಥದ್ದು. ಅದು ಹೇಗೆ? ನೀವು ಕಾಳಿದಾಸನ ಮಾಲವಿಕಾಗ್ನಿಮಿತ್ರದಿಂದ ಮೊದಲುಗೊಂಡು ಬೇಕಾದಷ್ಟು ನಾಟಿಕಾ ಅನ್ನುವ ಪ್ರಕಾರದ ರೂಪಕಗಳು ಬಂದವು. ನಾಟಿಕಾ ಅಂದರೆ ಹೇರಮ್ ಒಪೇರಾ ಅಂತ ಕರೀಬಹುದು. ಅಂತಃಪುರದ ವೈನೋದಿಕ, ಅದೆಲ್ಲ ನಮ್ಮ ಒಳ್ಳೆ ಪ್ರಿಟಿ ನಾನ್ಸೆನ್ಸ್ TV ಸೀರಿಯಲ್ಗಳ ತರಹ ಇರುತ್ತೆ. ಅಲ್ಲಿ ರಾಜನಿಗೆ ಅಂತಃಪುರದ ಒಬ್ಬ ಪರಿಚಾರಿಕೆಯ ಮೇಲೆ ಮನಸ್ಸು ಬರುತ್ತೆ. ಆ ಪರಿಚಾರಿಕೆ ಇವನ ರಾಣಿಯ ಪರಿಚಾರಿಕೆನೇ ಆಗಿರ್ತಾಳೆ. ಆ ರಾಣಿ ಕಣ್ಣಿಗೆ ಬೀಳದೆ ಇವಳನ್ನು ಮೀಟ್ ಮಾಡೋದು ಹೇಗೆ ಅಂತ ಇವನ ಚಿಂತೆ. ಅದಕ್ಕೆ ಇವನ ಸ್ನೇಹಿತ ವಿದೂಷಕ ಯಾವುದೋ ದಾರಿ ಹುಡುಕೋದು. ಆ ಪರಿಚಾರಿಕೆಗೆ ಮತ್ತೊಬ್ಬ ಸಖಿ ಇರ್ತಾಳೆ, ಅವಳು ಸ್ವಲ್ಪ ಸೀನಿಯರ್, ಅವಳಿಗೆ ಯಾವುದೂ ಸ್ಟೇಕ್ಸ್ ಇರೋಲ್ಲ. ಅವಳು ಇದಕ್ಕೆ ವ್ಯವಹಾರ ನಡೆಸೋದಂಥದ್ದು. ಅಲ್ಲಿ ಎಲ್ಲೋ ಉದ್ಯಾನದಲ್ಲಿ, ಇನ್ನೆಲ್ಲೋ ರಂಗಮಂಟಪದಲ್ಲಿ, ಮತ್ತು ಯಾವುದೋ ಮಾಧವಿ ಲತಾ ಮಂಟಪದಲ್ಲಿ, ಇನ್ಯಾವುದೋ ಚಿತ್ರಶಾಲೆಯಲ್ಲಿ, ಹೀಗೆಲ್ಲೆಲ್ಲೋ ಮೀಟ್ ಮಾಡಬೇಕು. ಅಷ್ಟೊತ್ತಿಗೆ ಶಿವಪೂಜೆನಲ್ಲಿ ಕರಡಿ ಬಿಟ್ಟಂತೆ ರಾಣಿ ಬಂದು ಕೂತ್ಕೋತಾಳೆ. ಅಥವಾ ಅವಳ ಇನ್ನೊಬ್ಬ ಇಷ್ಟ ಸಖಿ ಬಂದು ಇದನ್ನೆಲ್ಲ ನೋಡಿ ಅವಳಿಗೆ 100ಕ್ಕೆ 100ರಷ್ಟು
ಚಾಡಿ ಚುಚ್ಚುತ್ತಾಳೆ, ಅವಳೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ, ಅವಳು ಬಂದು ರಾಜನ ದಬಾಯಿಸ್ತಾಳೆ. ಮಾಲವಿಕಾಗ್ನಿಮಿತ್ರದಲ್ಲಂತೂ ಇರಾವತಿ ತನ್ನ ಡಾಬನ್ನೇ ತೆಗೆದು ಬಡಿಯೋದಕ್ಕೆ ಬಂದುಬಿಡ್ತಾಳೆ. ಈ ಥರದ್ದೇನೇನೋ ನಡೆಯುತ್ತದೆ. ಇದು ಗೋಲ್ಮಾಲ್ ರಾಧಾಕೃಷ್ಣ ಥರದ ಸಿನಿಮಾಗಳಲ್ಲೂ ನಡೆಯತಕ್ಕಂಥದ್ದೇ ಆಗಿದೆ. ಅಂದರೆ ನಾವು ಯಾವುದನ್ನು ನೋಡಿದ್ರೂ ಇಲ್ಲಿ ಕಾಣಿಸ್ತಕ್ಕಂಥದ್ದು ಭರತ ಅದೆಷ್ಟು ಯೂನಿವರ್ಸಲ್ ಆಗಿ ಕೊಟ್ಟಿದ್ದಾನೆ ಅಂತ ನೋಡಬೇಕು. ನೀವು ನಾಟ್ಯಶಾಸ್ತ್ರ ಅಂತಂದರೆ ಪಂದನ್ನಲ್ಲೂರು ಡ್ಯಾನ್ಸು ಅಂತಲೋ ತಂಜಾವೂರು ಡ್ಯಾನ್ಸು ಅಂತಲೋ ಅಂದುಕೊಂಡ್ರೆ ತುಂಬ ನ್ಯಾರೋ ಆಗುತ್ತದೆ. ಅದಕ್ಕಿಂತ ತುಂಬ ವಿಶಾಲವಾದದ್ದು ಥಿಯೇಟ್ರು, ಕಮರ್ಷಿಯಲ್ ಫಿಲ್ಮ್ ಎಲ್ಲವನ್ನ ಸೇರಿಸಿಕೊಂಡು ನೋಡಬೇಕು. ಹಾಗೆ ಅಲ್ಲಿ ತಮಗೆ ಸ್ವಾತಂತ್ರ್ಯ ಇರೋ ಜಾಗದಲ್ಲಿ ಮುಚ್ಚು ಮರೆ ಇರೋಲ್ಲ. ಎಷ್ಟೋ ಬಾರಿ ಮುಘಲರ ದರ್ಬಾರುಗಳಲ್ಲಿ ಇತ್ತಲ್ಲ, ಮುಘಲರ ಜನನಾದಲ್ಲಿ ಇರ್ತಲ್ಲ, ಅದು ಆಮ್ ಇ ದಿವಾನ್, ಖಾಸ್ ಇ ದಿವಾನ್ ಅಂತ ಎರಡು. ಆಮ್ ಇ ದಿವಾನ್ ಅಂದರೆ ಜನಸಾಮಾನ್ಯರದೆಲ್ಲ ಪಬ್ಲಿಕ್ ಆದದ್ದು, ಸದಸ್ಯವಾದದ್ದು. ದಿವಾನ್ ಇ ಖಾಸ್ ಅಂತಂದರೆ, ದಿವಾನ್ ಇ ಆಮ್ ಅಂದರೆ ಸಾಮಾನ್ಯದ್ದು, ದಿವಾನ್ ಇ ಖಾಸ್ ಅಂತಂದರೆ ಖಾಸಗಿ ಆದದ್ದು, ಪ್ರೈವೇಟ್ ಆದದ್ದು, ಆ ರೀತಿಯಾದದ್ದು. ಅಲ್ಲವ್ರಿಗೆ ಎಲ್ಲಿಲ್ಲದ ಸ್ವಾತಂತ್ರ್ಯ ಇತ್ತು. ಮೀನಾ ಬಜಾರ್ ಅಂತ ಒಂದು ಕಾರ್ಯಕ್ರಮವನ್ನು ಅಕ್ಬರ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ಮೀನಾ ಬಜಾರ್ ಅಂತಂದರೆ ಅವನಿಗೆ ಸಂಬಂಧಪಟ್ಟಂಥ ಸರದಾರರು, ಕೊತ್ವಾಲರು, ವರ್ತಕರು, ರಾಜ್ಯ ಪ್ರಮುಖರು ಇವರೆಲ್ಲರ ಪತ್ನಿಯರನ್ನು ಕಳಿಸ್ಕೊಡ್ಬೇಕು. ಅಲ್ಲಿ ಅರಮನೆಯ ರಾಣಿಯರ ಜೊತೆ, ರಾಜಕುಮಾರಿಯರ ಜೊತೆ ಇವರೆಲ್ಲ ಸೇರಿ ಮಾತನಾಡಬೇಕು. ಇಡೀ ದಿವಸ ಜಲ್ಸ. ಆದರೆ ಅಕ್ಬರ್ ಒಬ್ಬನೇ ತಾನು ವೇಷ ಮರೆಸ್ಕೊಂಡು ಗುಟ್ಟಾಗಿ ಎಲ್ಲರನ್ನೂ ನೋಡ್ತಾ ಇದ್ದಂತೆ. ಇದ್ಯಾವ ಹುಚ್ಚು! ಇಂಥದ್ದೆಷ್ಟೋ ಇರುತ್ತದೆ. ಹೀಗೆ ಇವೆಲ್ಲವನ್ನೂ ಕೂಡ ಆಭ್ಯಂತರ ಕಾಮೋಪಚಾರದ ಒಂದು ಅಂಗವಾಗಿ ಹೇಳ್ತಾನೆ. ಇದಾದ ಮೇಲೆ ನಾವು ನೋಡ್ತಕ್ಕಂಥದ್ದೇ ಬಹಳ ಪ್ರಸಿದ್ಧವಾದ ಲೋಕಸಮ್ಮೋಹಕವಾದ ಅಷ್ಟನಾಯಿಕ ಪ್ರಕರಣ. ಮೊದಲ ಬಾರಿಗೆ ಅದ್ಭುತವಾದ ಒಂದು ಕಲಾ ಕಲ್ಪನೆಯನ್ನು ಭರತ ಮಹರ್ಷಿ ನಮಗಿಲ್ಲಿ ಕೊಟ್ಟಿರುವಂಥದ್ದು ಗೊತ್ತಾಗುತ್ತದೆ. ನನಗಂತೂ ಇದು ಆಲ್ ಟೈಮ್ ಗ್ರೇಟ್ ಥಿಂಗ್ ಇನ್ ಇಂಡಿಯನ್ ಆರ್ಟ್ ಅಂತ ಅನಿಸುತ್ತದೆ. ಇದನ್ನು ಎಷ್ಟೋ ವೇದಿಕೆಗಳಲ್ಲಿ ಹೇಳಿಯೂ ಇದ್ದೀನಿ, ಅದರಿಂದ ತುಂಬ ವಿಸ್ತಾರ ಮಾಡೋದಿಲ್ಲ. ನಾಯಿಕೆಯರನ್ನು ಆಮೇಲಿನ ಶಾಸ್ತ್ರಕಾರರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ. ಭರತನಲ್ಲೂ ಅದು ಕಾಣಿಸುತ್ತದೆ. ಸ್ವೀಯ, ಪರಕೀಯ, ಸಾಧಾರಣ ಅಂತ ಮೂರಾಗುಂಟು. ಧರ್ಮಪತ್ನಿ, ವಿವಾಹಿತೆ ಅಂತಂದರೆ ಸ್ವೀಯ. ವಿವಾಹಿತೆಯೋ ಅವಿವಾಹಿತೆಯೋ ಆಗಿರಬಹುದು, ಆದರೆ ತನ್ನ ಹೆಂಡತಿ ಅಲ್ಲ ಅನ್ನೋಳು ಪರಕೀಯ. ಮತ್ತು ಸಾಧಾರಣ ಅಂದರೆ ವೇಶ್ಯೆ, ಎಲ್ಲರಿಗೂ ಇಟಕಬಲ್ಲಂಥವಳು ಅನ್ನುವಂಥದ್ದು. ಹೀಗೆ ಮೂರು ಅವರ ಸೋಷಿಯಲ್ ಸ್ಟೇಟಸ್ ಆ್ಯಂಡ್ ಮ್ಯಾರಿಟಲ್ ಸ್ಟೇಟಸ್ ಪ್ರಕಾರ ಮಾಡಿದ್ದು ವಿಭಾಗ ಆಯಿತು. ಆಮೇಲೆ ಅವರ ಮನಸ್ಸಿನ ಒಂದು ಬಲ, ಕೆಚ್ಚು, ಧೈರ್ಯ ಇವುಗಳೆಲ್ಲದಕ್ಕೂ ಸಂಬಂಧಪಟ್ಟಂತೆ ತುಂಬ ಒಂದು ಗಟ್ಟಿತನ, ಸಂಯಮ ಎಲ್ಲ ಇದೆ ಅಂದರೆ ಧೀರ. ಆ ಥರದ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದರೆ ಅಧೀರ, ಇದ್ದೂ ಇಲ್ಲ ಅಂದರೆ ಧೀರಾಧೀರ ಅಂತ ಮಾಡಿಕೊಂಡಿದ್ದಾರೆ. ಕೆಲವರು ಮರ್ತ್ಯ ನಾಯಕಿಯರು, ಮಾರ್ಟಲ್ಸ್ ಆಗಿರ್ತಾರೆ. ಇನ್ನು ಕೆಲವರು ಇಮ್ಮಾರ್ಟಲ್ಸ್, ದೇವತೆಗಳಾಗಿರ್ತಾರೆ. ಆಗ ದಿವ್ಯ, ಅದಿವ್ಯ, ದೇವತೆಗಳು ದಿವ್ಯ, ಮಾನವರು ಅದಿವ್ಯ. ಇನ್ನು ತಂದೆ ದೇವತೆ, ತಾಯಿ ಮಾನವರು, ತಂದೆ ಅಮೇರಿಕನ್ ಸಿಟಿಸನ್ನು, ತಾಯಿ ಇಂಡಿಯನ್ ಸಿಟಿಸನ್ನು, ಆ ಮಕ್ಕಳು ಅಂತ ಇದೆಯಲ್ಲ ಅದು ದಿವ್ಯಾದಿವ್ಯ. ಈ ರೀತಿಯಾದಂಥದ್ದು ಇಂಟರ್ ರೇಷಿಯಲ್ ಮ್ಯಾರೇಜಸ್ ನಡೆಯುತ್ತಲ್ಲ, ಅಲ್ಲಿಗೂ ಇಲ್ಲಿಗೂ ಸೇರಿದವರು, ಆ ರೀತಿಯಾಗಿಂತಲೂ ಅಂದ್ಕೋಬಹುದು. ಆ ಥರದ್ದು ಅಂದರೆ ಅವರವರ ಮನೋಧರ್ಮಗಳು ಹೇಗಿರ್ತದೆ ಅಂತ ಅನ್ನೋದನ್ನು ಇಲ್ಲಿ ತೋರಿಸ್ಬೋದು. ಅಲ್ಟಿಮೇಟ್ಲಿ ಆಲ್ ಸಚ್ ಡಿಸ್ಟಿಂಕ್ಷನ್ಸ್ ಆರ್ ಮೆಂಟ್ ಫಾರ್ ಎಕ್ಸ್ಪ್ಲೋರಿಂಗ್ ದಿ ಸೈಕಾಲಜಿ ಆಫ್ ದಿ ಕ್ಯಾರೆಕ್ಟರ್, ದಿ ಎಮೋಷನಲ್ ನೇಚರ್ ಆಫ್ ದಿ ಕ್ಯಾರೆಕ್ಟರ್. ಅದಕ್ಕಾಗಿ ಇದಿರೋದು, ಬರೀ ವೇಷ ಹಾಕೋದಿಕ್ಕಲ್ಲ. ನಮ್ಮಲ್ಲಿ ಎಷ್ಟು ಹಾಸ್ಯಾಸ್ಪದ ಆಗುತ್ತದೆ ಅಂದರೆ, ಒಂದು ಡ್ಯೂಯೆಟ್ನಲ್ಲಿ ಯಾವ್ಯಾವುದೋ ದೇಶದ ಬಟ್ಟೆ ಹಾಕ್ಬಿಡ್ತಾರೆ, ಅಂದರೆ ವರ್ತನೆ ಮಾತ್ರ ಆ ದೇಶದ ಯಾವುದೂ ಇರೋಲ್ಲ. ವಿಕಾರ ಹಾಗಲ್ಲ, ಯಾವುದನ್ನು ಹೇಗೋ ಅದೇ ರೀತಿಯಲ್ಲಿ ಮಾಡಿದ್ರೆ ಸರಿಯಾಗುತ್ತದೆ, ಚೆನ್ನಾಗೋಲ್ಲ, ಇಲ್ಲದೆ ಹೊರಚಾಗಿ ನಿಲ್ಲುತ್ತದೆ. ಅವುಗಳನ್ನೆಲ್ಲವನ್ನ ಇಟ್ಟುಕೊಂಡು ಬೇರೆ ತರಹ ಮಾಡಿದ್ರು. ಆಮೇಲೆ ಮುಗ್ಧ, ತುಂಬ ಇನ್ನಸೆಂಟ್, ಹೆಚ್ಚು ತಿಳುವಳಿಕೆ ಇಲ್ಲ, ತುಂಬ ತುಂಬ ಮಗುವಿನ ತರಹದ ಮನಸ್ಸು. ಆಮೇಲೆ ವಿದಗ್ಧ ಅಥವಾ ಪ್ರೌಢ, ಎಲ್ಲವೂ ಅರ್ಥವಾಗಬಲ್ಲವಳು, ಆ ರೀತಿಯಾದದ್ದು. ಹೀಗೂ ಮಾಡಿದ್ದಾರೆ. ಮತ್ತು ಅಲ್ಲಿ ಕೆಲವರಿಗೆ ತಮಗೆ ಯೌವನ ಬಂದಿದೆ ಅನ್ನೋದೇ ಗೊತ್ತಿರೋಲ್ಲ, ಅಜ್ಞಾತ ಯೌವನ. ಇನ್ನು ಕೆಲವರು ಜ್ಞಾತ ಯೌವನ, ಗೊತ್ತಾಗ್ತಕ್ಕಂಥದ್ದು. ಈ ಥರದ್ದು ಯಾವ್ಯಾವುದೋ ಹಂತಗಳುಂಟು, ಅಷ್ಟನ್ನು ಕೂಡ ಕ್ಯಾಟಗರೈಸ್ ಮಾಡಿದ್ದಾರೆ. ಇವರೆಲ್ಲರಿಗೂ ಉಂಟಾಗುವಂಥ ಮಾನಸಿಕವಾದ ಅವಸ್ಥೆಯನ್ನು ಅಷ್ಟನಾಯಿಕ ಕಲ್ಪನೆಯಲ್ಲಿ ಮಾಡಿದ್ದಾರೆ. ಇದರ ಬಗ್ಗೆ ಬೆಂಗಳೂರಿನ ನರ್ತನ ವಿದುಷಿ ಡಾಕ್ಟರ್ ತ್ವರಿತಾ
ವಿಶ್ವನಾಥನ್ ಅವರು ತುಂಬ ಚೆನ್ನಾಗಿರೋ ಪುಸ್ತಕ ಈಚೆಗಷ್ಟೇ ಮಾಡಿದ್ದಾರೆ. ಬಹಳ ಸೊಗಸಾದಂಥ ಪುಸ್ತಕ. ಅದನ್ನು ಎಷ್ಟೋ ಜನ ನಾಟ್ಯವೇತ್ತರು, ನಾಟ್ಯ ವಿದ್ಯಾರ್ಥಿಗಳು ಓದಿ ಅದರ ಸೌಲಭ್ಯವನ್ನು ಪಡೆಯಬಹುದು ಅಂತ ಅನಿಸುತ್ತೆ. ತುಂಬ ಅದ್ಭುತವಾದ ನಾಯಿಕಾ ಪ್ರಪಂಚವನ್ನು ಅಲ್ಲಿ ಕೊಟ್ಟಿದ್ದಾರೆ, ಶಾಸ್ತ್ರಶುದ್ಧವಾದದ್ದನ್ನು. ವಾಸಕಸಜ್ಜ, ವಿರಹೋತ್ಕಂಠಿತ, ಸ್ವಾಧೀನ ಪತ್ರಿಕಾ ಅಥವಾ ಸ್ವಾಧೀನ ಭರ್ತೃಕ, ಕಲಹಾಂತರಿತ, ಖಂಡಿತ, ವಿಪ್ರಲಬ್ಧ, ಪ್ರೋಷಿತ, ಅಭಿಸಾರಿಕ ಅಂತ 8 ನಾಯಿಕೆಯರನ್ನ ಇಲ್ಲಿ ಕೊಟ್ಟಿರೋದು ಆರ್ಡರ್ನಲ್ಲಿ. ಈ ಆರ್ಡರ್ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು, ಹಿಂದೆ ಮುಂದೆ ಎಲ್ಲ ಮಾಡಿಕೊಳ್ಳಬಹುದು. ನಾನು ಒಂದು ಆರ್ಡರ್ನ ಇಟ್ಕೊಂಡಿದ್ದೀನಿ. ಅದು ಒಂದಾದ ಮೇಲೆ ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ರೂಪವಾಗಿ ಬರಬಹುದಾದದ್ದು ಅಂತ. ಪ್ರೋಷಿತ ಪತಿಕ, ಯಾರ ಗಂಡ ಬೇರೆ ಊರಿಗೆ ಹೊರಟೋಗಿದ್ದಾನೋ ಅಥವಾ ಪ್ರಿಯ ಬೇರೆ ಊರಿಗೆ ಹೋಗಿದ್ದಾನೋ ಅಂಥ ವ್ಯಕ್ತಿ ಈಕೆ. ಇದು ಗಂಡಸಿಗೂ ಆಗಬಹುದು. ಮತ್ತೆ ಇಲ್ಲಿ ನಾಯಿಕಾ ಅನ್ನೋದು ಒಂದು ಉಪಲಕ್ಷಣ. ಲಕ್ಷಣ ಅಂದರೆ ಮನುಷ್ಯ ಅನ್ನೋದೇನೆ ಅಲ್ಲಿರ್ತಕ್ಕಂಥದ್ದು. ಅದನ್ನು ನಾನು ಸೆಪರೇಟಾಗಿ ಅಷ್ಟ ನಾಯಿಕ ಅನ್ನೋದು ಬೇರೆ ಸ್ಟಡಿನೇ ಮಾಡಿ ಅದನ್ನು ನಿರೂಪಣೆ ಮಾಡಿದ್ದೀನಿ. ಲಕ್ಷಣ ಶ್ಲೋಕ ಎಲ್ಲ ಬರೆದು ಕಂಪೋಸಿಷನ್ಸು ಮಾಡಿಟ್ಟಿದ್ದೀನಿ. ಆದರೆ ಅದನ್ನು ಇಲ್ಲಿ ಹೇಳಬೇಕಾಗಿಲ್ಲ. ಅಲ್ಲಿ ಪ್ರೋಷಿತ, ಕಳಿಸಲ್ಪಟ್ಟಂಥ ಪತಿಯನ್ನು ಉಳ್ಳವಳು. ಅದರೊಳಗೆ 2 ತರಹ ಮಾಡಿದ್ದಾರೆ ಮುಂದಿನ ಶಾಸ್ತ್ರಕಾರರು. ಗಚ್ಚತ್ ಪತಿಕ, ಸಮಾಗಚ್ಚತ್ ಪತಿಕ ಅಂತ. ಗಂಡ ಹೋಗ್ತಾ ಇದ್ದಾಗ ಸ್ಥಿತಿ ಹೇಗಿರುತ್ತೆ, ಬರ್ತಾ ಇದ್ದಾಗ ಹೇಗಿರುತ್ತೆ ಅಂತ. ಅಂದರೆ ಪ್ರಾಕ್ಟಿಕಲ್ ಸಿಚುಯೇಷನ್ಸ್ ಏನೇನಿರುತ್ತೆ ಅದಕ್ಕೆಲ್ಲಕ್ಕೂ ಒಂದೊಂದು ವಿಭಾಗವನ್ನು ಮಾಡಬಹುದು. ಆದರೆ ಮಾಡಿದಾಗ ಸ್ವಲ್ಪ ಮನಸ್ಸಿಗೆ ಭಾರವಾಗುತ್ತದೆ. ಅಯ್ಯೋ ಇಷ್ಟೆಲ್ಲ ಜ್ಞಾಪಕ ಇಟ್ಕೋಬೇಕಲ್ಲ ಅಂತ. ಸಿಚುಯೇಷನ್ಸ್ ಇದ್ದಾಗ ನಮಗೆ ಆ ವೆರೈಟೀಸ್ ಮನಸ್ಸಿನಲ್ಲಿ ಹಾಗೆ ಉಳಿದು ಬಿಡುತ್ತವೆ. ಆದರೆ ಹೊಸದಾಗಿ ಕಲಿಯೋರಿಗೆ ಇವ ಅನುಕೂಲ. ಪ್ರತಿಯೊಂದೂ ಅನುಭವದ ಮೂಲಕವಾಗಿ ಗುರುತಿಸ್ಕೊಳ್ಳೋಕೆ ಆಗೋಲ್ಲ ಅನ್ನೋರ್ಗೆ ತಾನೇ ಶಾಸ್ತ್ರ ಬರೆದಿಡಬೇಕಾದದ್ದು. ಮತ್ತೆ ಮತ್ತೆ ಮರೆಯಬಾರದ್ದು ಅದೇನೆ. ರೈಟಿಂಗ್ ಮೆಟೀರಿಯಲ್ ಯಾರಿಗೆ ಬೇಕು? ಜ್ಞಾಪಕ ಶಕ್ತಿ ಕಡಿಮೆ ಇದ್ದವ್ರಿಗೆ ಬೇಕು ಅಷ್ಟೇ, ಇನ್ನೇನಲ್ಲ. ಆ ತರಹ ಆ ಪ್ರೋಷಿತ ಪತಿಕೆನಲ್ಲಿ ಆ ಥರದ್ದು ತುಂಬ ಸುಂದರವಾದ ಎಷ್ಟೋ ಪದ್ಯಗಳು ಎಲ್ಲ ಕೂಡ ಇವೆ. ಇಲ್ಲಿ ನಾವು ಸಂಸ್ಕೃತದ ಮುಂದೆ ಬಂದಂಥ ನಾಟ್ಯಶಾಸ್ತ್ರೀಯ ಗ್ರಂಥಗಳನ್ನು ನೋಡ್ಬೋದು. ಇಂದು ಬೆಳಗ್ಗೆ ಕೂಡ ಸಿಂಹಭೂಪಾಲನ ರಸಾರ್ಣವ ಸುಧಾಕರ ಓದ್ತಾ ಕೂತಿದ್ದೆ ಬೆಳಗಿನ ಜಾವ. ಸಾಮಾನ್ಯ ಇಲ್ಲಿರ್ತಕ್ಕಂಥ ವಿಷಯವೇ ಅಲ್ಲಿದೆ, ಆದರೆ ಒಳ್ಳೊಳ್ಳೆ ಉದಾಹರಣೆಗಳು ಹೊಸತು ಕೊಡ್ತಾನೆ. ಭಾನುದತ್ತ ರಸತರಂಗಿಣಿಯಲ್ಲಿ ಕೊಡ್ತಾನೆ, ರಸಮಂಜರಿ ಅವನದೇ ಕೃತಿ ಅದರೊಳಗೆ ಕೊಡ್ತಾನೆ. ಆಮೇಲಿಂದ ಈ ಶೃಂಗಾರ ಮಂಜರಿ ಅಂತ ಒಂದು ಗ್ರಂಥ ಇದೆ, ಅಲ್ಲೂ ವಿಪುಲವಾದ ಒಳ್ಳೊಳ್ಳೆ ಉದಾಹರಣೆಗಳು ಬರ್ತವೆ. ಇವೆಲ್ಲಕ್ಕಿಂತಲೂ ತುಂಬ ಚೆನ್ನಾಗಿ ದಶರೂಪಕದಲ್ಲಿ, ಸಾಗರ ನಂದಿಯ ನಾಟಕ ಲಕ್ಷಣ ಕೋಶದಲ್ಲಿ, ಗುಣಚಂದ್ರ ರಾಮಚಂದ್ರರ ನಾಟ್ಯ ದರ್ಪಣದಲ್ಲಿ, ಹೀಗೆ ಎಷ್ಟೆಷ್ಟೋ ಗ್ರಂಥಗಳಲ್ಲಿ ಒಳ್ಳೊಳ್ಳೆ ಉದಾಹರಣೆಗಳ ಪದ್ಯಗಳು ಬರ್ತವೆ. ಭೋಜರಾಜನ ಶೃಂಗಾರ ಪ್ರಕಾಶ ಅಂತೂ ಒಂದು ವಿಶ್ವಕೋಶ, ಅಷ್ಟು ಸಾವಿರಾರು ಉದಾಹರಣೆಗಳು ಬರ್ತವೆ. ಅಭಿನಯ ಮಾಡುವವರಿಗೆ ಒಂದು ಹೊಸ ಐಡಿಯಾ ಬೇಕು, ಒಂದು ಹೊಸ ಲಿರಿಕ್ ಬೇಕು ಅಂದರೆ ಅಲ್ಲಿ ಸಿಗುತ್ತವೆ. ಆ ದೃಷ್ಟಿಯಿಂದ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಎಷ್ಟೆಷ್ಟೋ ಸ್ವಾರಸ್ಯಗಳನ್ನು ನಾವಲ್ಲಿ ಕಾಣಬಹುದು. ಹಾಗೆ ಪ್ರೋಷಿತ ಪತಿಕೆಯ ಮುಂದಿನ ಅವಸ್ಥೆ, ಗಂಡ ಬರ್ತಾನೆ ಅಂತ ಗೊತ್ತಾದಾಗ ಅವಳು ಹೇಗೆಲ್ಲ ಸಜ್ಜಾಗ್ತಾಳೆ. ವಾಸ ಮನೆ, ವಾಸಕ ಮುದ್ದಾದ ಅಚ್ಚುಕಟ್ಟಾದ ಮನೆ, ಕಪ್ರತ್ಯೆ ಸ್ವಾರ್ಥೆ ಅಂತ ಆತ್ಮೀಯವಾದದ್ದು, ಎಂಡೀರಿಂಗ್ ಆದದ್ದು, ಅದನ್ನು ಒಪ್ಪ ಮಾಡ್ತಾಳೆ, ಓರಣ ಮಾಡ್ತಾಳೆ, ವ್ಯವಸ್ಥೆ ಮಾಡ್ತಾಳೆ. ಇದೆಲ್ಲ ಮಾಡುವಾಗ ಆ ಎಲ್ಲ ಚಟುವಟಿಕೆಗಳು ಇಲ್ಲಿ ಕಾಣುತ್ತವೆ. ಅಂದರೆ ಅದನ್ನು ನೀವು ಲೋಕಧರ್ಮಿಯಾಗಿ, ನಾಟ್ಯಧರ್ಮಿಯಾಗಿ ಎಲ್ಲ ಸೇರಿಸಿ ಮಾಡಬಹುದಾದದ್ದುಂಟು. ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಮಾಡಬಹುದು. ಮತ್ತು ಇದೆಲ್ಲ ನಮ್ಮ ಯಾವುದೇ ಒಂದು ನಿರೀಕ್ಷೆಯನ್ನು ಮಾಡ್ತಿರುವಾಗ ನಮ್ಮ ಸ್ಥಿತಿ ಏನಿರುತ್ತೆ ಅನ್ನೋದೇ ಬರುತ್ತೆ. ಶೃಂಗಾರ ಅನ್ನೋದು ಒಂದು ಉಪಲಕ್ಷಣ. ಮಿಕ್ಕಂತ ಎಲ್ಲ ಭಾವಗಳಲ್ಲಿಯೂ ಬರುತ್ತೆ. ಮನೆಗೆ ಯಾರೋ ಮುಖ್ಯರಾದಂಥ ಗೆಸ್ಟ್ ಬರ್ತಾರೆ ಅಂದರೆ ನಾವು ಹೆಂಗೆ ಆಡ್ತೀವಿ. ನಮ್ಮ ಆಫೀಸರ್ ಬರ್ತಾರೆ ಅಂತಂದರೆ ಅದು ಯಾವ ಥರ ಅಂತ ನಾವು ಮಾಡ್ಕೋತೀವಿ. ನಮಗೆ ಲೋನ್ ಕೊಡೋದಕ್ಕೆ ಇನ್ಸ್ಪೆಕ್ಷನ್ಗೆ ಬರ್ತಾರೆ ಅಂದರೆ ನಾವು ಹೇಗೆ ಆಡ್ತೀವಿ. ಅದೆಲ್ಲ ವಾಸಕ ಸಜ್ಜಿಕೆನೆ, ಬೇರೆ ಯಾವುದೂ ಅಲ್ಲವೇ ಅಲ್ಲ. ಯಾರೋ ಸ್ವಾಮಿಗಳು ಬರ್ತಾರೆ ಅಂದರೆ ಅದಕ್ಕೆ ಬೇರೆಯೇ ಆದಂಥದ್ದು. ನಮ್ಮ ತಾಯಿ ಬದುಕಿದ್ದಾಗ ಅವ್ರು ನೋಡಬೇಕು ಅಂತ ಯಾರೋ ಪೀಠಾಧಿಪತಿಗಳು ಮನೆಗೆ ಬರ್ತೀವಿ ಅಂತಂದರು. ಅಯ್ಯೋ ನೀವು ಬರಬೇಡಿ, ನಿಮಗೆ ಪಾದಪೂಜೆ ಉಪಚಾರ ಎಲ್ಲ ಮಾಡೋಕ್ಕೆ ನನ್ನ ಕೈನಲ್ಲಿ ಆಗೋಲ್ಲ, ಅನ್ಯಥಾ ಭಾವಿಸಬೇಡಿ ಅಂತಂದರೆ, ಇಲ್ಲ ನಿಮಗೆ ಅದೆಲ್ಲ ಬೇಕಿಲ್ಲ, ಆ ತೊಂದರೆ ಬೇಕಿಲ್ಲ, ನಿಮ್ಮ ತಾಯಿನ ನೋಡಬೇಕು, ನಮ್ಮ ತಾಯಿದ್ದಂತೆ ಬರ್ತೀನಿ ಅಂತಂದರು. ನಾನೇನು ಸನ್ನಾಹ ಮಾಡಿಕೊಳ್ಳಿಲ್ಲ. ಆದರೆ ಆ ಏರಿಯಾದಲ್ಲಿದ್ದಂಥ ಸ್ವಾಮಿಗಳ ಮಠಕ್ಕೆ ಸೇರಿದ ಭಕ್ತರು ಟಕ್ಕಂತ ಅವ್ರು ಬರೋಕ್ಕಿಂತ 1 ಗಂಟೆ ಮುಂಚೆ ಬಂದರು. ಅದು ಯಾವ ಮಾಯದಲ್ಲೋ ಮಾವಿನ ಸೊಪ್ಪು ಕಟ್ಟಿದ್ರು, ಕಲಶ ಸ್ಥಾಪನೆ ಮಾಡಿದ್ರು, ರಂಗೋಲಿ ಹಾಕಿದ್ರು, ಮಣೆ ಇಟ್ಟರು. ನಾನು ಏನೂ ಮಾಡಲಿಲ್ಲ, ಅವರೆಲ್ಲ ಮಾಡಿದರು. ಅದು ವಾಸಕ ಸಜ್ಜವೇ. ಅಂದರೆ ಇವೆಲ್ಲ ನಡೀತಲೇ ಇರುತ್ತದೆ. ಒಂದು ಹಬ್ಬ
ಮನೆಗೆ ದೇವರನ್ನು ಬರಮಾಡ್ಕೊಳ್ತೀವಿ ಅಂತಂದರೆ ಅದು ಎಷ್ಟು ಬಗೆಯಲ್ಲಿ ಸನ್ನಾಹ ಆಗುತ್ತದೆ. ಒಂದು ಗೋಕುಲಾಷ್ಟಮಿ ಅಂದರೆ ಕೃಷ್ಣನ ಹೆಜ್ಜೆ ಬರೆಯೋದ್ರಿಂದ ಶುರುವಾಗುತ್ತದೆ. ಅಂದರೆ ಯಾವುದೇ ಬಗೆಯ ಉತ್ಕಂಠಿತವಾದ ಆಂಕ್ಷಸ್ ಆದಂಥ ಉತ್ಸಾಹಭರಿತವಾದ ಆ ಸಜ್ಜಿಕೆ ಇದೆಯಲ್ಲ, ಅರೇಂಜ್ಮೆಂಟ್ ಇದೆಯಲ್ಲ, ಅಲ್ಲಿ ವಾಸಕ ಸಜ್ಜ ಕಾಣಿಸ್ತಕ್ಕಂಥದ್ದು. ಇದು ನೋಡಿಕೊಂಡಾಗ ನಾಟ್ಯ ಅದೆಷ್ಟು ಬಗೆಯ ಬದುಕಿನಲ್ಲಿ ವಿಸ್ತರಿಸಿಕೊಳ್ಳಬಹುದು ಅಂತ ಗೊತ್ತಾಗುತ್ತದೆ. ಯಾವನು ಭಕ್ತನಾಗಿದ್ದಾನೋ ಅವನ ರಕ್ತನೂ ಆಗಿರ್ತಾನೆ. ಕಾಮಿಕಾನಿವಾಡು ಮೋಕ್ಷಗಾಮಿ ಕಾಡು ಅಂತ ತೆಲುಗಿನಲ್ಲಿ ಒಂದು ಪ್ರಖ್ಯಾತವಾದ ಮಾತಿದೆ. ಅದು ವೇಮನ ಹೇಳಿದಂಥ ಮಾತು. ಕಾಮಿಯಲ್ಲದವನು ಮೋಕ್ಷ ಕಾಮಿ ಆಗಲಾರ ಅಂತ. ಹಾಗೆ ಶೃಂಗಾರವನ್ನು ಎಲ್ಲೆಲ್ಲ ಬಂದಿರುತ್ತದೆ ಅಂತ ಅನ್ನೋದ್ರ ಮೂಲಕವಾಗಿ ತಿಳ್ಕೊಳ್ಬೇಕು. ಅದು ವಾಸಕ ಸಜ್ಜಿಕೆ. ಅದಾದ ಮೇಲೆ ಯಾಕೋ ಬರಲಿಲ್ಲ, ನಾವೇ ಹುಡುಕೊಂಡು ಹೋಗೋಣ ಅಂತನ್ನುವ ಸ್ಥಿತಿ ಬಂದಾಗ ಅಭಿಸರಣ, ಅಭಿ ಅಂದರೆ ಟುವರ್ಡ್ಸ್, ಸರಣ ಹೋಗತಕ್ಕಂಥದ್ದು ಅಭಿಸಾರಿಕೆ. ಗಂಡಸೂ ಹೋಗ್ಬೋದು, ಹಾಗೇನೆ ಅಭಿಸಾರಕ ಆಗ್ತಾನೆ. ಹೀಗೆ ಚೇಸಿಂಗ್ ದಿ ಟಾರ್ಗೆಟ್, ಇದು ಅಭಿಸಾರ. ನಾನು ಹೇಳ್ತಲೇ ಇರ್ತೀನಿ, ನಾನು ಎಷ್ಟೋ ಬಾರಿ ಸನ್ಯಾಸಿಗಳ ಎದುರಿಗೆ ಅಷ್ಟನಾಯಿಕ ಪ್ರಕರಣವನ್ನು ನಮ್ಮ ಮಂಟಪುರ ಅಭಿನಯಿಸ್ತಕ್ಕಂಥದ್ದು ಭಾಮಿನಿ ಪ್ರೆಸೆಂಟ್ ಮಾಡಬೇಕಾದ್ರೆ ಅವ್ರ ಸನ್ಯಾಸಿಗಳಿಗೆ ಸಮಾಧಾನ ಆಗುತ್ತಾರೆ, ಶೃಂಗಾರವನ್ನೆಲ್ಲ ವೇದಾಂತ ರೂಪದಲ್ಲಿ ಹೇಳ್ತಾ ಇದ್ದೆ. ನೋಡಿ, ನೀವು ವೈರಾಗ್ಯ ಬಂತು ಅಂತ ಮನೆ ಬಿಟ್ಟು ಹೋಗ್ತಿರಲ್ಲ, ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅಂತ ಮನುವಿನ ಮಾತು. ಯಾವತ್ತು ವೈರಾಗ್ಯ ಬಂತು ಅವತ್ತೇ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಅಂತ. ಎಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು ಅದು ಇದೆ. ಎಲ್ಲ ಬಿಟ್ಟು ಹೋಗುವ ಸ್ಥಿತಿ ಏನಿದೆ, ಆ ಎಕ್ಸೈಟ್ಮೆಂಟಲ್ಲಿ ಪ್ಯಾಷನೇಟಾಗಿ ಹೋಗುವುದು ಅಭಿಸಾರಿಕೆ. ಹಾಗೆ ಏನಾದರೂ ಪರವಾಗಿಲ್ಲ, ಯಾರೇನು ಜಗಳ ಆಡ್ಕೊಳ್ಳಿ, ಏನು ನನ್ನ ಬಗ್ಗೆ ಗಾಸಿಪ್ ಮಾಡಿದ್ರು, ಎಂಥದ್ದು ಮಾಡಿದ್ರು ಪರವಾಗಿಲ್ಲ, ಏನಾಗಿಲ್ಲ, ಭಯ ಕಾರಣ ಅಂತ ನುಗ್ಗತಕ್ಕಂಥದ್ದೇ ಆ ವಾಸಕ ಸಜ್ಜೆಯಿಂದ ಪ್ರೋಷಿತ ಅಭಿಸಾರಿಕೆಯ ಬಗ್ಗೆ ಬರ್ತಕ್ಕಂಥ ಸ್ಥಿತಿ ಅಂತ. ಅದಕ್ಕೆ ಒಂದು ಕೆಚ್ಚು ಬೇಕು. ಇದು ನೋಡಿ, ಈ ತೆಗಾಯಿಸೋದು ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಅದು ಅಲ್ಲಿಗೆ ಬೇಕಾದದ್ದು. ಒಂದು ಮಾಡುವಾಗ ಮಿಕ್ಕದ್ದನ್ನು ಏನನ್ನೂ ಲೆಕ್ಕ ಮಾಡೋಲ್ಲ ಅನ್ನುವ ಮನೋಧರ್ಮ ಇಲ್ಲದೇ ಇದ್ದರೆ ಒಂದಕ್ಕೆ ಕಮಿಟ್ ಆಗೋಕ್ಕೆ ಸಾಧ್ಯ ಇಲ್ಲ. ದೊಡ್ಡದನ್ನು ಸಾಧಿಸಬೇಕು ಅನ್ನೋರಿಗೆ ಅಭಿಸಾರಿಕಾ ಶಕ್ತಿ ಬೇಕು. ಅದರಿಂದಲೇ ನಮ್ಮ ಲಕ್ಷಣಕಾರರು ಹೇಳ್ತಾರೆ, ಅಭಿಸಾರಿಕಾ ನಾಯಿಕೆಯ ವ್ಯಕ್ತಿತ್ವಕ್ಕೆ ತುಂಬ ಪ್ರೌಢೆಯಾಗಿರಬೇಕು, ಪ್ರಗಲ್ಭೆಯಾಗಿರಬೇಕು ನಾಯಿಕೆ ಅಂತ. ಆ ಅಸಾಮಾನ್ಯವಾದ ಕೇಪಬಿಲಿಟಿ, ವಿಲ್ ಪವರ್ ಇಲ್ಲದೆ ಇದ್ದರೆ ಮಾಡೋಕ್ಕಾಗೋಲ್ಲ. ಯಾವುದು ಬಂದರೂ ಯಾವುದು ಹೋದರೂ ಪರವಾಗಿಲ್ಲ, ದ್ರೌಪದಿಯಂಥ ಶಕ್ತಿ ಇರಬೇಕಾಗುತ್ತದೆ. ಅಂದರೆ ಬದುಕಿಗೆ ಇದು ಒಂದು ಅನ್ವಯ ಆಗುತ್ತದೆ. ದೊಡ್ಡದನ್ನು ಮಾಡಬೇಕು ಅಂದರೆ ಮಿಕ್ಕದೆಷ್ಟನ್ನೋ ಬೇಡ ಅಂತ ಹೇಳಬೇಕಾಗುತ್ತದೆ. ಎಷ್ಟೋ ಜನ ದೊಡ್ಡ ದೊಡ್ಡ ಸಾಧಕರು ಹೇಳ್ತಾರೆ, ವಿ ಲರ್ನ್ ಹೌ ಟು ಸೇ ನೋ ಆ್ಯಂಡ್ ವೇರ್ ಟು ಸೇ ನೋ. ಇದು ಬಹಳ ಬೇಕಾಗುತ್ತದೆ. ಇದು ಬೇಡ ಅಂತ ಪಕ್ಕಕ್ಕೆ ಇಡದೇ ಇದ್ದರೆ ಆಗುವಂಥದ್ದೇ ಅಲ್ಲ. ಯಾವ ಸಾಧಕರ ಬದುಕಿನಲ್ಲೂ ಇದು ಕಾಣಿಸ್ತಕ್ಕಂಥದ್ದೇ ಆಗಿದೆ. ಬುದ್ಧನಿಗೆ ಮಾರ ಅದೆಂಥ ಪ್ರಲೋಭನೆಯನ್ನು ತಂದು ಮುಂದೆ ಇಟ್ಟ. ನಿನ್ನನ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನಂದ್ರೂ ಇಲ್ಲ, ಇದೆಲ್ಲ ಆದರೆ ನೀನು ಕೊಟ್ಟಿದ್ದೆಲ್ಲ ಆದರೆ ಮೋಕ್ಷ ಬರುತ್ತದೆಯಾ ಅಂತ. ಅವನಿಗೂ ಹಿಂದೆ ಅದು ಯಾವುದೋ ಅಜ್ಞಾತ ಪೂರ್ವೇತಿಹಾಸ ಕಾಲದಲ್ಲಿ ನಚಿಕೇತನಂಥ ಹುಡುಗನಿಗೆ ಯಮ ಏನು ರಾಜ್ಯ ಕೊಡ್ತೀನಿ, ವಾಹನಗಳು ಕೊಡ್ತೀನಿ, ಸಂಪತ್ತಿ ಕೊಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ನವಿತ್ತೇನ ತರ್ಪಣಿಯೋ ಮನುಷ್ಯ ತವೈವಾಸ್ತು ವಾಹ ತವೈವ ಸಂತು ರಥಾಹ ತವೈವ ಸಂತು ವಾಹ. ನಿನ್ನ ಕುದುರೆಗಳು, ಆನೆಗಳು, ರಥಗಳು ನಿನಗೇ ಇರಲಿ, ಇವೆಲ್ಲ ಪಡ್ಕೊಂಡ ಮೇಲೆ ನನಗೆ ಮೃತ್ಯು ದಾಟೋಕ್ಕಾಗುತ್ತಾ ಹೇಳು. ಅದು ಇಲ್ಲವೋ ಬೇಡ. ಈ ಮಟ್ಟಕ್ಕೆ ನಿರಾಕರಿಸಿಕೊಂಡು ಮುನ್ನುಗ್ಗುವ ಶಕ್ತಿ ಬೇಕಲ್ಲ, ಅದು ಅಭಿಸರಣ ಶಕ್ತಿ ಅಂತ ಅನಿಸುತ್ತದೆ. ಹೀಗೆ ನಾವು ನಾಟ್ಯಶಾಸ್ತ್ರದಿಂದ ಜಗನ್ನಾಟ್ಯಶಾಸ್ತ್ರವನ್ನು ಅಭ್ಯಾಸ ಮಾಡದೇ ಇದ್ದರೆ ರಸ ಬ್ರಹ್ಮಾಸ್ವಾದ ಸಹೋದರ ಬ್ರಹ್ಮಾನಂದ ಆಗೋದು ಹೇಗೆ? ಅಲ್ಲಿಗೆ ಹೋಗಲೇಬೇಕು. ಕಲೆ ಒಂದು ಯೋಗ ಆಗಬೇಕಾದ್ರೆ ಆ ಸ್ಥಿತಿ ಬರಬೇಕಾಗುತ್ತದೆ. ಅಲ್ಲಿಗೆ ನಾವು ಅಭಿಸಾರಿಕೆಯನ್ನು ನೋಡ್ತೀವಿ. ಆದರೆ ನೋಡಿ, ಮಾನವನ ಮನಸ್ಸು ಹೇಗಿರುತ್ತೆ, ಅಲ್ಲಿಗೆ ಹೋದ ತಕ್ಷಣ ಅವನು ಬರ್ಬೋದು, ಆತ ಬರ್ಬೋದು, ಆಕೆ ಬರ್ಬೋದು ಅಂತ ಹೋದರೆ ಕಾಣಿಸ್ತಾ ಇಲ್ಲ. ಅಯ್ಯೋ, ಇಲ್ಲಿಗೆ ಬಂದು ಡಿಸಪಾಯಿಂಟ್ಮೆಂಟ್ ಆಯ್ತಲ್ಲ ಅಂತ. ವಿಪ್ರಲಬ್ಧ ಡಿಸಪಾಯಿಂಟೆಡ್ ಅಂತ. ವಿಪ್ರಲಬ್ಧ ಲಭಿಸಬೇಕಾದದ್ದು ಲಭಿಸಲಿಲ್ಲ, ಹಾಗಾಗಿ ಅಪಾಯಿಂಟ್ಮೆಂಟ್ಗೆ ಹೋಯಿತು. ಡಿಸಪಾಯಿಂಟ್ಮೆಂಟ್ ಯಾರಿಗೆ ತಾಳೋದಕ್ಕಾಗುತ್ತೆ? ಅದರೊಳಗೂ ಈ ಕಾಲದವ್ರಿಗಂತೂ ಆಗೋದೇ ಇಲ್ಲ. ಯಾಕೆಂದರೆ ಅಪ್ಪ ಅಮ್ಮನೇ ಮುಂಚೆಯಿಂದನೂ ಡಿಸಪಾಯಿಂಟ್ಮೆಂಟ್ ಸೋಂಕು ಇಲ್ಲದಂತೆ ಬೆಳೆಸ್ಬಿಡ್ತಾರೆ.
ಆಮೇಲೆ ದೊಡ್ಡ ಡಿಸಪಾಯಿಂಟ್ಮೆಂಟೇ ಲವ್ ಫೇಲ್ಯೂರ್ ಆಗೋದು, ದೊಡ್ಡ ಡಿಸಪಾಯಿಂಟ್ಮೆಂಟೇ ಪರೀಕ್ಷೆಯಲ್ಲಿ ಫೇಲ್ ಆಗೋದು, ದೊಡ್ಡ ಡಿಸಪಾಯಿಂಟ್ಮೆಂಟೇ ಅಮೆರಿಕಕ್ಕೆ ವೀಸಾ ಸಿಗದೆ ಹೋಗೋದು. ಈ ಥರದ್ದಾದಾಗ ಮನೆಯೆಲ್ಲನೂ ಉಲ್ಲೋಲ ಕಲ್ಲೋಲ ಆಗುತ್ತದೆ. ನಮ್ಮಗಳಿಗಾದರೆ ಚಿಕ್ಕ ವಯಸ್ಸಿಂದ ಒಂದು ಗೊಂಬೆ, ಒಂದು ಚಾಕ್ಲೇಟ್ ಬೇಕೊಂಡು ಬಾಯಿ ಬಡಿದು ತೆಪ್ಪಕ್ಕೆ ಕೂತ್ಕೋ, ನಾಳೆ ಕೊಡ್ತೀವಿ, ಸಂಬಳ ಬಂದಮೇಲೆ ಕೊಡ್ತೀವಿ, 1ನೇ ತಾರೀಕು ಕೊಡ್ತೀವಿ, ಯುಗಾದಿಗೆ ಕೊಡ್ತೀವಿ ಅಂದರೆ ಸುಮ್ಮನೆ ತೆಪ್ಪಿಗಿರಬೇಕಾಗ್ತದೆ. ಹತ್ತಿರ ಹತ್ಕೊಳ್ಳೋದು. 10 ಮಕ್ಕಳಿದ್ದಾಗ ಒಂದು ಮಗು ಹತ್ತಿರ ಏನು ತೊಂದರೆ ಇಲ್ಲ. ಆಮೇಲೆ ಅದಕ್ಕೆ ಬೇಜಾರಾಗಿ ಮಿಕ್ಕವ್ರ ಜೊತೆ ಆಟಕ್ಕೆ ಹೋಗಬೇಕಾಗುತ್ತೆ. ಹೀಗೆ ಅಕ್ಸೆಪ್ಟಿಂಗ್ ದಿ ಡಿಸಪಾಯಿಂಟ್ಮೆಂಟ್ಸ್ ಆ್ಯಂಡ್ ಸ್ವಾಲೋಯಿಂಗ್ ದಿ ಡಿಸಪಾಯಿಂಟ್ಮೆಂಟ್ಸ್ ವಾಸ್ ದಿ ಆರ್ಡರ್. ಅದೇನು ದೊಡ್ಡ ವಿಷಯ ಅಂತ ಆಗಿರಲಿಲ್ವ, ಅದು ಸೀಸನ್ ಆಗಿಬಿಡುತ್ತೆ. ಇಲ್ಲಿ ಹಾಗಲ್ಲ. ಸುಕುಮಾರವಾದ ಶೃಂಗಾರದಲ್ಲಿ ಡಿಸಪಾಯಿಂಟ್ಮೆಂಟ್ ಎಷ್ಟು ತೀವ್ರವಾಗುತ್ತದೆ. ತತ್ಕ್ಷಣ ಅಭಿಸಾರಿಕೆಯಾಗಿ ಬಂದ ಧೈರ್ಯ ಎಲ್ಲ ಹೊರಟೋಗಿ ಅಯ್ಯೋ ಹೀಗಾಯ್ತಲ್ಲ ಅಂತ ತಿರುಗುಮುರುಗ ಆಗುತ್ತದೆ. ಅಭಿನಯಿಸೋದಕ್ಕೆ ಎಷ್ಟು ಒಳ್ಳೆಯ ಅವಕಾಶ. ಆ ಅಭಿಸಾರಿಕೆ ಉತ್ಸಾಹ ಅಷ್ಟು ನಿರುತ್ಸಾಹ ಆಗೋದು, ಅಭಿಸಾರಿಕೆಯ ಧೈರ್ಯವಷ್ಟು ಇಲ್ಲ ಅಧೈರ್ಯ ಆಗೋದು, ಅಭಿಸಾರಿಕೆಯ ಪಾಸಿಟಿವ್ ಆ್ಯಟಿಟ್ಯೂಡ್ ಅಷ್ಟು ನೆಗೆಟಿವ್ ಆಗೋದು. ಮತ್ತು ಅಲ್ಲಿವರೆಗೂ ಅಭಿಸಾರಿಕೆ ಪ್ರತಿಯೊಂದನ್ನು ಗುಣವಾಗಿ ನೋಡ್ತಾ ಇದ್ದಿದ್ದೀಗ ಫೈಂಡಿಂಗ್ ಫಾಲ್ಟ್, ಯಾತಕ್ಕಾಗಲಿಲ್ಲ ಅಂತ ಮಾಡುವುದು ಅದು ತುಂಬ ಅದ್ಭುತವಾದ ಮೆಂಟಲ್ ಎಕ್ಸರ್ಸೈಸು. ನಮ್ಮ ನೇಚರೇ ಎಂಥದ್ದು, ಹ್ಯೂಮನ್ ನೇಚರ್ ನೋಡೋದಕ್ಕೂ ಗೊತ್ತಾಗುತ್ತದೆ. ಆಮೇಲೆ ನಮಗೆ ನಾವೇ ಸಮಾಧಾನ ಕೊಟ್ಕೊಳ್ಳೋಕೆ ಶುರು ಮಾಡ್ತೀವಿ. ಅಯ್ಯೋ ಕಂಡಿದ್ದೀವಿ, ಆ ಸಿನಿಮಾಗೆ ಹೋದಾಗ ಟಿಕೆಟ್ ಸಿಗಲಿಲ್ವಾ, ಅದೇನು ಚೆನ್ನಾಗಿಲ್ವಂತೆ, ಪರವಾಗಿಲ್ಲ, ಏನೀಗ ದುಡ್ಡು ಮಿಕ್ತು ತರಕಾರಿ ತೊಗೊಂಡು ಹೋಗೋಣ. ಹಿಂದೆ ಎಲ್ಲ ಹಾಗೇನೆ. ಈಗಾದರೆ ಅಂಗೈನಲ್ಲೇ ಸಿನಿಮಾ ಕಾಣಿಸುತ್ತದೆ. ಮುಂಚೆ ಸಿನಿಮಾಗೆ ಟಿಕೆಟ್ ಸಿಗದೆ ಇದ್ದರೆ, ಬ್ಲ್ಯಾಕಲ್ಲಿ ಕೊಡೋಷ್ಟು ಮನಸ್ಸಿಲ್ಲದೆ ಇದ್ದರೆ ಈ ಥರದ್ದೆಲ್ಲ ಆಗ್ತಾ ಇತ್ತು. ವಿಪ್ರಲಬ್ಧ. ಅದಾದ ಮೇಲೆ ಇನ್ನು ವಸ್ತು ಸಿಗುವುದೇ ಇಲ್ಲ ಅಂದಾಗ ವಿರಹೋತ್ಕಂಠಿತ, ನಮ್ಮ ಕೈ ಮೀರಿತು ಅಂತ. ಅಂದರೆ ಶೃಂಗಾರದಲ್ಲಿ ಕಾರುಣ್ಯ, ಸೆಲ್ಫ್ ಪಿಟಿ ಯಾವ ಮಟ್ಟಕ್ಕೆ ಬರ್ತಾ ಹೋಗುತ್ತದೆ ಅಂತ ಗೊತ್ತಾಗುತ್ತದೆ. ಅದಾದ ಮೇಲೆ ಆ ವಸ್ತು ಬಂದರೂ ನಮಗೆ ಮುನಿಸು. ಹಾಗಾಗಿ ಅಲ್ಲಿ ಖಂಡಿತ ಅನ್ನೋದಕ್ಕೆ ಕನ್ನಡದಲ್ಲಿ ನಿಜವಾಗಿಯೂ ನಿಶ್ಚಯವಾಗಿಯೂ ಅಂತ ಅರ್ಥ ಇದೆ. ಸಂಸ್ಕೃತದಲ್ಲಿ ಖಂಡಿತ ಅಂದರೆ ತುಂಡರಿಸಲ್ಪಟ್ಟದ್ದು, ಅಫೆಂಡೆಡ್ ಅನ್ನುವ ಅರ್ಥ, ಇನ್ಸಲ್ಟೆಡ್. ನನಗೆ ಬೇಡ, ನೀನು ಯಾವಾಗ ಬಂದರೆ ಏನು ಅಂತ. ಯಾರೂ ಮಾಡೋದು ಹಾಗೇನೆ, ಗಂಡ ಆಗಲಿ ಹೆಣ್ಣಾಗಲಿ ಕೊನೆಗೆ ಮುರಿಯಿತು ಅಂತಂದರೆ ದಿ ಲೀಸ್ಟ್ ಸ್ಟ್ರಾ ಬ್ರೇಕ್ಸ್ ದಿ ಕ್ಯಾಮೆಲ್ಸ್ ಬ್ಯಾಕ್ ಅಂತ ಮುರಿತಾ ಬಂದುಬಿಡುತ್ತೆ, ಮುಳಿಯೋಲ್ಲ. ಯಾವುದೇ ಸಂಬಂಧವನ್ನು ಆ ಮಟ್ಟಕ್ಕೆ ತೊಗೊಂಡು ಹೋಗಬಾರ್ದು. ಹಾಗೆ ತೊಗೊಂಡು ಹೋದಾಗ ಬಹಳ ಕಷ್ಟ. ಅದು ನಷ್ಟವಾದ ಮೇಲೆ ಮತ್ತೆ ಪಶ್ಚಾತ್ತಾಪ ಶುರು. ಅದು ಜಗಳ ಅಂತರಿತ ಮುಗಿದ ಮೇಲೆ ಬರುವಂಥದ್ದು. ಆ ಕಲಹಾಂತರದಲ್ಲಿ ನಮಗೆ ಹಾಗೆ ಕೋಪದಲ್ಲಿ ಮೂಗು ಕುಯ್ಕೊಂಡು ಬಿಟ್ಟ ಮೇಲೆ ನೆಗಡಿಗೆ ಮೂಗು ಬರುತ್ತೆಯಾ, ವಾಪಸ್ಸು ಬರುವಂಥದ್ದಲ್ಲ. ಕೃತ್ವಾ ಚಿಂತ ಪಶ್ಚಾತ್ತಾಪ ಹಾಗೆ ಬರುತ್ತದೆ. ಅದಾದ ಮೇಲೆ ಎಲ್ಲವೂ ಸರಿಯಾಗ್ಬಿಟ್ರೆ ಸ್ವಾಧೀನ ಪಥಿಕ. ನಮಗೆ ಬೇಕಾದದ್ದು ಸಿಕ್ಕರೆ, ನಮ್ಮ ಪಶ್ಚಾತ್ತಾಪಕ್ಕೆ ಒಂದು ಬೆಲೆ ಬಂದು ಎಲ್ಲ ಸರಿಯಾದರೆ ಸ್ವಾಧೀನ ಪಥಿಕ ಅಂತ ಹೀಗೆ ಮಾಡಿದ್ದಾರೆ. ಇದು ಎಲ್ಲೆಲ್ಲಿಯೂ ಕಾಣಬಹುದಾದ ಅಮೋಘವಾದ ತತ್ವ. ಜಗತ್ತಿನ ಯಾವ ಸಾಹಿತ್ಯದಲ್ಲಿಯೂ ಈ ವಿವಿಡಿಟಿಯಲ್ಲಿ ಇಲ್ಲ, ಆದರೆ ಜಗಜ್ಜೀವನದಲ್ಲೆಲ್ಲ ಇದೆ. ನಿಜವಾಗಿ ಸೈನ್ಸ್ ಅಂದರೆ ಅದೇ ಅಲ್ವಾ. ದಟ್ ವಿಚ್ ಈಸ್ ಫೆಲ್ಟ್ ಬೈ ಒನ್ ಅಂಡ್ ಆಲ್ ಬಟ್ ನಾಟ್ ರಿಯಲೈಸ್ಡ್ ಅಂಡ್ ಫಾರ್ಮುಲೇಟೆಡ್ ಬೈ ಆಲ್. ಎಲ್ರಿಗೂ ಅನುಭವಕ್ಕೆ ಬರ್ತಾ ಇರುತ್ತೆ. ನಿನಗಿರದ ಕಣ್ಕಿವಿಗಳು ವಾಲ್ಮೀಕಿಗೆ ಅಂತ ಆಯಿತು, ಇದೇ ಕಣ್ಣಿದ್ದಿದ್ದು ವಾಲ್ಮೀಕಿಗೆ, ಅದರಿಂದಾನೇ ಆ ಕ್ರೌಂಚ ಪಕ್ಷಿ ಸಾವನ್ನು ಕಂಡಿದ್ದು. ಆಮೇಲೆ ಇದೇ ಬಾಯಿ ಅವನಿಗಿದ್ದಿದ್ದು, ಆದರೆ ಆ ಬಾಯಿಂದಾನೇ ಮಾನುಷಾದ ಪ್ರತಿಷ್ಠಾತ್ಮ ಅಗಮ ಶಾಶ್ವತಿ ಸಮ ಅಂತ ಶ್ಲೋಕವೇ ಬಂತು ಶೋಕವಾಗಿ. ಹಾಗಾಗಿ ಕವಿ ಆಗಿದ್ದು. ಹೀಗೆ ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇರೋ ಸತ್ಯಕ್ಕೆ ಒಂದು ಅಭಿವ್ಯಕ್ತಿ ಕೊಡೋದಿದೆಯಲ್ಲ, ಅದು ಶಾಸ್ತ್ರ. ಅಂದರೆ ಅನುಭವಕ್ಕೆ ಸತ್ಯಾಭಿವ್ಯಕ್ತಿ ಕೊಟ್ಟಾಗ ಶಾಸ್ತ್ರ, ಅನುಭವಕ್ಕೆ ಸೌಂದರ್ಯಾಭಿವ್ಯಕ್ತಿ ಕೊಟ್ಟಾಗ ಕಲೆ, ಕಾವ್ಯ ಅಂತ ಆಗುತ್ತದೆ ಅಷ್ಟೇ. When you see experiences through the glasses of truth, it becomes science. Through the glasses of art, it becomes poetry. Through the glasses of beauty, it becomes poetry and art ಅಂತ ಅಷ್ಟೇ ಇರತಕ್ಕಂಥದ್ದು, ಇನ್ನೇನೂ ಇಲ್ಲ. ಈ ಅರ್ಥದಲ್ಲಿ ಇದು ದೊಡ್ಡ ಯೋಗ. ನೀಲಕಂಠ ದೀಕ್ಷಿತ ತನ್ನ ಶಿವಲೀಲಾರ್ಣವದ ಮೊದಲನೇ ಸರ್ಗದಲ್ಲೇ ಒಂದು ಮಾತು ಹೇಳ್ತಾನೆ. ಅನಾಯತ ಪ್ರಾಣಂ ಅಸಂಯತಾಕ್ಷಂ ಅಬ್ರಹ್ಮಚರ್ಯಾನಶನಾದಿ ಖೇದಂ ಚಿತ್ತಂ ಮಹೇಶೇ ನಿಭೃತಂ ವಿಧಾತುಂ ಸಿದ್ಧ ಕವೀನಾಂ ಕವಿತೈವ ಯೋಗ ಅಂತ.
ಯಾವುದೇ ಪ್ರಾಣಾಯಾಮ ಮಾಡದೆ, ಯಾವುದೇ ಇಂದ್ರಿಯ ನಿಗ್ರಹ ಅಂತ ಮಾಡದೆ, ಯಾವುದೇ ವ್ರತ ಉಪವಾಸ ಅಂತ ಒದ್ದಾಡದೆ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆ ಮಾಡೋದಕ್ಕೆ ಲೀಲಾಜಾಲವಾಗಿ ಈ ಕಲಾಯೋಗ ಅನ್ನೋದು ಸಿದ್ಧವಾಗಿಬಿಟ್ಟಿದೆ ಅಂತ. ಅನಾಯತ ಪ್ರಾಣಮಸಂಯತಾಕ್ಷಂ ಅಬ್ರಹ್ಮಚರ್ಯಾನಶನಾದಿ ಖೇದಂ ಚಿತ್ತಂ ಮಹೇಶೇ ನಿಭೃತಂ ವಿಧಾತುಂ ಸಿದ್ಧ ಕವೀನಾಂ ಕವಿತೈವ ಯೋಗ ಅಂತ. ಇದು ದೊಡ್ಡದಾದದ್ದು. ಈ ಅರ್ಥದಲ್ಲಿ ನಾವು ಕ್ಲಾಸಿಕಲ್ ಆರ್ಟ್ಸ್, ಅಭಿಜಾತ ಕಲೆಗಳನ್ನು ಆಸ್ವಾದಿಸಬೇಕು. ಅದಕ್ಕಿರತಕ್ಕಂಥ ಮಹೋನ್ನತವಾದ ಶಾಸ್ತ್ರ ಭರತ ಮುನಿಯದು ನಾಟ್ಯಶಾಸ್ತ್ರ. ಆಮೇಲೆ ಅವನು ನಾನೀಗ ಹೇಳಿದಂಥ ಈ ಅಭಿಸಾರಿಕೆಯ ಮೊದಲಾದಂಥ ಎಲ್ಲ ಅಷ್ಟನಾಯಿಕೆಯರ ಅಭಿನಯದ ಕ್ರಮಗಳನ್ನು ಹೇಳ್ತಾನೆ. ಅದು ಈಗಾಗಲೇ ನಾನು ತಿಳಿಸಿದ್ದೀನಿ. ಆಮೇಲೆ ಮತ್ತೆ ಅದನ್ನು ಎಷ್ಟೆಷ್ಟು ತರಹಾವರಿಯಾಗೂ ಮಾಡಬಹುದು. ಅಲ್ಲಿ ಒಂದು ಸಣ್ಣ ಸೂಚನೆ ಬರ್ತದೆ. ನಾಯಕನಿಗೆ ಸ್ವಲ್ಪ ಕೋಪ ಬಂದಿದೆ, ಅವನನ್ನು ಸಮಾಧಾನ ಪಡಿಸಬೇಕು. ಮನೆ ಕರೆದು ಸಮಾಧಾನ ಪಡಿಸಬೇಕು ಅಂತ ಮನೆ ಸಜ್ಜು ಮಾಡುವಾಗ ಆ ವಾಸಕ ಸಜ್ಜಿಕೆಯದು ಬೇರೆಯೇ ಶೇಡ್ ಇರುತ್ತೆ ಅಂತ. ಅವನಿಗೇನು ಇಷ್ಟವಾದ ತಿಂಡಿನೋ ಏನು ಇಷ್ಟವಾದ ಪಾನೀಯವೋ ಅದನ್ನೆಲ್ಲ ಮಾಡಿಡೋದು, ಅವನಿಗೆ ಇಷ್ಟವಲ್ಲದೆ ಇರೋದನ್ನು ಕಣ್ಣಿಗೆ ಮರೆಯಾದಂತೆ ಮಾಡ್ತಕ್ಕಂಥದ್ದು. ಅದು ಯಾವುದೋ ಒಂದು ಕರ್ಟನ್ ಇಷ್ಟವಾಗೋಲ್ಲ ಕಂಡ್ರೆ ನಮ್ಮ ಯಜಮಾನರಿಗೆ, ಅದಕ್ಕೆ ಅದನ್ನು ತೆಗೆದುಬಿಟ್ಟು ಬೇರೆ ಕರ್ಟನನ್ನು ಹಾಕ್ತೀವಿ. ಅದಿನ್ಯಾವುದೋ ಒಂದು ಪೇಂಟಿಂಗ್ ಸರಿಯಾಗಿಲ್ಲ, ಅದಕ್ಕೆ ಬೇರೆ ಅದೊಂದು ಮಾಡಿರತಕ್ಕಂಥದ್ದು. ಆ ಮ್ಯಾಟ್ ಇದೆಯಲ್ಲ ಬಾಗಿಲದು, ಅದು ಜಾರತ್ತಂತೆ, ಅದಕ್ಕೆ ಅದನ್ನು ಪಕ್ಕದಲ್ಲಿ ಇಡೋದು. ಈ ಥರದ್ದು 1008 ನಾವು ಮಾಡ್ತೀವಲ್ಲ, ಅವ್ರನ್ನ ಕಂಫರ್ಟ್ ಮಾಡಬೇಕು ಅಂತ. ಈ ರೀತಿಯಾದ ಅಂದರೆ ಒಂದು ವಾಸಕ ಸಜ್ಜಿಕಾ ನಾಯಕಿಯಲ್ಲಿ ಎಷ್ಟು ತರಹ ವೆರೈಟೀಸ್ ತರೋದಕ್ಕೆ ಸಾಧ್ಯ ಇದೆ ಅನ್ನೋದು ಭರತ ಕೊಡ್ತಕ್ಕಂಥ ಸೂಚನೆ ಅಂತ ಗೊತ್ತಾಗುತ್ತದೆ. ಮತ್ತು ಅಲ್ಲಿ ಆ ಡೀಟೇಲ್ಸು ನನಗೆ ಈ ವಿಷಯದಲ್ಲಿ ತುಂಬ ಜ್ಞಾಪಕ ಆಗ್ತಕ್ಕಂಥದ್ದು. ನನ್ನ ಸ್ನೇಹಿತರು ಮಂಟಪ್ರಭಾಕರ್ ಉಪಾಧ್ಯಾಯರೇ, ಅವರು ವಾಸಕ ಸಜ್ಜಿಕೆ ಮಾಡುವಾಗ ಆ ವಾಸಕ ಸಜ್ಜಿಕೆ ಅಭಿನಯ ಮಾಡುವಾಗ ಹೂ ಬಿಡಿಸೋದು ಎಷ್ಟು ಜನ ನಾನು ಇದುವರೆಗೂ ನೋಡಿಲ್ಲಪ್ಪ. ಯಾರಾದರೂ ಮಾಡಿದರೆ ಬಹಳ ಸಂತೋಷ. ಬರ್ತಿದ್ದಂಗೆ ಬುಟ್ಟಿ ಅಂತ ಕೈ ಬೀಸ್ಕೊಂಡು ಶಿಖರಸ್ತ ಇಟ್ಕೊಂಡು ಬುಟ್ಟಿ ತಗೋತಾರೆ, ಹಂಸಾಸಿ ಹಸ್ತ ತಗೊಂಡು ಪಟ ಹೂ ಕೀಳೋದೇನೆ. ಅವರು ಅರಳಿದ ಹೂಗಳು ತುಂಬಿರೋ ಗಿಡ ನೋಡೋದು 1-2 ನಿಮಿಷ ಮಾಡ್ತಾರೆ. ಜಸ್ಟ್ ಲುಕ್ ಅಟ್ ದಿ ಪ್ರಾಸ್ಪೆರಿಟಿ ಆ್ಯಂಡ್ ಸ್ಪ್ಲೆಂಡರ್ ಆಫ್ ಫ್ಲವರ್ಸ್. ಅಂದರೆ ನೋಡಿ ಸಂತೋಷ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಒಂದು ರೌಂಡ್ ಹಾಕ್ತಾರೆ. ಪ್ರತಿಭೆ ಅಂದರೆ ಅಲ್ಲಿ ಕಾಣಿಸ್ಕೊಳ್ತದೆ. ಅಂದರೆ ನಾವು ತೋಟಕ್ಕೆ ಹೋಗಿರ್ತೀವಿ, ನಾವು ಹೂಗಳನ್ನು ನೋಡಿರ್ತೀವಿ, ನೋಡಿ ಸಂತೋಷ ಪಟ್ಟಿರ್ತೀವಿ. ಆದರೆ ಅದನ್ನು ಕಲೆಗೆ ಅನ್ವಯ ಮಾಡಿಕೊಳ್ಳೋದಿದೆಯಲ್ಲ, ಅದು ಕಲಾವಿದ ಪ್ರತಿಭೆ. ಹಾಗೆ ಒಂದು ಸತಿ ನೋಡಿ ಹೀಗೆ ತಲೆ ಎತ್ತಿ ನೋಡಿ ಆ ಹೂಗಳ ಅರಳಿದ್ದನ್ನೇ ಕಣ್ಣಿನ ಅರಳು ಮುಖದ ಮುಗುಳಲ್ಲಿ ತೋರಿಸಿ ಆಮೇಲೆ ಬಿಡಿಸೋಕೆ ಆರಂಭ ಮಾಡೋದು. ಹಾಗೆ ಬಿಡಿಸುವಾಗ ಮೇಲಿರೋ ಹೂವನ್ನು ಕಿತ್ಕೊಳ್ಬೇಕು ಅನ್ನೋ ಉತ್ಸಾಹ, ಅದಕ್ಕೆ ಎಗರೋದು. ಅಂದರೆ ಪ್ಲವನ ಒಂದು ಡಾನ್ಸ್ ಮೂವ್ಮೆಂಟ್, ಉತ್ಪ್ಲವನ, ಅದನ್ನು ಎಷ್ಟು ಆ್ಯಪ್ಟಾಗಿ ಅಲ್ಲಿ ಆಮೇಲೆ ಎಗರ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ಅವ್ರು ನೋಡಿದ್ರ ಇವಳೇನು ಗಂಡು ಬೀರಿ ಬಜಾರಿ ಅಂತ ಅಂದುಕೊಳ್ತಾರೆ, ಆ ಕಡೆ ನೋಡಲಿಲ್ಲ ಸದ್ಯ ಅಂತ ಅಂದುಕೊಳ್ಳೋದು. ಇದು ದೇ ಆ್ಯಡ್ ಸೋ ಮಚ್. ಇದನ್ನು ನಾವು ರೂಢಿಸಿಕೊಳ್ಳಬೇಕಾದದ್ದು. ನನಗೆ ಈಚಿನ ಎಷ್ಟೋ ಜನ ಚಿಕ್ಕ ವಯಸ್ಸಿನ ಕಲಾವಿದರು ರೂಢಿಸ್ಕೊಂಡಿದ್ದಾರೆ ಅಂತ ಸಂತೋಷ. ಅಂದರೆ ದುರ್ದೈವ ಪಾಪ, ಅವರ ಪ್ರತಿಭೆಗೆ ಹೆಚ್ಚಿನ ವೇದಿಕೆಗಳು ಸಿಗ್ತಾ ಇಲ್ವಲ್ಲ. ಇವತ್ತು ಟಿ ವಿಗಳು ಅವುಗಳು ಇವುಗಳು ಎಲ್ಲ ಮಾಡ್ತಕ್ಕಂಥದ್ದು ಕೆಟ್ಟದಾದ ಸಿನಿಮಾ ಡಾನ್ಸ್ಗಳಾಗಿವೆ. ಅದು ಬಿಟ್ಟು ಇನ್ನೇನೂ ಇಲ್ಲ. ಯಾರಿಗೆ ಮಸಲ್ ಪವರ್ ಹೆಚ್ಚಿದೆ, ಯಾರು ಏನು ಸರ್ಕಸ್ ಮಾಡ್ತಾರೆ, ಅವರ ಮುಖದಲ್ಲಿ ಕೋಟಿ ಸೂರ್ಯರನ್ನು ಹಾಕಿದ್ರೂ ಭಾವದ ಒಂದು ಪಸೆನೂ ಕಾಣಿಸೋದಿಲ್ಲ. ಟಾರ್ಚ್ ಬಿಡೋದು ಹೋಗಲಿ, ಸರ್ಚ್ ಲೈಟ್ ಬಿಡೋದು ಹೋಗಲಿ, 20,000 ಸೂರ್ಯರನ್ನು ಬಿಟ್ಟರೂ ಕೂಡ ಅವ್ರ ಮುಖದಲ್ಲಿ ಏನೂ ಕಾಣಿಸೋದಿಲ್ಲ. ಅಷ್ಟು ಸರ್ಕಸ್ ಮಾಡ್ತಾರೆ. ಹಾಗಿದ್ದಾಗ ಸರ್ಕಸ್ಗೂ ಡಾನ್ಸ್ಗೂ ವ್ಯತ್ಯಾಸ ಇಲ್ಲವಾ? ಅರ್ಥ ಮಾಡ್ಕೊಳ್ಳೋದಿದ್ದರೆ ಹೇಗೆ? ಔಷಧಕ್ಕೂ ಆಹಾರಕ್ಕೂ ವ್ಯತ್ಯಾಸ ಇಲ್ಲದೆ ಇರೋ ತರಹ ಆಗಿಬಿಡುತ್ತೆ. ಆಮೇಲೆ ಅವರು ಆ ವಾಸಕ ಸಜ್ಜಿಕೆಯನ್ನು ಅಭಿನಯಿಸುವಾಗ ಹೂಗಳನ್ನು ಬಿಡಿಸುವಲ್ಲೂ ಅಷ್ಟೇ ಅದು ಯಾವುದು ಚೆನ್ನವಲ್ಲ ಅಂತ ನೋಡೋದು, ಮಧ್ಯೆ ಅದನ್ನು ಪರಿಮಳವನ್ನು ಆಘ್ರಾಣಿಸೋದು, ಮತ್ತೆ ಒಂದನ್ನು ವಿಲಾಸವಾಗಿ ಮುಡಿಯಲ್ಲಿ ಮುಡ್ಕೊಳ್ಳೋದು, ಆಮೇಲೆ ಮತ್ತೆ ಹಾಕಿ ನೆಲದ ಮೇಲೆ ಹಾಕಿ ಒಂದು ರಾಶಿನ ಫೀಲ್ ಮಾಡೋದು, ಇಷ್ಟೆತ್ತರ ಆಯಿತು ಅಂತ ಅದನ್ನು ಮೃದುವಾಗಿ ಸವರತಕ್ಕಂಥದ್ದು. ಆಮೇಲೆ ಅಲ್ಲಿರ್ತಕ್ಕಂಥ ಬಾಳೆಗಿಡದಿಂದ ನಾರು ಕಿತ್ಕೊಳ್ಳೋದು. ಹಳ್ಳಿಯಲ್ಲಿ ಗೊತ್ತಾಗುತ್ತೆ ಹಸಿ ದಾರ, ನಾರು, ಅವಕ್ಕೆ ಹೂಮಾಲೆ ಕಟ್ಟತಕ್ಕಂಥದ್ದು ಅಂತ. ಈ ಕಾಲದಲ್ಲಿ ಹೂವನ್ನೇ ಮುಡಿಯೋಲ್ಲ, ಇನ್ನು ಹೂಮಾಲೆ ಕಟ್ಟೋದೆಲ್ಲೋಯ್ತು, ಹಾಗಾಗಿದೆ. ಆಮೇಲೆ ದಕ್ಷಿಣ ಕನ್ನಡದ ಕಡೆಯೆಲ್ಲ ಕಾಲಿನ ಹೆಬ್ಬೆರಳಿಗೆ ಹಾಕಿ ಮಾಲೆ ಹೆಣೆಯುವಂಥದ್ದು ಒಂದು ಕ್ರಮ ಇದೆ.
ಹಾಗೆ ಮಾಡಿ, ಅಯ್ಯೋ ದೇವರೇ ಬೇಡ, ಗಂಡನೂ ದೇವತೆ, ಅವನ ಕಾಲಿಂದ ಮಾಡೋದು, ನಾನು ಇದನ್ನು ಮುಡ್ಕೋತೀನಿ ಅಂತ ಅದನ್ನು ಮುಡ್ಕೊಳ್ಳೋದಕ್ಕೆ ಸರಿಯಾಗಿದೆ ಅಂತ ಒಂದು ಸರ್ತಿ ನೋಡಿಟ್ಕೊಂಡು ಮತ್ತೆ ಕೈಯಲ್ಲಿ ಕಟ್ಟತಕ್ಕಂಥದ್ದು. ಅಂದರೆ ಎರಡು ವಿಧವಾಗಿ ಕಟ್ಟೋದಕ್ಕೊಂದು ಅವಕಾಶ, ಒಂದು ಆ್ಯಕ್ಟಿವಿಟಿ ಆಗುತ್ತದೆ. ಆಮೇಲೆ ಹಲ್ಲಿಂದ ದಾರವನ್ನು ಕತ್ತರಿಸುವಂಥದ್ದು ಅದು ಇರಬಹುದು. ಎಷ್ಟು ಬಗೆಯ ಚಟುವಟಿಕೆ ಆಗುತ್ತದೆ, ಮುಖಜಾಭಿನಯ ಎಷ್ಟು ಬಂದಿರುತ್ತದೆ ನೋಡಿ. ಆಮೇಲೆ ಮುಖ ತೊಳ್ಕೊಳ್ಳೋದೇನು, ಮುಖಕ್ಕೆ ಅಲಂಕಾರ ಮಾಡ್ಕೊಳ್ಳೋದೇನು, ಕಣ್ಣು ಕಾಡಿಗೆ ಇಟ್ಕೊಳ್ಳುವಾಗ ಕಣ್ಣಿಗಾಗುವ ಉರಿಯನ್ನು ಮೊದಲುಗೊಂಡು ಅವರು ಅಭಿನಯಿಸ್ತಾ ಇದ್ರು. ಕುಂಕುಮ ಇಟ್ಕೊಂಡ್ರೆ ಮೂಗಿನ ಮೇಲೆ ಕುಂಕುಮದ ಪುಡಿ ಬಂದರೆ ಅದನ್ನು ಕೊಡಕೊಳ್ಳೋದು ಮೊದಲುಗೊಂಡು ಮಾಡಿ ತೋರಿಸ್ತಾ ಇದ್ರು. ಆಮೇಲೆ ಆ ಕುಂಕುಮ ಇಟ್ಕೊಳ್ಳೋವಾಗ ಅದು ಸೊಟ್ಟಗಾಯಿತು ಅಂತ ತೋರಿಸೋದು. ಮತ್ತು ತುಂಬ ಚಿಕ್ಕ ಕುಂಕುಮ ಆಯಿತು, ದುರ್ಬೀನ್ ಹಾಕ್ಕೊಂಡು ನೋಡಬೇಕಾ, ಆ ಕುಂಕುಮ ಸರಿಗಿಲ್ಲ, ಮುತ್ತೈದೆ ಕುಂಕುಮ 3 ಮೈಲಿ ದೂರದಿಂದ ಕಾಣಬೇಕು ಅಂತ ದೊಡ್ಡದಾಗಿ ಇಟ್ಕೊಂಡೆ ಸಾಕ್ಷಾತ್ ಕಾಳಿಕೆನೇ ಆಗಿಬಿಟ್ಟೆ, ಅಳಸು, ಮತ್ತು ಮುಖ ಎಲ್ಲ ಕಂಪಾಯಿತು, ತಿರ್ಗಾ ತೊಳಿ. ನಾಟ್ಯ ರಸಿಕರಿಗೆ ಇವೆಲ್ಲ ಕೂಡ ಅಷ್ಟು ಸಂತೋಷಕಾರಿಯಾಗುವಂಥದ್ದು. ಅದನ್ನು ಮಾಡುವುದು, ಮುಡಿಯ ಹೆಣೆಯೋದು, ತಲೆ ಬಾಚುವಾಗ ಆ ತಲೆ ಕೂದಲನ್ನು ಸರಸರ ಬಾಚಿಕೊಳ್ಳೋದೆಲ್ಲ ಮಾಡ್ಬೋದು. ಆದರೆ ಸಿಕ್ಕಟ್ಟಿಗೆಯಲ್ಲಿ ತಲೆ ಕೂದಲು ಸಿಕ್ಕನ್ನು ಹೆಣೆಯುವಾಗ ನೋವಾಗತಕ್ಕಂಥದ್ದು, ಅದನ್ನು ಬೈಕೊಳ್ಳೋದು, ಮತ್ತು ಆ ಸಿಕ್ಕಿಗೆ ಸಿಕ್ಕಾಕೊಂಡಂಥ ಕೂದಲನ್ನೆಲ್ಲ ಸುತ್ತಿ ಅದನ್ನು ಹೆಬ್ಬೆರಳ ಮಧ್ಯೆ ಸಿಕ್ಕಿಸ್ಕೊಳ್ಳೋದು, ಎಲ್ಲೂ ಎಸೆಯೋಕ್ಕಾಗದೆ ಕೊನೆಗೆ ಎಸೆಯತಕ್ಕಂಥದ್ದು, ಕೂದಲು ಅಮಂಗಳ ಎಲ್ಲೂ ಬೀಳಬಾರ್ದು ಅನ್ನುವಂಥದ್ದು, ಈ ಥರದ್ದು ಎಷ್ಟೋ ಜಾನಪದೀಯ ವಿಶ್ವಾಸಗಳು ಅದರೊಳಗೆ ತಗೊಂಡು ಅಲಂಕಾರ ಮಾಡೋದು. ಮತ್ತು ಒಡವೆ ಅಂತ ಸರಸರ ಅಂತ ಇಟ್ಕೊಳ್ಬಹುದು. ಆದರೆ ಅವರು ಕಿವಿಗೆ ಹಾಕ್ಕೊಳ್ಳೋಕೆ ಮುಂಚೆ ಕಿವಿ ಹತ್ತಿರ ಇಟ್ಕೊಂಡು ನೋಡೋದು ಯಾವ ಒಡವೆ ಆಗುತ್ತೆ ಅಂತ. 4 ಕಿವಿ ಓಲೆ ನೋಡ್ಬೋದಲ್ವ, ಟ್ರಯಲ್ ಮಾಡ್ಬೋದಲ್ವ, ಆ ರೀತಿಯಾದದ್ದು. ಅಂದರೆ ಆ್ಯಡಿಂಗ್ ಮೋರ್ ಡೀಟೇಲ್ಸ್ ಟು ದಟ್. ನೋಡುವವರಿಗೂ ಆ ತಾಳ್ಮೆ ರಾಸಿಕ್ಯ ಬೇಕು. ಅದು ಪ್ರೊಸೀನಿಯಂ ಸ್ಟೇಜಲ್ಲಿ ಆಗೋದಿಲ್ಲ, ಇಂಟಿಮೇಟ್ ಸ್ಟೇಜಲ್ಲೇ ಆಗತಕ್ಕಂಥದ್ದು. ಹತ್ತಿರ ಕೂತು ನೋಡಬೇಕು. ನಮ್ಮ ಡಾನ್ಸು ಕಂಠೀರವ ಸ್ಟೇಡಿಯಮ್ಮಲ್ಲಿ ಆಗಬೇಕು, ನಮ್ಮ ಡಾನ್ಸು ಬಂದುಬಿಟ್ಟಿದ್ರೂ ಚೌಡಯ್ಯ ಹಾಲಲ್ಲಿ ಆಗಬೇಕು, ನಮ್ಮ ಡಾನ್ಸ್ ಬಂದುಬಿಟ್ಟಿದ್ರೂ ಟೈಮ್ ಸ್ಕ್ವೇರ್ನಲ್ಲಿ ನಡೆಯಬೇಕು ಅಂತ ಅಂದುಕೊಂಡ್ರೆ ಅಲ್ಲಿ ಭರತ ಇರೋದಿಲ್ಲ, ಇನ್ನೇನೋ ಇರುತ್ತೆ ಅಷ್ಟೇ. ಹತ್ತಿರದಲ್ಲಿ ನೋಡಬೇಕು, ಅದಕ್ಕೆ ಬೇಕಾದಂಥ ಅವಕಾಶ ಇರಬೇಕು. ಹಾಗೆ ಈ ಎಲ್ಲ ವಿವರಗಳು ಅಷ್ಟು ಬರ್ತಾ ಹೋಗುತ್ತವೆ. ಪದ್ಮ ಸುಬ್ರಹ್ಮಣ್ಯಂ ಅವರು ಒಂದು ಅದ್ಭುತವಾದ ಪದವನ್ನು ಕಂಪೋಸ್ ಮಾಡಿದರು. ಅಲ್ಲಿ ಆ ನಾಯಕಿ ಕೆಂಪು ಸೀರೆ ಉಟ್ಕೊಂಡ್ಬಿಟ್ಟು ಸಾಕ್ಷಾತ್ ನಾನು ದುರ್ಗಾದೇವಿ ಥರ ಕಾಣಿಸ್ತೀನಲ್ಲ ಅಂತ ಮತ್ತೆ ಅದನ್ನು ಮುಚ್ಚಿಟ್ಟಿಡೋದು. ಆಮೇಲೆ ಆ ಸೀರೆ ಉಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ನೋಡಿ ದೊಡ್ಡ ಹರಕು ಮುಖಾನೇ ಅದರೊಳಗೆ ಹಾಕಿ ನೋಡೋವಂಥದ್ದಾಗಿದೆ, ಅಷ್ಟು ದೊಡ್ಡ ಹರಕು ಆಗಿಬಿಟ್ಟಿದೆ ಅಂತ ಬೇರೆ ಸೀರೆಯನ್ನು ಬದಲಾಯಿಸೋದು, ಇದೆಲ್ಲ ತುಂಬ ತುಂಬ ಚೆನ್ನಾಗಿ ಮಾಡೋರು. ಆ ರೀತಿಯಾದ ಎಷ್ಟೋ ಸೂಕ್ಷ್ಮತೆಗಳನ್ನೆಲ್ಲ ಭರತ ಕೊಡ್ತಾನೆ. ಆಮೇಲೆ ರಂಗದಲ್ಲಿ ಪ್ರದರ್ಶ ಅಪ್ರದರ್ಶ ಇವುಗಳು ಇಲ್ಲಿಯೂ ಕೂಡ ಬರ್ತವೆ, ನಾನು ಹಿಂದೆಯೇ ಅದನ್ನು ಹೇಳಿದ್ದೀನಿ. ಮತ್ತು ಈ ಶಕುನ ಇತ್ಯಾದಿಗಳನ್ನೆಲ್ಲವನ್ನೂ ತೋರಿಸಬಹುದು ಅಂತ ಹೇಳ್ತಾನೆ. ಶಕುನಾದಿಗಳನ್ನು ತೋರಿಸಿ ನಾವು ಅಭಿನಯ ಮಾಡಬಹುದು ಅಂತ. ನೋಡಿ, ಇದನ್ನು ಎಷ್ಟು ಜನ ಬಳಸ್ಕೊಂಡಿದ್ದಾರೋ ಗೊತ್ತಿಲ್ಲ. ನಾನು ಮಂಟಪರ ಮೂಲಕವಾಗಿ ಮಾಡಿಸಿದ್ದೀನಿ ಏಕವ್ಯಕ್ತಿ ಯಕ್ಷಗಾನದಲ್ಲಿ. ಗಂಡ ಬರ್ತಾನೆ ಅಂತ ಗೊತ್ತಾದಾಗ ಎಡಗಣ್ಣು ಮಿಟುಕುವಂಥದ್ದು, ಎಡಗೈ ಅದರ್ತಕ್ಕಂಥದ್ದು, ಅವೆಲ್ಲ ಪ್ರಾಚೀನ ಶಕುನಶಾಸ್ತ್ರದ್ದಿರ್ತಕ್ಕಂಥದ್ದು. ಅದು ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ, ಇಲ್ದಿದ್ರೆ ಇಲ್ಲ. ಆದರೆ ಗೊತ್ತಾಗುತ್ತೋ ಇಲ್ವೋ ಮಾಡೋದು ಯಾಕೆ ಅಂತಲ್ಲ, ಮಾಡೋದು ಮಾಡಲೇಬೇಕು. ಅದಕ್ಕೆಲ್ಲೋ ಫ್ಲೇವರ್ ಬಂದಿರುತ್ತೆ, ಜನ ಯೋಚನೆ ಮಾಡ್ತಾರೆ. ಹೀಗೆ ಈ ಥರದ್ದನ್ನೆಲ್ಲ ಭರತ ತುಂಬ ವಿವರವಾಗಿ ಹೇಳ್ತಾನೆ. ಈರ್ಷ್ಯ, ಮಾನ, ವಿಲಿಕ, ವಿಪ್ರಿಯ, ಮನ್ಯು ಅನ್ನುವ ಬೇರೆ 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 ಹೆಡಿಂಗ್ಸ್ನಲ್ಲಿ ಇವನ್ನೆಲ್ಲವನ್ನೂ ಹೇಳ್ತಾ ಹೋಗ್ತಾನೆ. ಆಮೇಲೆ ಅಪ್ರದರ್ಶಿಗಳಲ್ಲಿ ಈ ಸೆನ್ಸಾರ್ದೆಲ್ಲ ಬರುತ್ತೆ, ಆಲಿಂಗನ, ಚುಂಬನ ಇವುಗಳನ್ನೆಲ್ಲ ಡೈರೆಕ್ಟಾಗಿ ತೋರಿಸಬಾರ್ದು, ಸೆಟ್ಲಾಗಿ ತೋರಿಸ್ಬೇಕು ಅಂತಕ್ಕಂಥದ್ದು. ಒಳ್ಳೆ ಟೇಸ್ಟ್ ಇರೋ ಡೈರೆಕ್ಟರ್ಗಳು ಇವತ್ತಿಗೂ ಸಿನಿಮಾಗಳಲ್ಲಿ ಇಂಥದ್ದನ್ನು ಮಾಡಿ ತೋರಿಸಬಲ್ಲವರು ಉಂಟು. ಅದನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ ಅದೆಷ್ಟು ಚೆನ್ನ ಅಂತ ಗೊತ್ತಾಗುತ್ತದೆ. ಬಾಪು ಅಂತ ಬಹಳ ದೊಡ್ಡ ಚಿತ್ರಕಾರರು, ಕಾರ್ಟೂನಿಸ್ಟು, ಇಲಸ್ಟ್ರೇಷನ್ ಮಾಡೋ ಆರ್ಟಿಸ್ಟು ಎಲ್ಲನೂ ಆಗಿದ್ದರು. ಅವರು ಒಳ್ಳೆ ಸಿನಿಮಾ ಡೈರೆಕ್ಟರ್ ಕೂಡ ಆಗಿದ್ದರು. ಅವರು ಆಂಧ್ರ ಪ್ರದೇಶ, ತಮಿಳುನಾಡಲ್ಲೆಲ್ಲ ಪ್ರಸಿದ್ಧರಾಗಿದ್ದರು. ನೀವು ಇಂಟರ್ನೆಟ್ಟಲ್ಲಿ ಹೋಗ್ಬಿಟ್ಟು ಹುಡುಕಿದ್ರೆ ಅವ್ರ ಲಕ್ಷಾಂತರ ಚಿತ್ರಗಳಿವೆ. ಅವರು ಸೀತಾ ಕಲ್ಯಾಣಂ ಅಂತ ಒಂದು ಸಿನಿಮಾ ಮಾಡಿದರು, ರಾಮ ಜನನದಿಂದ ಸೀತಾ ಕಲ್ಯಾಣದವರೆಗೆ. ಇಡೀ ಆ ಸಿನಿಮಾದಲ್ಲಿ ಸೀತಾರಾಮರ ಬಾಯಿನಲ್ಲಿ ಒಂದೂ ಮಾತಿಲ್ಲ. ಆದರೆ ಅವರಲ್ಲಿ ಮಾತೇ ಇಲ್ಲ ಅಂತ ಗೊತ್ತಾಗದಂತೆ ಸಿನಿಮಾ ನಿರ್ವಾಹ ಮಾಡಿದ್ದಾರೆ. ಅದು ಪಾರ್ಷಿಯಲ್ ಸೈಲೆಂಟ್ ಮೂವಿ ಅಂತ ಅನ್ಬೋದು, ಪುಷ್ಪಕ ವಿಮಾನದ ಒಂದು ರೀತಿಯಲ್ಲಿ. ಅಂದರೆ ರಾಮ
ಎಲ್ಲವನ್ನೂ ಒಂದು ಮಂದಸ್ಮಿತ, ಒಂದು ಶಿರಕ್ಕಂಪ, ಒಂದು ಭ್ರೂವಿಲಾಸ ಈ ಥರದ್ರೊಳಗೆ ಮಾಡ್ತಾ ಇದ್ದ. ಸೀತೆ ಹಾಗೆ ಒಂದು ತಲೆ ಬಾಗಿಸ್ತಕ್ಕಂಥದ್ದು, ಒಂದು ಮಂದಸ್ಮಿತ, ಒಂದು ನಾಚಿಕೊಳ್ಳುವಿಕೆ, ಈ ಥರದ್ದು ಎಷ್ಟರೊಳಗೋ ನಡೀತಾ ಇದ್ದದ್ದು ಅಂತನ್ನುವ ರೀತಿ. ಅಂದರೆ ಮಾತಿಲ್ಲದೆಯೇ ನಾಯಕ ನಾಯಿಕೆ ಪಾತ್ರಧಾರಿಗಳಿಬ್ಬರದೂ ಮಾಡಿರೋದು ಅಂತಂದರೆ ಅದು ಎಷ್ಟು ಚೆನ್ನಾಗಿರುವಂಥ ಕೌಶಲ ಬೇಕು ಅಂತ ಇಂಟರ್ನೆಟ್ಟಲ್ಲಿ ಸಿಗುತ್ತದೆ, ನೋಡಿ ಸಂತೋಷ ಪಡಬಹುದು. ಇವನ್ನೆಲ್ಲ ಬೇಡ ಅಂತ ಬಟ್ಟೆ ಬದಲಾಯಿಸ್ತಕ್ಕಂಥದ್ದು, ಊಟ ತಿಂಡಿ ಮಾಡುವಂಥದ್ದು, ಅದರೊಳಗೆ ಕಥಾ ಸಂದರ್ಭಕ್ಕೆ ಬೇಕಾಗಿದ್ದರೆ ಮಾಡಬಹುದೇನೋ. ಆದರೆ ಸಿನಿಮಾದಲ್ಲಿ ಅವುಗಳಿಗಿರೋ ಅನುಕೂಲತೆ ಡ್ರಾಮಾದಲ್ಲಿ, ಡಾನ್ಸಲ್ಲಿ ಇಲ್ಲ. ಊಟ ತಿಂಡಿ ತಟ್ಟೆನೇ ತಂದುಬಿಟ್ರೆ ಮತ್ತೆ ಅದನ್ನು ತಿಂದು ಮುಗಿಸೋಕ್ಕಾಗೋಲ್ಲ ಇಡೀ ಪ್ರೋಗ್ರಾಮ್ನಲ್ಲಿ. ಅದನ್ನು ಎತ್ಕೊಂಡು ಹೋಗೋರು ಯಾರು? ಮತ್ತು ಅಕಸ್ಮಾತ್ ತಿನ್ನೋದಕ್ಕೆ ಹೋಗ್ಬಿಟ್ಟು ಮೈಮೇಲೆ ಬಿದ್ದು ವಸ್ತ್ರ ಎಲ್ಲನೂ ಕೊಳೆ ಆದರೆ ಗತಿ ಏನು? ನೀರು ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಹೋಗ್ಬಿಟ್ಟು ಬಟ್ಟೆ ಮೇಲೆಲ್ಲ ಬಿದ್ದು ಚೆಲ್ಲಾಡಿ ರಾಡಿ ಆದರೆ ಗತಿ ಏನು? ಎಲ್ಲ ಕಾರಣದಿಂದ ನಾಟ್ಯಧರ್ಮಿ ಅತ್ಯುತ್ತಮವಾದದ್ದು. ನಾನು ಸ್ಕೂಲ್ ಡೇಸಲ್ಲಿ ಡ್ರಾಮಾ ಎಲ್ಲ ಮಾಡುವಾಗ ರಿಯಲಿಸ್ಟಿಕ್ ಆಗಿರಬೇಕು ಅಂತ ಕಾಫಿ ಇತ್ಯಾದಿಗಳನ್ನು ಕೆಲವರು ಕಾಫಿ ಟ್ರೇನೇ ತಂದಿಟ್ಬಿಡೋರು. ಆಗ ಕುಡಿಯೋಕ್ಕಾಗದೆ ಕುಡಿಯೋ ಹಿಂದೆಯಿಂದ ಯಾರೋ ಕೂಗೋರು ಆರೋಗ್ಬಿಡುತ್ತೆ ಅಂತ. ಪಾತ್ರ ಡೈಲಾಗ್ಸ್ ಇರುತ್ತೆ, ಮಾತಾಡಬೇಕು, ಆರೋಗಿರೋ ಕಾಫಿ ಸರಿಗಿಲ್ಲ, ಗಟಗಟ ಅಂತ ಕುಡಿಬೇಕು, ಬಿಸಿಯಾಗಿರುತ್ತೆ, ಈ ಥರದ್ದು ಏನೇನೋ ರಗಳೆಗಳು. ಇಷ್ಟು ವಿಕಾರ ಆಗ್ಬಿಡ್ತಾ ಇತ್ತು. ಆಮೇಲೆ ಮೇಸ್ಟ್ರುಗಳೆಲ್ಲ ಬೇಡಪ್ಪ ಖಾಲಿ ಕಪ್ಪಣ್ಣ ಸಾಸರ್ ತಂದಿಡಿ ಅಂತ, ಏನೂ ಇಲ್ಲ ಕಾಣೋ ಅಂತ ಹಿಂದೆ ಅದಕ್ಕೂ ಕೂಗೋದು. ಅಂದರೆ ರಿಯಲಿಸಮ್ನ ಇಮಿಟೇಟ್ ಮಾಡೋಕ್ಕೆ ಹೋದಾಗ ಎಷ್ಟು ಅನರ್ಥಗಳಾಗತ್ತವೆ ಅಂತ ಗೊತ್ತಾಗುತ್ತೆ. ನಮ್ಮ ರಂಗಭೂಮಿಯಲ್ಲಿ ಅದಕ್ಕೆ ನಾವು ಕೈ ಹಾಕಬಾರ್ದು. ಸಿನಿಮಾನ ನಾವು ಅನುಕರಿಸೋದಕ್ಕೆ ಹೊರಟ್ರೆ ರಂಗಭೂಮಿಯವರು, ರಂಗಭೂಮಿಯನ್ನು ನರ್ತಕರು ಅನುಸರಿಸೋಕ್ಕೆ ಹೊರಟ್ರೆ ಕೊನೆ ಮೊದಲಿಲ್ಲ. ಯಾರ ಬಲ ಎಲ್ಲಿದೆಯೋ ಅಲ್ಲಿ ನೋಡಿಕೊಳ್ಳಬೇಕು. ಆಂಗಿಕದ ಸರ್ವೋತ್ಕೃಷ್ಟವಾದ ಬಲ ತನ್ಮೂಲಕ ಸಾತ್ವಿಕ ಸಾಧಿಸೋದು ನರ್ತನಕ್ಕಿರ್ತಕ್ಕಂಥದ್ದು. ವಾಚಿಕದ ಸರ್ವೋತ್ಕೃಷ್ಟವಾದ ಬಲವನ್ನು ಸಾಧಿಸ್ತಕ್ಕಂಥದ್ದು, ಸಾತ್ವಿಕವನ್ನು ಮಾಡ್ತಕ್ಕಂಥದ್ದು ರಂಗಭೂಮಿಗಿರ್ತಕ್ಕಂಥದ್ದು. ಆಹಾರ್ಯದ ಸರ್ವೋತ್ಕೃಷ್ಟ ಬಲ ತನ್ಮೂಲಕ ಆಂಗಿಕ, ವಾಚಿಕ, ಸಾತ್ವಿಕ ಮಾಡ್ತಕ್ಕಂಥದ್ದು ಸಿನಿಮಾದ್ದು. ಅದರದ್ದು ಏನೇನಿದೆ ಅಂತ ನೋಡಿಕೊಂಡು ಅದರಂತೆ ಮಾಡಿದ್ರೆ ಪರವಾಗಿಲ್ಲ. ಹೀಗಾಗಿ ಭರತ ಅಪ್ರದರ್ಶ ಅಂತ ಕೆಲವು ಹೇಳಿರೋದು ಈ ಕಾಲದ ಚಲನಚಿತ್ರಕ್ಕೆ ಸೂಟ್ ಆಗದೇ ಇರಬಹುದು. ಆದರೆ ಅವನು ಹೇಳಿರುವ ಎಚ್ಚರ ರಂಗಭೂಮಿಗೆ, ನೃತ್ಯಕ್ಕೆ ತುಂಬ ಪ್ರಯೋಜನಕಾರಿ. ಸಿನಿಮಾಗೂ ಅಷ್ಟೇ. ಲೋ ಬಜೆಟ್ ಸಿನಿಮಾ ಮಾಡಬೇಕು ಅಂದರೆ, ಆರ್ಟಿಸ್ಟಿಕ್ ಆಗಿ ಸಿನಿಮಾ ಮಾಡಬೇಕು ಅಂದರೆ ಎಷ್ಟು ಒದಗಿ ಬರುತ್ತದೆ. ಎಷ್ಟೋ ಲೊಕೇಶನ್ಗಳನ್ನು ತೋರಿಸ್ತಿದ್ದನ್ನು ಮಾಡಬಹುದಲ್ವ. ಕೆಲವೊಮ್ಮೆ ಒಂದು ಸಿನಿಮಾದಲ್ಲಿ ನಾಯಕ ನಾಯಿಕೆ ರಾಧಾಕೃಷ್ಣರ ವೇಷ ಹಾಕ್ಕೊಂಡು ರಾಸಲೀಲೆ ಆಡಿದಂಥದ್ದು ಬರಬೇಕು ಅಂತಂದರೆ ಆ ಸೆಟ್ಸ್ಗೆ, ಆ ಮೇಕಪ್ಗೆ ಕಾಸ್ಟ್ಲಿ ಆಗುತ್ತದೆ. ಅಂದರೆ 4 ಫೋಟೋಗಳು, 4 ಚಿತ್ರಗಳು ಇಟ್ಕೊಂಡು ಯಾವುದೋ ಒಂದು ರೀತಿ ಮಾಡಬಹುದು. ಒಮ್ಮೆ ನೆನಪಾಗುತ್ತೆ, ಹಣ್ಣೆಲೆ ಚಿಗುರಿದಾಗ ಅಂತ ಸಿನಿಮಾ. ಆ ಸಿನಿಮಾದಲ್ಲಿ ಬಹಳ ಪ್ರಸಿದ್ಧವಾಯಿತು ಹಾಡು, ಆರ್.ಎನ್. ಜಯಗೋಪಾಲ್ ಬರೆದಿದ್ದು ಅನಿಸುತ್ತೆ, ಹೂವು ಚೆಲುವೆಲ್ಲ ನಂದೆಂದಿತು ಅಂತ ಅಭೇರಿ ರಾಗದಲ್ಲಿದೆ. ಆ ಹಾಡಿಗೆ ಔಟ್ಡೋರ್ ಶೂಟಿಂಗು, ಮತ್ತೊಂದು ಇಂಡೋರ್ ಶೂಟಿಂಗು, ಇನ್ನೊಂದು ಒಳ್ಳೆ ಸೆಟ್ಸ್ ಹಾಕೋದು ಏನೂ ಆಗಿರಲಿಲ್ಲ, ಕಷ್ಟ ಆಗಿತ್ತು. ಯಾಕೆಂದರೆ ಇನ್ನೊಂದು ಹಾಡು ಯಾವುದೋ ಬಾಲಮುರಳಿ ಹಾಡಿದ್ದೇನು ಅಂತ ಅನಿಸುತ್ತೆ. ಆ ಹಾಡಿಗೆ ಅದ್ಭುತವಾದಂಥ ಸೆಟ್ಸ್ ಎಲ್ಲ ಹಾಕಿ ದುಡ್ಡು ಖರ್ಚು ಮಾಡಿಬಿಟ್ಟಿದ್ರು. ಇವೆಲ್ಲ ತುಂಬ ಕೈ ಹಿಡಿತಕ್ಕಂಥ ದುಡ್ಡು ಕಾಸಿನ ವ್ಯವಹಾರ ಇರ್ತದಲ್ಲ. ಆಗ ಮೈಸೂರಿನಲ್ಲಿ ಮನೆ ಆಚೆ ತೆಗೆದಿದ್ದಷ್ಟೇ, ನೀವು ಈಗಲೂ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಅಲ್ಲಿ ಅದು ಏನು ಮನೆ ಆಚೆ ತೆಗೆದಿರುವಂಥದ್ದು ಸಾಮಾನ್ಯವಾದ ಹೊರಾಂಗಣದ ಚಿತ್ರೀಕರಣ ಅನ್ನುವ ಕೊರತೆ ಏನೂ ಅನಿಸೋಲ್ಲ. ಕಲ್ಪನಾದ ಯಾವತ್ತೂ ಸ್ವಲ್ಪ ಓವರ್ ಆ್ಯಕ್ಟಿಂಗೇ ನನಗೆ ಸೇರೋಲ್ಲ. ಅದು ತಾಳುವಂತೆ ಇದೆ ಪಿ ಸುಶೀಲಾ ಹಾಡಿರೋದ್ರಿಂದ. ಮತ್ತು ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯ ತುಂಬ ಚೆನ್ನಾಗಿದೆ. ಅಲ್ಲಿ ಹೆಣ್ಣಿನ ಹಿರಿಮೆ ಎಂಥದ್ದು ಅಂತ ತೋರಿಸಿರುವಂಥದ್ದು ನಿಜವಾಗಲೂ ಒಳ್ಳೆಯ ಕಾವ್ಯ. ಅದು ಎಷ್ಟು ಸೊಗಸಾಗಿದೆ, ಯಾವ ಕವಿಗಳು ಕೂಡ ಮೆಚ್ಚಿಕೊಳ್ಳಬೇಕಾದ. ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವು ಮುಡಿದು ಚೆಲುವೆ ತಾನೆಂದಿತು. ಚೆಲುವೆ ಅಂತಂದರೆ 2 ಅರ್ಥ ಇದೆ ನೋಡಿ. ನಾನು ಸುಂದರಿ ಅಂತ, ಸೌಂದರ್ಯವೇ ನಾನು ಅಂತ. ಕನ್ನಡದಲ್ಲಿ ಚೆಲುವು ಅಂತನ್ನೋದು ಸೌಂದರ್ಯ, ಚೆಲುವೆ ಅಂತಂದರೆ ಸುಂದರಿ. ಆದರೆ ಸುಂದರಿಯೇ, ಸೌಂದರ್ಯವೇ ಅಂತ ಸಂಸ್ಕೃತದಲ್ಲಿ 2 ರೂಪ ಬರುತ್ತೆ. ಕನ್ನಡದಲ್ಲಿ ಚೆಲುವೆ ತಾನೆಂದಿತು, ಆ ಚೆಲುವೆ ಆ ಗಮಕಗಳು ಕೊಟ್ಟರು ಅದೇ ಅನ್ನುವ ಅವಧಾರಣೆ. ಐ ಆಮ್ ಬ್ಯೂಟಿ, ನಾಟ್ ಜಸ್ಟ್ ಐ ಆಮ್ ಬ್ಯೂಟಿಫುಲ್ ಅಂತನ್ನುವ ಅವಧಾರಣೆ ಮೂಲಕ ಕಾವ್ಯ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ
ಅದು ಬರೀ ಒಂದು ಪಲ್ಲವಿ ಮಾತ್ರವಲ್ಲ, ಅನುಪಲ್ಲವಿಯಿಂದ ಚರಣದಿಂದ ಎಲ್ಲ ಚರಣಕ್ಕೂ ಹಾಗೆ ಬರುತ್ತೆ. ಕೋಗಿಲೆಯು ಗಾನದಲ್ಲಿ ತಾನೇ ಮಿಗಿಲೆಂದಿತು ಅಂದರೆ ಹೆಣ್ಣು ವೀಣೆ ಹಿಡಿದ ಶಾರದೆಯೇ ಹೆಣ್ಣೆಂದಿತು. ಕೋಗಿಲೆಗೆ ಮೆಲಡಿ ಇದೆ ಅಂದರೆ ಸಕಲ ಕಲಾದಿದೇವತೆ ವೀಣಾವಾದಿನಿ ಅವಳಿದ್ದಾಳೆ. ಇನ್ನು ನವಿಲೊಂದು ನಾಟ್ಯದಲ್ಲಿ ತಾನೇ ಮಿಗಿಲೆಂದಿತು ಅಂತಂದರೆ ಪಾರ್ವತಿ ಇದ್ದಾಳೆ, ನಾಟ್ಯದರಸಿ ಪಾರ್ವತಿಯೇ ಹೆಣ್ಣೆಂದಿತು. ಇನ್ನು ಮುಗಿಲೊಂದು ಬಾನಿನಲ್ಲಿ ತಾನೇ ದೊಡ್ಡದಾಗಿದ್ದೀನಿ ಅಂತಂದರೆ ನೀನೇನು ಪಾಪ ತುಳಿವ ಸುರಗಂಗೆ ಹೆಣ್ಣು ಅಂತ. ಅಂದರೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಮತ್ತು ಅದನ್ನು ಟ್ವಿಸ್ಟ್ ಮಾಡ್ತಕ್ಕಂಥದ್ದು ವ್ಯತಿರೇಕ ಅಂತೀವಿ, ಕಾಂಟ್ರಾಸ್ಟ್, ವ್ಯತಿರೇಕ ಅಲಂಕಾರ ಪಂಕ್ತಿ ಪಂಕ್ತಿಗಳಲ್ಲಿ ಚರಣಗಳಲ್ಲಿ ಬಂದಿದೆ. ಇದರ ಇಸ್ಥೆಟಿಕ್ ಅನಾಲಿಸಿಸ್ ಅಕಾರ್ಡಿಂಗ್ ಟು ಇಂಡಿಯನ್ ಪೊಯಿಟಿಕ್ಸ್ ಒಂದು ಅರ್ಧ ಗಂಟೆ ನಾನು ಮಾಡಬಲ್ಲೆ, ಅಷ್ಟು ಸಾಮಗ್ರಿಯಲ್ಲಿದೆ. ಅಂದರೆ ಆ ಅಭೇರಿ ರಾಗ ಅದಕ್ಕೆ ತುಂಬ ಸುಂದರವಾಗಿದೆ. ಅದು ಸಾಮಾನ್ಯದ ಮಧ್ಯಾಹ್ನದ ಹೊತ್ತು, ಆ ಮಧ್ಯಾಹ್ನದ ಹೊತ್ತಿಗೆ ತಕ್ಕಂಥ ಅಭೇರಿ ರಾಗವನ್ನು ಹಿಂದೂಸ್ತಾನಿನಲ್ಲಿ ಭೀಂಪಲಸಿ ರಾಗ ಅಪರಾಹ್ನಕ್ಕೆ ಹಾಡಬೇಕಾದದ್ದು ಅಂತ ಉಂಟು. ಈ ಥರದ್ದೆಲ್ಲ ತಗೊಂಡ ಔಚಿತ್ಯದಿಂದ ಆ ಆಹಾರ್ಯದ ಕೊರತೆ ಅಂತೀವಲ್ಲ, ಅಂದರೆ ಆ ಒಂದು ಸೆಟ್ಸು ಪ್ರಾಪ್ಸು ಯಾವುದು ಕೂಡ ಅಷ್ಟಾಗಿ ಇಲ್ಲದೆ ಮಾಡ್ಬೋದಾಗಿತ್ತು. ಇದು ಬಹಳ ದೊಡ್ಡದಾದದ್ದು ಅಂತ ಅನಿಸುತ್ತದೆ. ಆ ಕಾರಣದಿಂದ ಪ್ರದರ್ಶ್ಯ ಅಪ್ರದರ್ಶ್ಯ ಅನ್ನುವ ಅಂಶವನ್ನು ಎಲ್ಲೆಲ್ಲಿಗೂ ಕೂಡ ಈ ಮಹಾಶಾಸ್ತ್ರದ ಮೂಲಕವಾಗಿ ನಾವು ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಅನಿಸುತ್ತೆ. ಅದಾದ ಮೇಲೆ 23ನೇ ಅಧ್ಯಾಯದಲ್ಲಿ ಬಾಹ್ಯೋಪಚಾರ ಅಂತ ಬರ್ತದೆ. ಆ ಬಾಹ್ಯೋಪಚಾರದಲ್ಲಿ ಇನ್ನು ಬೇರೆ ವಿಷಯಗಳು ಶೃಂಗಾರಕ್ಕೆ ಸಂಬಂಧಪಟ್ಟದ್ದನ್ನು ಹೇಳ್ತಾ ಬರ್ತಾರೆ. ನಾಯಕರು ಯಾವ ರೀತಿ ಇರ್ತಾರೆ, ಶೃಂಗಾರ ನಾಯಕರು. ದಕ್ಷಿಣ, ಎಲ್ಲರ ಜೊತೆನೂ ದಾಕ್ಷಿಣ್ಯವಾಗಿ ನಡ್ಕೊಳ್ತಕ್ಕಂಥವನು. ಶಠ, ಅವನು ಹಠಮಾರಿ, ಮೊಂಡ, ಆಮೇಲೆ ಧೂರ್ತ, ವಂಚನೆ ಮಾಡ್ತಕ್ಕಂಥವನು, ತುಂಬ ಮೇಲೆ ನಯವಾಗಿ ನಡ್ಕೊಂಡು ಒಳಗೆ ಬತ್ತಿ ಇಡ್ತಕ್ಕಂಥವನು. ವೈಶಿಕ, ವೇಶ್ಯಾಲೋಲ, ಹೀಗೆಲ್ಲ ಮಾಡಿದ್ದಾರೆ. ಮತ್ತು ಅದೇ ಎಲ್ಲ ಥರದವರು ನಾಯಕರಾಗಿರ್ತಾರೆ. ನಾಯಕ ಅಂದರೆ ಸರ್ವ ಕಲ್ಯಾಣ ಗುಣ ಸಂಪನ್ನನಾಗಿರಬೇಕು ಅಂತಲ್ಲ, ಇನ್ನು ಮೇಜರ್ ಕ್ಯಾರೆಕ್ಟರ್ ಅನ್ನುವಂಥ ಅರ್ಥ. ಇಲ್ಲಿ ನಾಯಕ ಅನ್ನೋದು ಒಂದು ಉಪಲಕ್ಷಣ, ನಾಯಕಿಯೇ ನಾಯಕನಾಗಿರಬಹುದು. ಯಾರು ಕೃಷ್ಣಶಾಸ್ತ್ರಿಗಳು ಬರೀತಾರಲ್ಲ, ಮಹಾಭಾರತದಲ್ಲಿ ನಿಜವಾದ ಗಂಡು ಅಂದರೆ ಇರೋದು ಒಬ್ಬಳೇ, ಅವಳು ದ್ರೌಪದಿ ಅಂತ. ಹಾಗೆ ಆ ಮಟ್ಟದ ಶಕ್ತಿ ಇನ್ನು ಯಾರಿಗೆ ಬರುತ್ತದೆ, ಅದನ್ನೆಲ್ಲ ವಿವರಗಳನ್ನು ಕೊಡ್ತಾ ಬರ್ತಾರೆ, ಯಾವ ತರಹ ಅಂತ. ಆಮೇಲೆ ದೂತಿಯರ ಕ್ರಮ ಹೇಗೆ ಅಂತ. ಪಂಡರೀಕ ವಿಠಲ ಅಕ್ಬರಿ ಕಾಳಿದಾಸ ಅಂತ ಹೆಸರಾಗಿದ್ದ ಅವನು ದೂತಿ ಕರ್ಮ ಪ್ರಕಾಶ ಅಂತ ಒಂದು ಲಘು ಗ್ರಂಥವನ್ನು ಬರೆದಿದ್ದಾನೆ. ಭೋಜರಾಜ ಅಂತೂ ಸಾಕಷ್ಟು ವಿವರಗಳನ್ನು ಕೊಡ್ತಾನೆ ತನ್ನ ಶೃಂಗಾರ ಪ್ರಕಾಶದಲ್ಲಿ, ಬಳಸಿದ್ದಾರೆ ತುಂಬ ಮಲ್ಟಿಪಲ್ ಆಗಿ. ಆದರೆ ಅಲ್ಲಿಯ ಸ್ವಾರಸ್ಯ ಒಂದು, ಮೆಸೆಂಜರ್ ಅಂದರೆ ಯಾವ ಥರ ಎಲ್ಲ ಇರಬಹುದು, ಅವರ ಜೊತೆಗೆ ಅವರ ಹಿತಾಹಿತಗಳನ್ನು ನಿರ್ದೇಶನ ಮಾಡಬಲ್ಲ ಎಲ್ಡರ್ಲಿ ಅಂಡ್ ಎನ್ಕರೇಜಿಂಗ್ ಪರ್ಸನ್ ಆಗೋದ್ರಿಂದ ಮೊದಲುಗೊಂಡು ಹೇಳಿದ ಕೆಲಸ ಮಾಡು ಅಂತ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಲೆಟರ್ ತೊಗೊಂಡೋಗಿ ಕೊಡ್ತಕ್ಕಂಥ ಒಂದು ಡ್ರೈ ಪೋಸ್ಟ್ ಮ್ಯಾನ್ವರೆಗೂ ಏನೂ ಸಾಧ್ಯ ಇರುತ್ತೆ. ಅದು ಯಾವ್ಯಾವ ಶೇಡ್ಸಲ್ಲಿ ನೋಡ್ಬೋದು. ಕಾಳಿದಾಸಾದಿಗಳಂತೂ ಮೇಘದೂತ ಅಂತೆಲ್ಲ ಶುರು ಮಾಡಿ ಬೇಕಾದಷ್ಟು ಪ್ರಾಣಿ ಪಕ್ಷಿಗಳಿಂದ ಮೊದಲುಗೊಂಡು ಜಡಾದಿಗಳನ್ನು ಕೂಡ ದೂತರನ್ನಾಗಿ ಮಾಡಿರುವುದು ಉಂಟು. ತಮಿಳಿನ ಸಂಗಮ್ ಕಾವ್ಯದಲ್ಲೆಲ್ಲ ಚಿಕ್ಕಮ್ಮ, ನಾಯಕಿಯ ಚಿಕ್ಕಮ್ಮ ಒಂದು ರೀತಿಯ ದೌತ್ಯದ ಕೆಲಸ ಮಾಡೋದು ಉಂಟು. ತೋಳಿ ಅಂತ ಅಲ್ಲಿ ಸಖಿಯದು ಪ್ರಸ್ತಾವ ಬರುತ್ತದೆ. ಹಿರಿಯರು ಅವರು ನಡೆಸ್ತಕ್ಕಂಥದ್ದು. ಇಲ್ಲಿ ಪೀಠಮರ್ದಿಕ ಅಂತ ಕರೀತಾರೆ ಆ ಥರದವ್ರನ್ನ. ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಬಟ್ ಇಂಟ್ರೆಸ್ಟೆಡ್. ಕೆಲವ್ರಿಗೆ ಆ ಥರ ಮ್ಯಾಚ್ ಮೇಕಿಂಗಿನ ಉತ್ಸಾಹ ಇರುತ್ತದೆ. ಮತ್ತೂರಿನ ಕೆಲವರು ಗೆಳೆಯರು ಹೇಳ್ತಾ ಇದ್ರು, ಅಲ್ಲಿ ತುಂಬ ಪ್ರತಿಷ್ಠಿತರಾದ ಘನವಾದ ವೇದಾಂತ ವಿದ್ವಾಂಸರೊಬ್ಬರಿಗೆ ಆ ಊರಿನವರಿಗೆ ಕೆಲವರಿಗೆಲ್ಲ ಮ್ಯಾಚ್ ಮೇಕಿಂಗ್ ಮಾಡೋದು, ಈ ಜೋಡಿ ಚೆನ್ನಾಗಿದೆ ಇವ್ರನ್ನ ಮದುವೆ ಆಗೋದಕ್ಕೆ ಎನ್ಕರೇಜ್ ಮಾಡೋಣ, ಲವ್ ಮ್ಯಾರೇಜ್ಗೆ ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಹಾಬಿ ಅವ್ರದ್ದಾಗಿದೆ ಅಂತ. ವೇದಾಂತ ಶಾಸ್ತ್ರ ಮೋಕ್ಷಶಾಸ್ತ್ರ ಹೇಳೋದು, ಜೊತೆಗೆ ಕಾಮಶಾಸ್ತ್ರಕ್ಕೂ ಅನುಕೂಲವಾಗಿ ವರ್ತಿಸ್ತಕ್ಕಂಥದ್ದು ಹೀಗೆ ಅಂತ. ಅವ್ರದ್ದು ಉದ್ದೇಶ ತುಂಬ ಒಳ್ಳೆಯದಾದದ್ದೇನೆ, ಕೆಲವೊಮ್ಮೆ ಅಡ್ಡ ತಿರುಗ್ಬೋದು, ಅದು ಬೇರೆ. ಹಾಗಾಗ್ಬಿಟ್ಟು ಎಷ್ಟೋ ಬಾರಿ ಸಗೋತ್ರ ವಿವಾಹದ ಸ್ಥಿತಿಗೂ ಬಂದ್ಬಿಡ್ತು ಅಂತ ಅಲ್ಲೆಲ್ಲ ಕಥೆಯಾಗಿ ಹೇಳ್ತಾ ಇದ್ದಿದ್ದು ಕೇಳಿದ್ದೀನಿ. ಅಂದರೆ ಈ ಥರದ ಹಿರಿಯರದು ಉಂಟು ಅಂತ ನೋಡಿ. ಈ ಜಗತ್ತೆಷ್ಟು ವಾಸ್ತವವಾದದ್ದು. ನಾಟ್ಯಶಾಸ್ತ್ರ ಯಾವುದೋ ಒಂದು ಬೈಗಾನ್ ಈರಾದು ಅಂತ ಅಲ್ಲ, ಯಾವುದೋ ಒಂದು ಭ್ರಾಮಕವಾದ ಕಾಲ್ಪನಿಕವಾದ ವಿದ್ಯೆ ಅಲ್ಲ ಅಂತ ಅನ್ನೋದು ಗೊತ್ತಾಗುತ್ತದೆ. ಬೇರೆ ಬೇರೆ ವಿಧವಾದಂಥ ದೂತಿಯರ ಕರ್ಮಗಳು, ಅಲ್ಲಿ ಗಂಡಸರಿರ್ತಾರೆ, ಹೆಂಗಸರಿರ್ತಾರೆ, ಮತ್ತು ವೇಷ ಹಾಕ್ಕೊಂಡು ಹೋಗೋರು ಇರ್ತಾರೆ,
ಕಣಿ ಹೇಳುವಳ ವೇಷದಲ್ಲಿ ಹೋಗ್ಬೋದು, ಶಕುನ ಹೇಳುವನ ವೇಷದಲ್ಲಿ ಹೋಗ್ಬೋದು, ಹೂಮಾಲೆ ಮಾರುವವರ ವೇಷದಲ್ಲಿ ಹೋಗ್ಬೋದು, ಅಗಸರ ವೇಷದಲ್ಲಿ ಹೋಗ್ಬೋದು. ಈ ತರಹ. ಹಾಗಲ್ಲದೆ ಹಿತಾಹಿತಗಳನ್ನು ಹೇಳ್ತಕ್ಕಂಥವ್ರು, ಸೂಚನೆಗಳನ್ನು ಕೊಡ್ತಕ್ಕಂಥವ್ರು, ಅಂದರೆ ಕೌನ್ಸಿಲಿಂಗ್ ಮಾಡೋ ಮಟ್ಟದವರು, ಅಯ್ಯೋ ನೀನು ಅಯೋಗ್ಯನ ಇಷ್ಟಪಡ್ತಾ ಇದೆಯಾ ಹಾಗಲ್ಲ ಅಂತ ಕರೆಕ್ಟ್ ಮಾಡ್ತಕ್ಕಂಥವ್ರು, ಇಷ್ಟೆಷ್ಟೆಲ್ಲ ಉಂಟು. ತಾಪೆ ಹಚ್ಚೋರು. ಇನ್ನು ಕೆಲವರು ದೂತಿಯರಂತೂ ತಮ್ಮ ಯಜಮಾನತಿಯನ್ನು ಡಿಚ್ ಮಾಡಿಬಿಟ್ಟು ತಾವೇ ಅವ್ರ ಜೊತೆಗೆ ಮದುವೆಗೆ ವ್ಯವಹಾರ ಕುದುರಿಸ್ಕೊಂಡು ಬಿಡ್ತಾರೆ. ಈ ಥರದ್ದಾಗ್ಬಿಡುತ್ತೆ. ಈ ರೀತಿಯಾದದ್ದು ಬಹಳ ಸೊಗಸಾದಂಥ ವಿವರಗಳನ್ನೆಲ್ಲ ಕೊಡ್ತಾ ಬರ್ತಾನೆ. ಮತ್ತು ಹಾಗೆ ಈ ವೇಶ್ಯರಲ್ಲಿ ಕೂಡ, ಅಂದರೆ ಸಾಧಾರಣ ನಾಯಕರ ಉತ್ತಮ ಪ್ರಕೃತಿ, ಮಧ್ಯಮ ಪ್ರಕೃತಿ, ಅಧಮ ಪ್ರಕೃತಿ ಅಂತ. ಏಕೆಂದರೆ ಎಲ್ಲಿಯೂ ಒಳ್ಳೆಯವರಿರ್ತಾರೆ, ಎಲ್ಲಿಯೂ ಕೆಟ್ಟವರಿರ್ತಾರೆ. ಇಲ್ಲಿ ಆದರೆ ಕಲೆಯಲ್ಲಿ ಲೋಕದ ಒಳಿತು ಕೆಡಕುಗಳನ್ನು ಒಪ್ಪಿದರೂ ಅದು ಟ್ರಾನ್ಸ್ಪರೆಂಟ್ ಆಗೋ ಕಾರಣ ಅದು ಚೆನ್ನಾಗಿರುತ್ತದೆ. ಲೋಕದ್ದು ಭಾವಸ್ತರ, ಕಲೆಯದು ರಸಸ್ತರ. ಲೋಕದ ಖಾರ ಮೆಣಸಿನಕಾಯಿ, ಕಲೆಯ ಖಾರ ವಾಂಗಿಬಾತು. ಲೋಕದ ಎಣ್ಣೆ ಅಂತಂದರೆ ಕಡಲೆಕಾಯಿ ಎಣ್ಣೆ, ಮತ್ತೊಂದು ಮಗದೊಂದು. ಕಲೆಯ ಎಣ್ಣೆ ಅಂತಂದರೆ ಬೆಣ್ಣೆ ಮುರುಕು. ಲೋಕದ ಸಿಹಿ ಅಂದರೆ ಸಕ್ಕರೆ ಬೆಲ್ಲ, ಕಲೆಯ ಸಿಹಿ ಅಂದರೆ ಕೇಸರಿ ಬಾತು, ದಮ್ ರೊಟ್ಟು, ತಿರುಪತಿ ಲಾಡು ಮೊದಲುಗೊಂಡು ಎಲ್ಲ ಇರುತ್ತದೆ. ಅಂದರೆ ಅದರ ಬೇಸ್ ಇದು, ಅದರ ಇನ್ನೆಷ್ಟೋ ಸೇರಿಕೊಂಡಿರುತ್ತೆ. ವಿಭಾವಾನುಭಾವ ಸಾಮಗ್ರಿ ಸಮೃದ್ಧವಾಗಿರುತ್ತೆ. ತಿರುಪತಿ ಲಾಡುನ ಅದಕ್ಕೆ ಸಕ್ಕರೆ ಬೆಲ್ಲ ಹಾಕಿದ್ದಾರೆ ಅಂತೀರಾ, ಕಲ್ಲು ಸಕ್ಕರೆ ಹಾಕಿದ್ದಾರೆ ಅಂತಾರೆ, ಏನು ಹೇಳ್ತೀರಾ ಹೇಳಿ? ಎಷ್ಟೆಲ್ಲ ಸೇರಿ ಆಗಿರ್ತಕ್ಕಂಥ ರಸಪಾಕ ಆ ಬಗೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಶೇಡ್ಸ್ಗೂ ಬೆಲೆ ಉಂಟು. ಇಲ್ಲಿ ಲೋಕಾರ್ಥದ ಕೀಳು ಮೇಲು ಅನ್ನೋದಿಲ್ಲ. ಯಾವುದು ರಸವಾಗೋಲ್ಲ ಅದೇ ಕೀಳು, ಯಾವುದು ರಸವಾಗುತ್ತೋ ಅದೇ ಮೇಲು. ಕುವೆಂಪು ಅವರು ಒಂದು ಕವಿತೆಯಲ್ಲಿ ಹೇಳ್ತಾರೆ, ರಸ ಮುಂದೆ ಕವಿಗೆ ನೀತಿ. ಅದನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಸ್ತ್ರೀ ಪುರುಷರ ಯೌವನೋದಯ, ಅದನ್ನು ಕುರಿತು ಹೇಳ್ತಾರೆ. ಆ ವಯಸ್ಸು, ವಯಸ್ಸಂಧಿ, ಇವನ್ನೆಲ್ಲ ನೀವು ಸುಭಾಷಿತ ರತ್ನಭಂಡಾಗಾರ ಆ ಥರದ ಗ್ರಂಥಗಳನ್ನು ನೋಡಿದ್ರೆ ಶೃಂಗಾರ ರಸ ಪ್ರಕರಣದಲ್ಲಿ ಉದ್ದಕ್ಕೆ ಪಟ್ಟಿ ಸಿಗುತ್ತೆ, 100 ಶ್ಲೋಕಗಳದು. ಅಂದರೆ ಯಾವ ವಯಸ್ಸಿನ ಹಂತದಲ್ಲಿ ಹೇಗೆ ಆಲೋಚನೆಗಳಿರುತ್ತವೆ ಅಂತ ಅವುಗಳನ್ನು ಅಭಿನಯಕ್ಕೆ ಬಳಸಿಕೊಂಡ್ರೆ ತುಂಬ ಅದ್ವಿತೀಯವಾಗಿರುತ್ತೆ. ನಮ್ಮ ಸಿನಿಮಾದಲ್ಲಿ ಗೊತ್ತಿಲ್ಲದೋ ಗೊತ್ತಿದ್ದೋ ಇದನ್ನೆಲ್ಲ ಮಾಡ್ತಾರೆ. ಆ ಒಂದು ಮೈಂಡ್ ಸೆಟ್ ಕೊಡ್ತಾರೆ. ಇವತ್ತು ಬೆಳಗ್ಗೆ ನಾನು ಯಾವುದೋ ಒಂದು ಸಣ್ಣ ತುಣುಕು ತೆಲುಗು ಸಿನಿಮಾದ ನೋಡ್ತಾ ಇದ್ದೆ. ಅದರೊಳಗೆ ಇನ್ನೂ ಎಳೆ ವಯಸ್ಸಿನ ಹೀರೋ ಹೇಳ್ತಾನೆ, ತಾನು ಹೀಮ್ಯಾನ್ ಅಲ್ಲ, ಸೂಪರ್ ಮ್ಯಾನ್ ಅಲ್ಲ, ಬ್ಯಾಟ್ಮ್ಯಾನ್ ಅಲ್ಲ, ಆದರೆ ಜೆಂಟ್ಲ್ಮ್ಯಾನ್ ಅಂತ. ಚಮತ್ಕಾರಕಾರಕವಾಗಿದೆ ಆ ಮಾತು. ಅಂದರೆ ಈ ಥರದ್ದು ಎಷ್ಟೋ ಅವರುಗಳೆಲ್ಲ ಈ ಕಾಮಿಕ್ಸನ್ನೆಲ್ಲ ಓದಿ ಹೊರಗೆ ಬಂದ ವಯಸ್ಸಲ್ವಾ, ಆ ಹಿನ್ನೆಲೆಯಲ್ಲಿ ಅದೆಷ್ಟು ಚೆನ್ನಾಗಿರುತ್ತದೆ ಅಂತ ಗೊತ್ತಾಗುತ್ತದೆ. ಆ ದೇಹ, ಆ ದೇಹಕ್ಕೆ ತಕ್ಕಂತೆ ನಡಿಗೆ, ಇವೆಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತದೆ. ಇವೆಲ್ಲ ಎಷ್ಟು ವಿವರಿಸಿದ್ರೂ ಹೇಳೋದಕ್ಕೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಚತುರ, ಉತ್ತಮ, ಮಧ್ಯಮ, ಅಧಮ, ಸಂಪ್ರವೃತ್ತ, ಹೀಗೆಲ್ಲ ಗಂಡನಲ್ಲೂ ಉಂಟು. ಸಂಪ್ರವೃತ್ತ ಅಂದರೆ ರೆಕ್ಲೆಸ್ ಆಗಿರ್ತಕ್ಕಂಥವನು, ಬೋಲ್ಡ್ ಆಗಿರ್ತಕ್ಕಂಥವನು, ಅಸರ್ಟ್ ಮಾಡಿಕೊಳ್ತಕ್ಕಂಥವನು ಅಂತ. ಮತ್ತು ಇದಕ್ಕೆಲ್ಲ ಉಪಾಯಗಳು ಏನೆಲ್ಲ ಉಂಟು, ಸಾಮ, ದಾನ, ಭೇದ, ದಂಡ ಅನ್ನೋ ರಾಜನೀತಿ, ಅರ್ಥಶಾಸ್ತ್ರದ ಉಪಾಯಗಳೆಲ್ಲ ಇಲ್ಲಿ ಬಂದುಬಿಡುತ್ತೆ. ಸಾಮದಲ್ಲಿ ಒಳ್ಳೆ ಮಾತು ಹೇಳಿ ಒಲಿಸ್ಕೊಳ್ತಕ್ಕಂಥದ್ದು, ದಾನದಲ್ಲಿ ಗಿಫ್ಟ್ಸ್ ಇದ್ದೇ ಇದೆ, ಈ ಕಾಲದಲ್ಲೂ ಬೇಕಾದಂತೆ ಇದೆ ಅದು. ಭೇದ ಅಂತಂದರೆ ಒಬ್ಬರನ್ನ ಕೆರಳಿಸೋದಕ್ಕೆ ಇನ್ನೊಬ್ಬರ ಜೊತೆ ಓಡಾಡೋ ಥರ ತೋರಿಸೋದು. ಆಗ ಅವ್ರಿಗೆ ಯಾಕೆ ಬೇಕು, ನಾನೇ ಬರ್ತೀನಿ ಅಂತ ಇವರು ಅನ್ನೋದು, ಈ ಥರದ್ದುಂಟು. ದಂಡ ಅನ್ನೋದಂತೂ ಮ್ಯಾನ್ ಹ್ಯಾಂಡ್ಲಿಂಗು, ಇದೆಲ್ಲ ಇದ್ದೇ ಇದೆಯಲ್ಲ, ಯಾವುದೋ ಕಾಲದಲ್ಲೇ ಬಂದಿದ್ದಲ್ಲ, ಪ್ರೀತಿಸೆ ಅಂತ ಆ್ಯಸಿಡ್ ತೊಗೊಂಡು ಹೋಗೋದು, ಅವೆಲ್ಲ ದಂಡೋಪಾಯಕ್ಕೆ ಬರತಕ್ಕಂಥದ್ದಾಗಿವೆ. ಅಂದರೆ ನೀವು ಏನನ್ನ ನೋಡಿ ಸಮೀಕರಿಸಬಲ್ಲ ಮನಸ್ಸಿರಬೇಕು, ಸಮೀಕರಣ ಕಾಣಿಸುತ್ತೆ. ಯಾವ ಆಧುನಿಕವಾದ ಚಟುವಟಿಕೆಗಳಿಗೂ ಇಲ್ಲಿ ರಿಫ್ಲೆಕ್ಷನ್ಸ್ ನೋಡ್ತೀವಿ. ಕಾರಣ ಇದು ವೈಶ್ವಿಕವಾದದ್ದು, ಯೂನಿವರ್ಸಲ್ ಆದದ್ದು. ಇದು ಬಹಳ ಮುಖ್ಯವಾದಂಥದ್ದು. ಉಪೇಕ್ಷೆ ಮಾಡಬೇಕು. ಎಷ್ಟೋ ಬಾರಿ ಉಪೇಕ್ಷೆ ಮಾಡದಂತೆ ಮಾಡೋದು ಅದು ಒಂದು ಉಪಾಯ ಅಂತ. ಅದು ರಾಜನೀತಿಯ ಚತುರುಪಾಯಗಳಲ್ಲಿಲ್ಲ, ಉಪೇಕ್ಷೆ ಮಾಡದಂತೆ ಮಾಡ್ತಕ್ಕಂಥ ಒಂದು ಉಪಾಯ ಉಂಟು ಅಂತ ಹೇಳ್ತಾನೆ. ತುಂಬ ಅದ್ಭುತವಾದಂಥ ಅಂಶಗಳನ್ನು ಎಷ್ಟನ್ನೋ ನಾವು ಕಾಣ್ತೀವಿ. ಆಮೇಲೆ ಈ ಚತುರ್ವಿಧ ನಾಯಕರಲ್ಲಿ ಧೀರೋದಾತ್ತ, ಧೀರೋದ್ಧತ, ಧೀರಲಲಿತ, ಧೀರಶಾಂತ ಅಂತ. ಧೀರೋದಾತ್ತ ಉದಾರವ, ಧೀರ ಎಲ್ಲಕ್ಕೂ ಕಾಮನ್. ಉದಾತ್ತತೆ, ಒಂದು ಮ್ಯಾಗ್ನಾನಿಮಿಟಿ ಎಲ್ಲ ಕಡೆ ಕಾಣಿಸ್ತಕ್ಕಂಥದ್ದು, ಎಕ್ಸೂಬರೆಂಟ್ ಮ್ಯಾಗ್ನಾನಿಮಿಟಿ.
ಧೀರ ಲಲಿತನಲ್ಲಿ ಅದು ಅವನ ಘನತೆ ವನಪು ವಯ್ಯಾರಗಳಿಂದ ಲಾಲಿತ್ಯದಿಂದ ಕೂಡಿರುತ್ತದೆ. ಅಂದರೆ ಅವನು ಪ್ಲೆಷರ್ ಲವರ್ ಅಂತ ಕರೀಬೋದು. ಧರ್ಮಕ್ಕಿಂತ ಕಾಮಕ್ಕೆ ಹೆಚ್ಚು ಬೆಲೆ ಕೊಟ್ಟಂಥವನು ಧೀರಲಲಿತ. ಉದಾಹರಣೆಗೆ ಉದಯನ ಮಹಾರಾಜ ಧೀರಲಲಿತ ಅಂತಂತೀವಿ. ಆಮೇಲೆ ಧೀರ ಉದ್ಧತ, ಅವನಿಗೆ ಬೈ ಹೂಕ್ ಆರ್ ಕ್ರೂಕ್ ಆಗಿಬಿಡಬೇಕು ಅಂತಿರ್ತಕ್ಕಂಥವನು, ಆ್ಯಂಗ್ರಿ ಎಂಗಿಮ್ಯಾನ್ ಅಂತೀವಲ್ಲ, ಅದು ಧೀರೋದ್ಧತ. ಧೀರ ಶಾಂತ, ಈ ಆರ್ಟ್ ಫಿಲ್ಮ್ಗಳ ಹೀರೋಗಳು ತೆಪ್ಪಿಗೆ ಪಾಪ ಇರ್ತಾರೆ, ಕಾಮನ್ ಮ್ಯಾನ್ ತರಹ, ಒಳ್ಳೆಯವರು ಪಾಪ. ನನ್ನ ಸ್ನೇಹಿತರಲ್ಲಿ ಎಷ್ಟೋ ಬಾರಿ ನನ್ನ ಬಗ್ಗೆ ಕಾಮೆಂಟ್ ಮಾಡುವಾಗ ಗಣೇಶ್ ಒಳ್ಳೆಯವರು ಪಾಪ ಅಂದರೆ ಮುಗೀತು ಕತೆ, ಅವ್ರು ನಿಷ್ಪ್ರಯೋಜಕರು ಅಂತ ಅರ್ಥ ಅಂತ. ಸಪ್ಪೆಯೂ ಒಂದು ರುಚಿ ಅಷ್ಟೆ, ಆ ರೀತಿಯಾದಂಥದ್ದು. ಆ ಧೀರ ಶಾಂತ ಅಥವಾ ಧೀರ ಪ್ರಶಾಂತಕ್ಕೆ ಬ್ರಾಹ್ಮಣರು, ವರ್ತಕರು ಈ ಥರ ಕಾಮನ್ ಮ್ಯಾನ್ ಅಂತ ಹೇಳಿದ್ದಾರೆ. ಈ ರಾಜರುಗಳು ಆ ತರಹ ನೊಬಲ್ಸ್, ಇವರುಗಳಲ್ಲಿ ಧೀರ ಉದ್ಧತ, ಧೀರ ಉದಾತ್ತ, ಅಧಿಕಾರ ಇದ್ದವರು ಚಲಾಯಿಸಲು ಬಲ್ಲರು, ಘನವಾಗೂ ನಡ್ಕೊಂಡಾಗ ನಮಗೆ ಕಾಣಿಸುತ್ತೆ. ಈಗ ದೊಡ್ಡ ಪದವಿನಲ್ಲಿದ್ದವರು ಸಿಂಪಲಾಗಿ ನಡ್ಕೊಂಡ್ರು ಗೊತ್ತಾಗುತ್ತೆ, ಮಿಕ್ಕವರು ಸಿಂಪಲಾಗಿ ನಡ್ಕೊಂಡ್ರೆ ಅಯ್ಯೋ ಅವ್ರು ಇರೋದೇ ಹಾಗೆ ಅಂತಾರೆ. ಹೀಗಾಗಿ ಔದಾತ್ಯಕ್ಕೆ ಆ ಧೀರ ಅದು ಬೇಕಾಗುತ್ತದೆ ಹಿನ್ನೆಲೆ. ಈ ಥರದ್ದು ಎಷ್ಟೋ ವಿವರಗಳನ್ನು ಚತುರ್ವಿಧ ನಾಯಕರದ್ದು ಕೊಡೋದಾಗುತ್ತದೆ, ಶೃಂಗಾರ ನಾಯಕರಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೇಕಾದಷ್ಟು ಜನ ಪರಿವಾರ ಹೇಗೆಲ್ಲ ಇರುತ್ತದೆ ಅಂತ. ಅಂದರೆ ಒಂದು ಶೃಂಗಾರಕ್ಕೆ ಈ ಥರದಕ್ಕೆ ಇಷ್ಟು ಪರಿವಾರ ಇರುತ್ತೆ. ಒಬ್ಬ ರಾಜ ಅಂದರೆ ಅವನಿಗೆ ಮದುವೆ ಆಗಿ ರಾಣಿ ಇರಬಹುದು, ಮದುವೆ ಆಗದೇನೂ ಇರ್ಬೋದು. ರಾಣಿ ಮದುವೆ ಆಗಿದ್ದಾಳೆ ಅನ್ನೋದು ರಾಣಿ ಇರಬೇಕಾಗುತ್ತೆ. ನಮ್ಮ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ಸನ್ನು ಹೀಗೆ ತಾನೇ ಲೆಕ್ಕ ಇಟ್ಕೊಳ್ಳೋದು. ಹೀರೋ ಹೀರೋಯಿನ್ ಅಂದರೆ ಯಾರಿಗಪ್ಪ ಇದ್ದಾರೆ, ಯಾರಿಗಮ್ಮ ಇದ್ದಾರೆ. ಕರುಣೆ ತೋರಿಸ್ಬೇಕು ಅಂದರೆ ಅಪ್ಪ ಸತ್ತೋಗಿರಬೇಕು, ಅಮ್ಮ ಯಾವ್ದ ಮೇಲೂ ಕೆಲಸ ಮಾಡ್ತಾ ಇರಬೇಕು, ಪೋಲಿ ಬಿದ್ದಂಥ ಅಣ್ಣ ಇರಬೇಕು, ಸ್ಕೂಲ್ಗೆ ಹೋಗುವಂಥ ಮೆರಿಟೋರಿಯಸ್ ಆದ ಫೀಸ್ ಕಟ್ಟೋಕ್ಕಾಗದಿರೋ ತಮ್ಮ ಇರಬೇಕು. ಅದಕ್ಕೆ ಇವಳು ಟೈಪೋ ಮಣ್ಣೋ ಮಸೀನೋ ಕಲ್ತ್ಕೊಂಡು ಎಲ್ಲೋ ಓಡಾಡಬೇಕು. ಒಂದು 40 ವರ್ಷದ ಹಿಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವಳು ಇಲ್ಲಿವರೆಗೂ ಬ್ಲೌಸ್ ಬರುವಂಥದ್ದು, ಒಂದು ಸೆರ್ಗನ್ ಎಳ್ಕೊಂಡು ಪಾಪ ಒದ್ದಾಡ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಬರೋದು, ಹೀರೋ ಡ್ರಾಪ್ ಕೊಡ್ತೀನಿ ಅಂತ ಬರೋದು, ಇವಳು ಅಭಿಮಾನದಿಂದ ಇಲ್ಲ ಅನ್ನೋದು. ಇದರದ್ದು ಎಷ್ಟೊಂದು 1 ಲಕ್ಷ ಸಿನಿಮಾ ನೋಡಿರಬಹುದು. ಅಂದರೆ ಆ ಥರದ್ದು ಅದನ್ನೊಂದು ಕಲ್ಪನೆ ಮಾಡ್ಕೊಂಡ ತಕ್ಷಣ ಇದು ಹಿಂಗಿರಬೇಕು ಅಂತ ಗೊತ್ತಾಗುತ್ತೆ. ಹೀರೋ ಅಂತಂದರೆ ಅವನು ಸಿಕ್ಕಾಪಟ್ಟೆ ಶ್ರೀಮಂತ ಅಂದರೆ ಅವನು ಬಿಸ್ನೆಸ್ ಮಾಡ್ತಕ್ಕಂಥ ತಂದೆ, ಅವನು ಇನ್ಯಾರು ಬಿಸ್ನೆಸ್ ಪಾರ್ಟ್ನರ್ ಮಗಳ ಜೊತೆ ಮದುವೆ ಮಾಡಬೇಕಾಗಿರುತ್ತೆ. ಅಂದರೆ ಅದಕ್ಕೆ ತಕ್ಕಂಥದ್ದೆಲ್ಲ ಬೇಕಲ್ವಾ. ಇಲ್ಲಿ ಹಾಗೇನೆ ಅವರುಗಳೆಲ್ಲ ಶಿಲ್ಪಕಾರಿಕೆಯರು, ಅಂದರೆ ಪರಿಚಾರಿಕೆಯರು, ಕಲೆಗಳನ್ನೆಲ್ಲ ಗೊತ್ತಿದ್ದವರು ಇರಬೇಕು. ಒಬ್ಬ ನಾಯಕಿ ಇರ್ತಾಳೆ ಅಂದರೆ ಈ ಕಾಲದಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ಅಂದರೆ ಒಂದು 500 ಜನ ಆ ಕಡೆ, ಒಂದು 500 ಜನ ಈ ಕಡೆ, ಗಂಡಸರು ಹೆಂಗಸರು ಬರಬೇಕಾದ್ರೆ ಅವರೆಲ್ಲ ನೃತ್ಯ ಮಾಡಬೇಕಲ್ಲ. ಅವರೆಲ್ಲ ಈ ಶಿಲ್ಪಕಾರಿಕರೇ, ಶಿಲ್ಪಕಾರಿಣಿಯರೇ, ಇನ್ಯಾರೂ ಅಲ್ಲ. ಎಲ್ಲ ಕಲಾ ಕೌತುಕ ಬಲ್ಲಂಥವರು, ಪರಿಚಾರಕರು. ಒಬ್ಬ ರಾಣಿ ಬರ್ತಾಳೆ ಅಂತಂದರೆ ಹಿಂದೆ ಮುಂದೆ ಎಷ್ಟು ಪರಿವಾರ ಇರಬೇಕು. ಸುಮ್ಮನೆ ಒಂಟಿಯಾಗಿ ಬಂದುಬಿಡೋಕ್ಕೆ ಸಾಧ್ಯವಾಗುತ್ತಾ? ಈಗಲೂ ಅಷ್ಟೇ, ಒಬ್ಬ ಮಿನಿಸ್ಟರ್ ಬರ್ತಾನೆ ಅಂದರೆ ಒಬ್ಬ ರಾಜಕೀಯ ಪುಢಾರಿ ಹೇಗಿರುತ್ತದೆ ನೋಡಿ. ಯಾರಾದರೂ ಒಬ್ಬರು ಎಲೆಕ್ಷನ್ನಲ್ಲಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋಗ್ತಾರೆ ಅಂದರೆ ಒಂದು ಮೆರವಣಿಗೆಯಲ್ಲಿ ಅದೆಷ್ಟು ಜನ ಬೇಕಾದವರು, ಬೇಡದವರು, ಪುಂಡ್ರು, ಪೋಖರಿಗಳು, ಲಫಂಗರು ಎಲ್ಲರೂ ಜೊತೆಗೆ ಸೇರ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಇಲ್ಲಿ ಸೆರೆ ಆಗಿದ್ದಕ್ಕೆ ಅವ್ರ ಮನೆಗೆ ಸ್ವಾಮಿಗಳು ಹೋಗ್ಬಿಟ್ಟಿದ್ರು ಸಾಂತ್ವನ ಹೇಳೋದಂತೆ. ಅದು ಯಾವ ಮುಂಡು ಮೋಚೋದು ನನಗೆ ಅರ್ಥವಾಗೋದಿಲ್ಲ. ಇದೆಲ್ಲ ಪರಿವಾರವೇ, ಇನ್ನೇನೂ ಅಲ್ಲ. ಆ ರೀತಿಯ ಪ್ಯಾರಫರ್ನೇಲಿಯಾ ಹಾಗೆ ನಡ್ಕೊಂಡು ಬರೋದು. ನೀವು ಕೆಲವು ಐತಿಹಾಸಿಕ ಪೌರಾಣಿಕ ಸಿನಿಮಾಗಳು ನೋಡಿದ್ರೆ ಗೊತ್ತಾಗುತ್ತದೆ, ಪಾಶ್ಚಾತ್ಯರಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ. ಒಂದು ಮೆರವಣಿಗೆ ಅವ್ರು ಬರ್ತಾರೆ ಅಂದರೆ ಬಂದಿಗಳು, ಮಾಗಧರು, ಪೀಕದಾನಿ ಹೊರತಕ್ಕಂಥವ್ರು, ಕಲಾಚಿಕ ಅಂತಂದರೆ ಅವರ ಉಗುಳು ಪಾತ್ರೆ ಎರಡಕ್ಕೆ ಹಾಕ್ಕೊಂಡು ಉಗಿದ್ರೆ ಅದನ್ನು ಹಿಡ್ಕೊಂಡು ಬರೋರು, ಮತ್ತು ಆ ಒಂದು ಹುಕ್ಕ ಹಿಡ್ಕೊಂಡು ಬರೋರು, ಈ ಥರ ಎಷ್ಟು ಜನ ಇರ್ತಾರೆ. ಉಮ್ರಾವ್ ಜಾನ್ ಸಿನಿಮಾ, ರೇಖಾ ಮಾಡಿದ ಸಿನಿಮಾ, ಆಮೇಲೆ ಐಶ್ವರ್ಯ ಮಾಡಿದ್ದು ನಿಷ್ಪ್ರಯೋಜನ. ಆ ಹಳೆ ಫಸ್ಟ್ ಒರಿಜಿನಲ್ ವರ್ಷನ್ ನೋಡಿದ್ರೆ ಅದರೊಳಗೆ ಖಾನಂ ಸಾಹಿಬಾ ಅಂತ ಅವಳು ಆ ಕೋಟಿವಾಲಿ ಬರ್ತಾಳೆ. ಅವಳು ಹುಕ್ಕ ಸೇದೋ ಆ ಮೋಜಿ ಏನು, ಶೋಕಿ ಏನು, ಅದಕ್ಕೆ ಅವಳ ಹಿಂದೆ ಇರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಪರಿವಾರ ಏನು, ಈ ಥರದ್ದೆಲ್ಲ ಬರುತ್ತದೆ. ತೆಲುಗಿನ ಮಲ್ಲೇಶ್ವರಿ ನೋಡಿದ್ರೆ ಅಲ್ಲಿ ಮಹಾರಾಣಿ ತಿರುಮಲದೇವಿ ಬರ್ತಾಳೆ ಅಂದರೆ ಆ ವೀಣಾವಾದಿಕೆಯರು ಎಷ್ಟು ಜನ, ಬಿರುದು ಹೇಳ್ತಕ್ಕಂಥವ್ರು ಎಷ್ಟು ಜನ, ಅವಳು ಸೆರಗು ಸರಿ ಮಾಡ್ತಕ್ಕಂಥವ್ರು ಎಷ್ಟು ಜನ. ಮಹಾರಾಜರು ಬಂದಾಗ ಕೆಳಗಡೆ ದೃಷ್ಟಿ ಬೀರಬಾರ್ದಲ್ವಾ, ಅದಕ್ಕೆ ಇಲ್ಲಿ ಎತ್ತರ ಇದೆ, ಇಲ್ಲಿ ತಗ್ಗಿದೆ, ಹೀಗೆ ಬನ್ನಿ ಅಂತ ಹೇಳ್ಕೊಂಡು ಹೋಗೋರು ಒಬ್ಬರು ಇರಬೇಕಾಗುತ್ತದೆ. ಅವ್ರು ರಾಜಗಾಂಭೀರ್ಯದಿಂದ ಬರಬೇಕು. ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದರೆ ಸಾಮಾನ್ಯರಾಗ್ಬಿಡ್ತಾರೆ. ಸೂಪರ್ ನ್ಯಾಚುರಲ್ ಎಡಿಫೈಸ್ ಎಲ್ಲಿರುತ್ತದೆ, ಹಾಗೆಲ್ಲ ಇರತಕ್ಕಂಥ ಪರಿವಾರವನ್ನೇ ಇಲ್ಲಿ ಅಷ್ಟನ್ನು ಹೇಳ್ತಾ ಬರ್ತಾನೆ. ಇದು ಒಂದು ರೀತಿಯಾಗಿ ಪ್ರಾಚೀನ ಭಾರತದ ಶ್ರೀಮಂತವಾದ ಆ ಪರ್ಯಾವರಣ ಹೇಗಿತ್ತು ಅದನ್ನು ಕೂಡ ತೋರಿಸ್ತಕ್ಕಂಥದ್ದಾಗಿದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಅಂತಃಪುರದಲ್ಲಿ ಇವರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಪುಂಸಕರು ಇರ್ತಾಯಿದ್ರು.
ಯೂನಕ್ಸನ್ನು ಅಪಾಯಿಂಟ್ ಮಾಡಿಕೊಡ್ತಾ ಇದ್ರು. ಮುಘಲರ ಹೇರಮ್ನಲ್ಲೂ ಇತ್ತು. ಎಲ್ಲಿವರೆಗೆ ಅಂದರೆ ಹಿಜ್ರಾಗಳಾಗಿ ಮಾಡಿಬಿಡ್ತಾ ಇದ್ರು ಎಷ್ಟೋ ಜನನ್ನ ಅನ್ನೋದು ಗೊತ್ತಾಗಿದೆ. ಅದನ್ನು KS ಲಾಲ್ ಅಂತ ಅವ್ರು ಬರೀತಾರೆ, 1 ವರ್ಷದಲ್ಲಿ 20,000 ಜನನ ಹಾಗೆ ಮಾಡಿದ್ರು, ಟಾರ್ಚರ್ ಮಾಡಿದ್ರು, ಕ್ಯಾಸ್ಟ್ರೇಷನ್ ಮಾಡಿದ್ರು ಅಂತ ಅನ್ನೋದೆಲ್ಲ ಬರೀತಾರೆ. ಈ ಥರದ್ದೆಲ್ಲ ಅವೆಲ್ಲ ಪರಿವಾರಗಳು ಇತ್ತು. ಹಾಗೆ ಒಬ್ಬ ರಾಜ ಇದ್ದರೆ ಅವನಿಗೆ ಸೇನಾಧಿಪತಿ ಇರಬೇಕು, ಮಂತ್ರಿ ಇರಬೇಕು, ಸಾಮಂತ ಇರಬೇಕು, ಪುರೋಹಿತ ಇರಬೇಕು, ದೌವಾರಿಕ ಬಾಗಿಲು ಕಾಯ್ತಕ್ಕಂಥವನಿರಬೇಕು, ಮತ್ತು ಪ್ರಾಡ್ವಿವಾಕರು ಅಂದರೆ ಲೀಗಲ್ ಕನ್ಸಲ್ಟೆಂಟ್ಸ್ ಇವರುಗಳೆಲ್ಲ ಇರಬೇಕು. ಹೀಗೆ ಆ ಎಲ್ಲ ವಿವರಗಳು, ಮತ್ತು ರಾಜಪುತ್ರರು ಅಂದರೆ ಪ್ರಿನ್ಸಸ್, ಡ್ಯೂಕ್ಸ್, ಸೇನಾ ಪ್ರಮುಖರು, ರಾಜ ಪ್ರಮುಖರು, ಈ ಥರದ್ದೆಲ್ಲ ಹೇಳ್ತಾನೆ. ಅಂದರೆ ಒಂದು ಸಮಗ್ರವಾದ ದೃಶ್ಯ ರೂಪಕಕ್ಕೆ ಎಷ್ಟೆಲ್ಲ ಬೇಕು ಅಷ್ಟನ್ನು ಹೇಳ್ತಾನೆ. ಅಲ್ಲಿಗೆ ನಾವು ಈ ಎಲ್ಲ ವಿವರಗಳನ್ನು ನೋಡ್ತೀವಿ. ಇನ್ನು ಮುಂದಿನ ಕಂತುಗಳಲ್ಲಿ ಇನ್ನು ಮಿಕ್ಕಿದ್ದನ್ನು ನೋಡೋಣ. ನಮಸ್ಕಾರ.